ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನಮಸ್ಕಾರ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಾಧ್ಯಮದ ಬಂಧುಗಳಿಗೆ ಹಾಗೂ ಪತ್ರಕರ್ತ ಮಿತ್ರರಿಗೆ ಮ್ಯಾಂಗೋ ಪಚ್ಚ ತಂಡದಿಂದ ಹೃತ್ಪೂರ್ವಕವಾದಂಥ ಸ್ವಾಗತ ಹಾಗೂ ಧನ್ಯವಾದಗಳು. ಮ್ಯಾಂಗೋ ಪಚ್ಚ ನನ್ನ ಜರ್ನಿ ಮ್ಯಾಂಗೋ ಪಚ್ಚಾದ ಜೊತೆ ಶುರುವಾಗಿದ್ದು, ವಿವೇಕ್ ಒಂದು ದಿವಸ ಕಾಲ್ ಮಾಡಿ, ಸರ್ ಹೀಗೆ ಒಂದು ಮೇಯರ್ ಪಾತ್ರ ಇದೆ, ನೀವು ಮಾಡಬೇಕು ಸರ್, ಒಂದು ಮೇಯರ್ ಪಾತ್ರ ಇದೆ, ನೀವು ಮಾಡಬೇಕು ಸರ್ ಅಂತ. ನಿಮಗೆ ಗೊತ್ತಿರೋ ಹಾಗೆ ಅಥವಾ ಗೊತ್ತಿಲ್ಲದಿದ್ದರೆ ಹೇಳ್ತೀನಿ, ನಾನು ರಂಗಾಯಣದ ಕಲಾವಿದ. ಕಳೆದ ಸುಮಾರು 45 ವರ್ಷಗಳಿಂದ ರಂಗಭೂಮಿಯಲ್ಲಿರೋನು ನಾನು. ನನ್ನ ಕಿರಿಯ ಮಿತ್ರ ಆದಂಥ ವಿವೇಕ್ ಅವರು ಹಂಗೆ ಕಾಲ್ ಮಾಡಿದಾಗ ನನಗೆ ಏನು ವಿವೇಕ್ ಇದು ಅಂತ ನಕ್ಕೆ ನಾನು. ವಿವೇಕ್, ಇಲ್ಲ ಸರ್, ನಾನು ಇದನ್ನು ನಿಮ್ಮನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಈ ಪಾತ್ರನ ಸೃಷ್ಟಿ ಮಾಡಿದ್ದೀನಿ ನಾನು. ನನಗೊಂದು ಕ್ಷಣ ರೋಮಾಂಚನ ಆಯಿತು. ನಾವು ಇನ್ನೊಬ್ಬರ ಮಾತುಗಳಿಗೆ ನಮ್ಮ ದನಿಯನ್ನು, ನಮ್ಮ ಎದೆಯ ದನಿಯನ್ನು ಕೂಡಿಸೋರು. ನಮ್ಮ ಎದೆಯ ದನಿನೇ ನಾವು ಮಾತಾಡೋದು ನಟರು ತುಂಬ ಕಡಿಮೆ. ಆದರೆ ಇದನ್ನು ಆ ರೀತಿಯಾಗಿ ನನ್ನ ಸಲುವಾಗಿ ಸೃಷ್ಟಿ ಮಾಡಿದ್ದಾರೆ, ನನ್ನನ್ನು ಚಿತ್ರಿಸ್ಕೊಂಡು ಇದನ್ನು ಮಾಡಿದ್ದಾರೆ ಅಂದಾಗ ಭಾಳ ಸಂತೋಷ ಆಯಿತು. ಆ ರೀತಿಯಾದಂಥ ಪ್ರೀತಿಯ ಕರೆಗೆ ಬಂದವನು ನಾನು. ಬಂದಮೇಲೆ ಒಂದು ನನ್ನ ಅನುಭವವನ್ನು ನಿಮಗೆ ಹೇಳಲೇಬೇಕು. ಇಲ್ಲಿ ಈ ಸುಪ್ರಿಯಾ ನಿಮಿ ಹಾಗೂ KRG ಈ ಎರಡೂ ಸಂಸ್ಥೆಗಳು ಜಂಟಿಯಾಗಿ ನಿರ್ಮಾಣ ಮಾಡಿದಂಥ ಈ ಮ್ಯಾಂಗೋ ಪಚ್ಚನ ಇಲ್ಲಿ ಬಂದಮೇಲೆ ನನಗೆ ಇಲ್ಲಿ ಸಿಕ್ಕಂಥ ಎಲ್ಲ ಜೀವಗಳ ಆತ್ಮೀಯತೆ ಇದೆಯಲ್ಲ, ಅದು ತುಂಬ ನನಗೆ ತಾಗಿತು ನನ್ನ ಮನಸ್ಸಿಗೆ. ಅದಕ್ಕಾಗಿ ಅವರಿಗೆ ಮೊದಲು ನಾನು ಕೃತಜ್ಞತೆಯನ್ನು ಸಮರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಕಾರ್ತಿಕ್ ಸರ್, ಥ್ಯಾಂಕ್ ಯು ಯೋಗಿ ಸರ್, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನನ್ನ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದಂಥ, ನನ್ನ ಜೊತೆ ನಟಿಸಿದಂಥ ಈ ಎಲ್ಲ ಕಲಾವಿದರು ದಿನ ಕೆಲಸ ಮಾಡ್ಕೊತ ತುಂಬ ಅದ್ಭುತವಾಗಿರುವಂಥ ಕೆಲಸಗಳನ್ನು ಶುರು ಮಾಡಿದರು. ಅದರಲ್ಲಿ ನಾನು ಮೊದಲನೇದಾಗಿ ಹೇಳಬೇಕಾದಂಥ ಹೆಸರು ನಮ್ಮ ನಾಯಕ ನಟ ಸಂಚಿತ್ ಎಷ್ಟೊಂದು ಸರಳ, ಎಷ್ಟೊಂದು ನೀರಿನಂಥ ಮನುಷ್ಯ ಅನ್ನೋದು ಅವ್ರ ಜೊತೆ ವರ್ಕ್ ಮಾಡಿದಾಗ ತಿಳಿತಾ ಹೋಯ್ತು ನನಗೆ. ಅಯ್ಯೋ, ಒಬ್ಬ ನಾಯಕ ಹೀಗಿರ್ಲಿಕ್ಕೂ ಸಾಧ್ಯನಾ? ಯಾವುದೇ ಇದನ್ನೇ ಇಲ್ಲಲ್ಲ, ಇವಾಗ ಎಷ್ಟು ನಿರಾಳ ಇದ್ದಾರಲ್ಲ ಈ ಮನುಷ್ಯ ಅಂತ. ಆಮೇಲೆ ಅದನ್ನ ಅವ್ರ ಜೊತೆ ಆ್ಯಕ್ಟ್ ಮಾಡುವಾಗ ಅವರು ಮೊದಲೇ ಸರಿ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾನೇ ಇರಲಿಲ್ಲ ನನಗೆ. ಅಷ್ಟು ಅದ್ಭುತವಾಗಿ ಅವರು ಮಾಡಿದರು. ಹಿಂಗೆ ಮಾಡ್ತಾ ಹೋದ್ಮೇಲೆ ಒಬ್ಬೊಬ್ಬರಿಗೆ ಪರಿಚಯ ಆಗಿ ಭಾಳ ಜೀವಕ್ಕೆ ಹತ್ತಿರ ಆಯಿತು. ಅದಕ್ಕೆ ಇದು ಒಂಥರ ಯೋಗ ಋಣಾನುಬಂಧ. ಇದಕ್ಕೆ ನಾನು ಕೃತಜ್ಞನಾಗಿರ್ತೀನಿ. ಈಗ ಇದನ್ನೆಲ್ಲ ಮುಗಿಸ್ಕೊಂಡು ಈ ಪ್ರೊಡಕ್ಷನ್ನ ಈ ಪಯಣವನ್ನು ಮುಗಿಸಿ ಮ್ಯಾಂಗೋ ಪಚ್ಚ ಈಗ ಕರ್ನಾಟಕದ ಎಲ್ಲ ಸಹೃದಯ ಪ್ರೇಕ್ಷಕರ ಮುಂದಿದೆ. ದಯವಿಟ್ಟು ಪ್ರೇಕ್ಷಕರು ಈಗ ಈ ಮ್ಯಾಂಗೋ ಪಚ್ಚವನ್ನು ಹರಸಬೇಕು. ನಿನ್ನೆಯಿಂದ ಅವರು ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದಾರೆ. ಇದೇ ರೀತಿ ಮುಂದುವರಿಸಿ
ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಬೇಕು, ನಮ್ಮೆಲ್ಲ ಟೆಕ್ನಿಷಿಯನ್ಸ್ ಮೇಲಿರಬೇಕು, ನಮ್ಮೆಲ್ಲ ಕಲಾವಿದರ ಮೇಲಿರಬೇಕು. ಆಮೇಲೆ ಇನ್ನೊಂದು ಮಾತನ್ನು ಹೇಳಲೇಬೇಕು. ನಾನು ಮನೆಯನ್ನು ಮಾತಾಡ್ತಾ ಹೇಳಿದೆ, ಏನಂದರೆ ಈ ಟೀಮ್ಗೆ ಇರುವ ಅಭಿರುಚಿ ಇದೆಯಲ್ಲ, ಇದು ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಕಲಾವಿದರಾಗಿರ್ಬೋದು, ಇವ್ರಿಗೆ ವಿಚಿತ್ರವಾದಂಥ ವಿಸ್ಮಯಕಾರಿಯಾದಂಥ ಒಂದು ಅಭಿರುಚಿ ಇದೆ. ಈ ಅಭಿರುಚಿ ಮುಂದೆ ಕನ್ನಡ ಚಿತ್ರರಂಗಕ್ಕೆ ತುಂಬ ಅಮೂಲ್ಯವಾದ ಚಲನಚಿತ್ರಗಳನ್ನು ಕೊಡ್ತಾ ಹೋಗುತ್ತೆ ಅನ್ನುವಂಥ ಅಪಾರವಾದ ನಂಬಿಕೆ ನನಗಿದೆ. ಅದಕ್ಕೆ ಮೊದಲನೇ ಹೆಜ್ಜೆಯಾಗಿ ಮ್ಯಾಂಗೋ ಪಚ್ಚ, ನಮ್ಮ ನಾಯಕ, ನಮ್ಮ ಕಲಾವಿದ ವರ್ಗ, ದಯವಿಟ್ಟು ನಿಮ್ಮ ಪ್ರೋತ್ಸಾಹ ನಮಗೆ ಬೇಕು. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಪ್ರಶಾಂತ್ ಹಿರೇಮಠ್ ಸರ್, ಥ್ಯಾಂಕ್ ಯು ಸೋ ಮಚ್. ನನಗೆ ಈ ಜರ್ನಿ, ಈ ಪಾತ್ರ ತುಂಬಾ ಖುಷಿ ಕೊಟ್ಟಿದೆ. ಸೊ ಏನಂದರೆ ದೆರ್ ವಾಸ್ ಒನ್ ಇನ್ಸ್ಟೆಂಟ್ ಕನೆಕ್ಷನ್. ಸಂಚಿತ್ ನನಗೆ ಕೆಲವು ವರ್ಷಗಳಿಂದ ಪರಿಚಯ ಇತ್ತು, ಆ್ಯಂಡ್ ಜೈನ ನಾನು ಸೆಟ್ಟಲ್ಲೇ ಮೀಟ್ ಮಾಡಿದ್ದು. ಸೊ ದೆರ್ ವಾಸ್ ಒನ್ ಸ್ಪಾಂಟೇನಿಯಸ್ ಕನೆಕ್ಷನ್ ಅಂತ ಹೇಳ್ತಾರಲ್ಲ, ಐ ಕುಡ್ ಸೆನ್ಸ್ ದ್ಯಾಟ್, ಆ್ಯಂಡ್ ಐ ಬಿಲೀವ್ ಅ ಲಾಟ್ ಇನ್ ಎನರ್ಜೀಸ್. ಸೊ ಐ ಕುಡ್ ಸೆನ್ಸ್ ಅ ಲಾಟ್ ಆಫ್ ಗುಡ್ ಎನರ್ಜೀಸ್ ಇನ್ ದ ಸೆಟ್. ಆ್ಯಂಡ್ ಸಾಕಷ್ಟು ಜನ ನನ್ನ ಮಿತ್ರರು ಕೂಡ, ಒಳ್ಳೆ ಸ್ನೇಹಿತರು ಇದರಲ್ಲಿ ಭಾಗಿಯಾಗಿದ್ದಾರೆ. ಮಂಜು ಆಗಿರ್ಬೋದು, ಯೋಗಿ ಅವರು ಇಸ್ ಬೀನ್ ಅ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್ ಫ್ರಮ್ ಮೆನಿ ಇಯರ್ಸ್ ನೌ. ಆ್ಯಂಡ್ ತುಂಬಾ ಖುಷಿ ಕೊಟ್ಟಿದೆ ಈ ಪಾತ್ರ. ಆ್ಯಂಡ್ ದ ಎಂಟೈರ್ ಸೆಟ್, ದ ಪ್ರೊಡಕ್ಷನ್ ಟೀಮ್, ದ ಪ್ರೊಡ್ಯೂಸರ್ಸ್, ಸುಪ್ರಿಯಾನ್ವಿ ಪ್ರೊಡಕ್ಷನ್ ಆ್ಯಂಡ್ KRG ಸ್ಟುಡಿಯೋಸ್, ಆ್ಯಂಡ್ ಚಂದ್ರು ಸರ್ ಅಮೇಝಿಂಗ್ ಕ್ಯಾಪ್ಚರ್ಸ್. ಬಹಳ ಚೆನ್ನಾಗಿ ಎಲ್ಲರೂ ಕಾಣ್ತೀವಿ. ಐ ಥಿಂಕ್ ಪಾತ್ರಕ್ಕೆ ಕರೆಕ್ಟಾಗಿ ವಿ ಲುಕ್ಡ್ ದ ಕ್ಯಾರೆಕ್ಟರ್ ಅಂತ ಅನಿಸುತ್ತೆ. ಆ್ಯಂಡ್ ಆಫ್ಕೋರ್ಸ್ ಚರಣ್ ರಾಜ್ ಅವ್ರ ಜೊತೆ ಕೂಡ ಸಾಕಷ್ಟು ಕಪಲ್ ಆಫ್ ಪ್ರಾಜೆಕ್ಟ್ಸ್ ವಿ ಹ್ಯಾವ್ ಡನ್. ವಿವೇಕ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕನ್ಸೀವಿಂಗ್ ದಿಸ್ ಕ್ಯಾರೆಕ್ಟರ್ ಆ್ಯಂಡ್ ಪ್ರೊಜೆಕ್ಟಿಂಗ್ ದ ವೇ ಇಟ್ ಹ್ಯಾಸ್ ಟು ಲುಕ್. ಎಲ್ಲರಿಗೂ ಧನ್ಯವಾದಗಳು. ನಮಗಾಗಿ ಇಲ್ಲಿಗೆ ಬಂದು ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ಬಹಳ ಬಹಳ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಜೈ, ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್. ಫಸ್ಟ್ಲಿ ಎಲ್ರಿಗೂ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಆ್ಯಂಡ್ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಯೋಗಿ ಅಣ್ಣ ಮತ್ತು ಕಾರ್ತಿಕ್ ಅಣ್ಣಯಿಂದ. ಥ್ಯಾಂಕ್ ಯು ಫಾರ್ ಥಿಂಕಿಂಗ್ ದಟ್ ನಾನು ಮಾಡ್ಬೋದು ಅಂತ. ಆ್ಯಂಡ್ ಥ್ಯಾಂಕ್ ಯು ಸುದೀಪ್ ಸರ್ ಆ್ಯಂಡ್ ಪ್ರಿಯಾ ಮ್ಯಾಮ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಆ್ಯಂಡ್ ಥ್ಯಾಂಕ್ ಯು ಚಂದ್ರು ಸರ್, ಚರಣ್ ಸರ್ ಆ್ಯಂಡ್ ಆಲ್ ದ ಟೆಕ್ನಿಷಿಯನ್ಸ್ ಫಾರ್ ನಮ್ಮನ್ನ ಎಲಿವೇಟ್ ಮಾಡೋದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಯೋಗಿ ಅಣ್ಣ ಹೇಳಿದ್ದು ಒಂದ್ಸಲಿ ಆಡಿಷನ್ ಮಾಡು ಅಂತ. ಸೊ ಅವಾಗ ಹೋಗಿ ಆಡಿಷನ್ ಕೊಟ್ಟಾಗ ನನಗೆ ಯಾರೂ ಪರಿಚಯ ಇರಲಿಲ್ಲ. ಮಂಜಣ್ಣ ಆಗಿರಲಿ, ಮಯೂರಣ್ಣ ಆಗಿರಲಿ, ಸಂಚೆ ಆಗಿರಲಿ, ಯಾರೂ ಪರಿಚಯ ಇರಲಿಲ್ಲ. ಆಮೇಲೆ ಹೋಗ್ತಾ 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 ನಾವೆಲ್ಲರೂ ಒಂಥರ ಫ್ಯಾಮಿಲಿ ಥರ ಆಗ್ಬಿಟ್ವಿ ಸೆಟ್ಟಲ್ಲಿ. ಸೊ ತುಂಬ ಖುಷಿ ಆಗುತ್ತೆ. ತುಂಬ ಒಳ್ಳೊಳ್ಳೆ ಜನ ಮೀಟ್ ಮಾಡಿದೆ. ಮಯೂರಣ್ಣ, ಮಂಜಣ್ಣ, ಹರಿಣಿ ಮ್ಯಾಮ್, ಸರ್, ಕಾಜಲ್. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಆ್ಯಂಡ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ಇಟ್. ಆ್ಯಂಡ್ ಸಂಚಿ ಬಗ್ಗೆ ಏನು ಹೇಳಿ ಬ್ರೋ, ಯು ಆರ್ ಜಸ್ಟ್ ಒನ್ ಅಮೇಝಿಂಗ್ ಪರ್ಸನ್ ಮ್ಯಾನ್. ಯು ಆರ್ ಜಸ್ಟ್ ನಾಟ್ ಮೈ ಬ್ರದರ್ ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್ ಟು. ಸೊ ಲವ್ ಯು, ಆಲ್ ದ ಬೆಸ್ಟ್ ಫಾರ್ ಎವ್ರಿಥಿಂಗ್. ಆ್ಯಂಡ್ ನಮ್ಮ ಸಿನಿಮಾ ರಿಲೀಸ್ ಆಗಿದೆ, ದಯವಿಟ್ಟು ಎಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಪಚ್ಚ ಜರ್ನಿ ಬಗ್ಗೆ ದಯವಿಟ್ಟು ನೀವು ಮಾತನಾಡಬೇಕು ಪ್ಲೀಸ್. ನಿಮಗೆ ಸಂಚಿತ್ ಅವರ ಅಭಿನಯದಿಂದ ಹಿಡಿದು ನಮ್ಮ ಕಲಾವಿದರನ್ನು ಅಷ್ಟು ಅಮೇಝಿಂಗ್ ಆಗಿ ತೋರಿಸಿದ್ದೀರಾ. ಸೊ ದಯವಿಟ್ಟು ಹೇಳಿ. ಎಲ್ರಿಗೂ ನಮಸ್ಕಾರ. ಫಸ್ಟು ಕಾರ್ತಿಕ್ ಅವ್ರಿಗೆ, ಯೋಗಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಈ ನಮ್ಮಲ್ಲಿ ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ. ಪ್ರಿಯಾ ಮೇಡಮ್, ತುಂಬ ಥ್ಯಾಂಕ್. ಈ ಸಿನಿಮಾಗೆ ಆ್ಯಕ್ಚುಲಿಗೆ ನಾನು ಎಂಟ್ರಿ ಬಂದಿದ್ದು ಬೈ ಆ್ಯಕ್ಸಿಡೆಂಟು. ಅದಕ್ಕೆ ನಾನು ಸುದೀಪ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಸಂಚಿಗೆ ಗೊತ್ತು, ಒಂದಿನ ನಾನು ಸುಮ್ಮನೆ ಸುದೀಪ್ ಸರ್ನ ಮೀಟ್ ಮಾಡೋಕ್ಕೆ ಹೋದೆ, ಬೇರೆ ಏನೋ ಡಿಸ್ಕಷನ್ ಮಾಡೋಕ್ಕೆ. ಏನು ಮಾಡ್ತಾಯಿದ್ದೀಯೋ, ಯೂಶ್ವಲಿ ನನ್ನನ್ನು ಯಾವಾಗ ಮೀಟ್ ಮಾಡಿದ್ರು ಕೇಳ್ತಾರೆ, ಏನು ಮಾಡ್ತಾಯಿದ್ದೀಯ ನೀನು ಅಂತ. ಮ್ಯಾಕ್ಸ್ ಮುಗಿಸಿದ್ದೆ. ಇಲ್ಲ ಸರ್, ಯಾವ ಪ್ರಾಜೆಕ್ಟು ಒಪ್ಕೊಂಡಿಲ್ಲ, ಆರಾಮಾಗಿದ್ದೀನಿ ಅಂತಂದೆ. ಸರಿ, ಒಂದು ಕೆಲಸ ಮಾಡು, ಕೆಳಗೆ ಹೋಗು, ಒಂದು ಕತೆ ಕೇಳು, ಸಿನಿಮಾ ಮಾಡುವಂತೆ, ಆ ಸಿನಿಮಾ ಕತೆ ಕೇಳಿಬಿಡು ಅಂತಂದರು. ಕೆಳಗೆ ಬಂದೆ, ಸಂಚಿ ಸಿಕ್ಕಿದ್ರು. ನನಗೆ ಗೊತ್ತಿತ್ತು ಸಂಚಿ ಸಿನಿಮಾ ಮಾಡ್ತಾಯಿದ್ದಾರೆ ಅಂತ. ಸೊ ವಿವೇಕ್ ಬಂದುಬಿಟ್ಟು ಕತೆ ಹೇಳಿದ್ರು, ಎದುರುಗಡೆ ಆಫೀಸಲ್ಲಿ ಹೋಗಿ ಕತೆ ಹೇಳಿದ್ರು. ಕತೆಯನ್ನು ಕೇಳಿದರೆ ನಾನು ಆಲ್ರೆಡಿ ಸಾರ್ಗೆ ಹೇಳ್ಬಿಟ್ಟೆ ಬಂದಿದ್ದೆ, ಆಯ್ತು ಸರ್ ನಾನು ಮಾಡ್ತೀನಿ ಅಂತ. ನೋಡಿದರೆ ಎಂಟೈರ್ ಸಿನಿಮಾ ಮತ್ತೆ ಎಗೈನ್ ನೈಟ್ ಎಫೆಕ್ಟೇ ಇತ್ತು.
ವಾಪಸ್ ಹೋಗಿ ನಾನು ಸಾರಿಗೆ ಏನು ಹೇಳೋಕ್ಕಾಗ್ತಾ ಇರಲಿಲ್ಲ ನಾನು. ಇಲ್ಲ ಸರ್, ಏನು ಸರ್ ಇದು ಹಿಂಗಿದೆ ಅಂತ. ಯಾಕೆ ಎಗೈನ್ ಇದು ಮೈಸೂರನ್ನ ಶೂಟ್ ಮಾಡಬೇಕಿತ್ತು, ನೈಟ್ ಎಫೆಕ್ಟು ಶೂಟು ಅಂತ ಗೊತ್ತಾಯಿತು. ಆಯಿತು ಸರ್, ನಾನು ಮಾಡ್ತೀನಿ ಈ ಸಿನಿಮಾನ ಅಂತ ಅಂದ್ಬಿಟ್ಟು ಒಪ್ಕೊಂಬಂದೆ. ಬಟ್ ಅದಾದಮೇಲೆ ನನಗೆ ವಿವೇಕ್ ನನಗೆ ಒಳ್ಳೆ ಡೈರೆಕ್ಟ್ರು, ನಿಜವಾಗ್ಲೂ ತುಂಬ ಬ್ರೈಟ್ ಫ್ಯೂಚರ್ ಇದೆ ನಿಮಗೆ. ಆ್ಯಂಡ್ ಎಂಟೈರ್ ಒಳ್ಳೆ ಆರ್ಟಿಸ್ಟ್ ಟೀಮ್ ಸಿಕ್ತು. ಸಂಚಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ. ನಿನ್ನ ಫಸ್ಟ್ ಸಿನಿಮಾಗೆ ನಾನು ಕ್ಯಾಮ್ರಾಮ್ಯಾನ್ ಆಗಿದ್ದಕ್ಕೆ ನನಗೆ ಖುಷಿ ಇದೆ. ತುಂಬ ಥ್ಯಾಂಕ್ ಯು. ಆ್ಯಂಡ್ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ರಿಗೂ. ಸೀಸನ್ 11 ಬಿಗ್ ಬಾಸ್ ಮುಗಿಸಿ ಆಚೆ ಬಂದ 1 ವೀಕ್ ಏನೋ ಟೈಮ್ ಇತ್ತು. ಅಂದರೆ ಟೆಂಪಲ್ ರನ್ ಎಲ್ಲ ಮುಗಿಸಿದ ಕೂಡಲೇ ಕಾರ್ತಿಕ್ ಅಣ್ಣ ಫೋನ್ ಮಾಡ್ತು, ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀವಿ, ಸಂಚಿತ್ ಹೀರೋ, ಆ ಸಿನಿಮಾದಲ್ಲಿ ನೀನು ಆ್ಯಕ್ಟ್ ಮಾಡಬೇಕು ಅಂತ. ಈ ಕತೆ ಕೇಳಿಲ್ಲ, ಎಂಥದ್ದು ಇಲ್ಲ. ಯಾಕಂದರೆ ಫಸ್ಟಿಂದನೂ ನನಗೆ ಸುದೀಪ್ ಸರ್ ಅವರು ಮ್ಯಾಕ್ಸ್ ಸಿನಿಮಾ ಇರ್ಬೋದು, ಅದಕ್ಕಿಂತ ಮುಂಚೆ ಅಂಬಿನಿಂಗ್ ವಯಸ್ಸಾಗಿರೋದು ಇರ್ಬೋದು. ಬಟ್ ಕೆಲವೊಂದು ಪಾತ್ರಗಳು ಕೆಲವೊಬ್ಬರು ಕರೆದಾಗ ಆ ಪಾತ್ರಗಳು ಮಾಡು ಅಂದಾಗ ಆ ನಂಬಿಕೆ ಅನ್ನೋದು ತುಂಬಾ ಗಟ್ಟಿಯಾಗಿರುತ್ತೆ ಕಲಾವಿದರಿಗೆ. ಅದರಲ್ಲಿ ನನಗೆ ಪ್ರೊಡಕ್ಷನ್ ವೈಸು ಪ್ರಿಯಾ ಮೇಡಮ್ ಅವರು ಮತ್ತು ಕಾರ್ತಿಕ್ ಅಣ್ಣ ಮತ್ತು ಯೋಗಿ ಅವರು KRG ಸ್ಟುಡಿಯೋಯಿಂದ ಈ ಅವಕಾಶ ಸಿಕ್ಕಿದ್ದು. ಫಸ್ಟ್ ಟೈಮ್ KRG ಸ್ಟುಡಿಯೋಯಿಂದ ನಾನು ಆ್ಯಕ್ಟ್ ಮಾಡ್ತಿರೋದು. ಯೋಗಿ ಅಣ್ಣ ನನಗೆ ಸುಮಾರು ಬಿರುಗಾಳಿ ಸಿನಿಮಾ, ಗೆಳೆಯ ಸಿನಿಮಾಯಿಂದನೂ ಪರಿಚಯ. ಅವರು ಯೋಗಿ ಅಣ್ಣ ಕೈಲಿ ಅಂದರೆ ಹರ್ಷಮಾಶು ಜೊತೆಗೆಲ್ಲ ವರ್ಕ್ ಮಾಡ್ತಿರ್ಬೇಕಾದ್ರೆ ಆ ಟೈಮಿಂದನೂ. ಬಟ್ ಈ ಪಾತ್ರ ಶ್ರೀಧರ್ ಅನ್ನೋ ಕ್ಯಾರೆಕ್ಟ್ರು ಪಾತ್ರ ಕೇಳ್ದಿರೋ ಒಪ್ಕೊಂಡಿದ್ದು. ಸೆಟ್ಟಿಗೆ ಹೋಗಿ ಆಮೇಲೆ ವಿವೇಕ್ ಒಂದು ಸಲ ಕ್ಯಾರೆಕ್ಟ್ರ್ ಹೇಳಿದಾಗ ಆ ವಿವೇಕ್ ಅವ್ರದ್ದು ಬಾಡಿ ಲ್ಯಾಂಗ್ವೇಜು ಕೆಲವೊಂದು ಅವರು ಜುಬ್ಬ ಹಾಕ್ಕೊಳ್ಳೋದು, ಅವರು ಯಾವಾಗೂ ಜುಬ್ಬ ಹಾಕ್ಕೊಂಡೇ ಇರ್ತಾರೆ. ಬಟ್ ಸೇಮ್ ಅದೇ ಥರ ಡಿಸೈನ್ ಎಲ್ಲ ಮಾಡಿದಾಗ ಈ ಮನುಷ್ಯ ಈ ಅಪ್ಪನ ಪಾತ್ರ ಏನಾದರೂ ನನಗೇನಾದರೂ ಬರೆದ್ಬಿಟ್ಟು ಏನಾದರೂ ನನ್ನ ಕೈಯಲ್ಲಿ ಆ್ಯಕ್ಟ್ ಮಾಡಿಸ್ತಿದ್ದಾನ ಅಂತ ಅನಿಸ್ತು. ಅದೇ ಥರನೇ ಮ್ಯಾನರಿಸಮ್ ಹಂಗೆ ಇತ್ತು, ಒಂಥರ ಅವ್ರ ಲುಕ್ಕೂ ಹಂಗೆ ಇತ್ತು. ಸೈಲೆಂಟಾಗಿರೋರು ಏನು ಯೋಚನೆ ಮಾಡ್ತಿದ್ರು ಏನು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಆ ಥರದ್ದೆಲ್ಲ. ಬಟ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಆ ಪಾತ್ರ. ಬಟ್ ಶ್ರೀಧರ ಕ್ಯಾರೆಕ್ಟ್ರ್ ಏನೇ ಇವತ್ತು ಸ್ಕ್ರೀನ್ ಮೇಲೆ ಬಂದು ಅಂಡರ್ ಪ್ಲೇ ನಾನು ಏನು ಆ್ಯಕ್ಟ್ ಮಾಡಿದ್ದೀನೋ ಅದಕ್ಕೆ ನೀವು ನನಗೆ ತುಂಬಿಸಿದ್ದು ಆ ಕತೆ, ನನ್ನ ಪಾತ್ರ ಬಗ್ಗೆ ಅಷ್ಟೊಂದು ಚೆನ್ನಾಗಿ ತುಂಬಿಸಿದ್ದಕ್ಕೋಸ್ಕರ ಆ ಪಾತ್ರ ಇಷ್ಟು ಚೆನ್ನಾಗಿ ಬಂದಿದೆ. ಆಮೇಲೆ ಪ್ರತಿಯೊಬ್ಬರು ನಿನ್ನೆ ಸಿನಿಮಾ ನೋಡಿದವರೆಲ್ಲ ಇಷ್ಟು ದಿನದಲ್ಲಿ ನಾನು ನೋಡಿರೋಂಥ ಒಂದಷ್ಟು ಪಾತ್ರಗಳೆಲ್ಲ ಬಿಟ್ಟು ಈ ಪಾತ್ರನ ಬೇರೆ ವಿಭಿನ್ನವಾಗಿದೆ ಅಂತೇಳಿ ಮೆಚ್ಚಿಕೊಂಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ರತಿಯೊಬ್ರಿಗೂ. ಹಾಗೆ ಸಂಚಿತ್, ಲವ್ ಯು ಅಷ್ಟೇ. ಯಾಕಂದರೆ ಸಿನಿಮಾ ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆಯಿಂದನೂ ಪರಿಚಯ ಸಂಚಿತ್ತು. ನಾವು ರಂಗಶಂಕರದ ಹತ್ರ ಬರ್ತಿರೋನು ನಾಟಕ ನೋಡೋಕ್ಕೆ, ಆವಾಗಿಂದನೂ ಪರಿಚಯ. ಬಟ್ ಅವನು ಫಸ್ಟ್ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿರೋದು ಖುಷಿನೇ ಕೊಡುತ್ತೆ. ಆದರೆ ಸುದೀಪ್ ಅಣ್ಣ ಜೊತೆಗೆ ಮ್ಯಾಕ್ಸ್ ಮಾಡಿದ್ದೆ, ಆರ್ಭಟ ಇತ್ತು. ಬಟ್ ಅವ್ರ ಅಳಿಯನ ಜೊತೆ ಸಿನಿಮಾ ಮಾಡ್ಬಿಟ್ಟು ಇಲ್ಲಿ ತಣ್ಣಗಾಗ್ಬಿಟ್ಟಿದ್ದೀನಿ ಅವನ ಮುಂದೆ, ಅಂದರೆ ಅಂಡರ್ ಪ್ಲೇ ಆಗಿ. ಬಟ್ ಚಂದ್ರು ಸರ್ ಆ್ಯಂಡ್ ಚರಣ್ ಸರ್, ನಿಮಗೆ ಬಿಗ್ ಫ್ಯಾನ್ ಸರ್. ನಾನು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟುಯಿಂದನೂ ಬಿಗ್ ಫ್ಯಾನ್ ಸರ್. ಬಟ್ ಈಗ ಮ್ಯಾಂಗೋ ಪಚ್ಚದಲ್ಲಂತೂ ನಿಮ್ಮ ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ಅದ್ಭುತ ಸರ್, ಸೂಪರ್ ಸರ್. ನೀವೇ ಈ ಸಿನಿಮಾದಲ್ಲಿ ನೀವು ಒನ್ ಆಫ್ ದ ಹೀರೋ ಸರ್. ಚಂದ್ರು ಅಣ್ಣ, ನಾವು ನಿಮ್ಮ ಜೊತೆ ಮ್ಯಾಕ್ಸ್ ಎಲ್ಲ ಮಾಡಿದ್ದೀನಿ, ತುಂಬ ಚೆನ್ನಾಗಿತ್ತು, ಸೂಪರ್. ಹಾಗೆ ಜೈ, ಇಲ್ಲಿ ಕೆಲವೊಬ್ಬರಿಗೆ ಹೊಸ್ದಾಗಿ ಸಿನಿಮಾಗೆ ಅಂತ ಬರ್ತಾರೆ, ಅಂದರೆ ಒಂದಷ್ಟು ಬ್ಯಾಕ್ಗ್ರೌಂಡ್ ಇರಲ್ಲ, ಬಟ್ ಅವ್ರ ಕಲೆ ನಂಬ್ಕೊಂಡು ಆ ಥರದ್ದೆಲ್ಲ ಬರ್ತಾರೆ. ಬಟ್ ಎಷ್ಟೇ ಬ್ಯಾಕ್ಗ್ರೌಂಡ್ ಇದ್ರೂ ಜೈ ಬಂದ್ಬಿಟ್ಟು ಮುರಳಿ ಸರ್ ಇದ್ದಾರಲ್ಲ, ಶ್ರೀ ಮುರಳಿ ಅವ್ರ ಅಕ್ಕನ ಮಗ. ಬಟ್ ಅವನಿಗೆ ಅವೆಲ್ಲ ತಲೆಯಲ್ಲೇ ಇರಲಿಲ್ಲ, ನಾನು ಈ ಥರ ಫ್ಯಾಮಿಲಿಯಿಂದ ಬಂದಿದ್ದೀನಿ ಅನ್ನೋದು ಏನೂ ತಲೆಯಲ್ಲಿ ಇರಲಿಲ್ಲ. ಅವ್ನ ಬ್ಯಾಗ್ ಅವನೇ ತೊಗೊಳ್ಳೋನು, ಅಂದರೆ ನಾವೆಲ್ಲ ಥಿಯೇಟ್ರಲ್ಲಿ ನಾವೇ ಮಾಡ್ತಿದ್ದಿದ್ದು, ನಮ್ಮ ಕಾಸ್ಟ್ಯೂಮು ನಮ್ಮದು ಏನೋ ಪ್ರಾಪರ್ಟಿ ಇರ್ಬೋದು, ನಾವೇ ನೋಡ್ಕೋತಿದ್ದಿದ್ದು. ಆ ಥರದ್ದು ಹಿಂಗೆ ಇರು, ಹೀಗೆ ಆ್ಯಕ್ಟ್ ಮಾಡ್ತಾ ಹೋಗು. ಬಟ್ ಫ್ಯೂಚರಲ್ಲಿ ನಿಮಗೆ ಒಳ್ಳೆಯದಾಗಲಿ. ಸೂಪರಾಗಿ ಆ್ಯಕ್ಟ್ ಮಾಡಿದ್ದೀಯ ಸಂಚಿ, ನಿನಗೂ ಅಷ್ಟೇ, ಲವ್ ಯು ಅಷ್ಟೇ. ಇನ್ನೇನು ಕಾಜಲ್ ಮೇಡಮ್ ಚೆನ್ನಾಗಿದೆ ಬಿಡಿ, ಅವ್ರು ನೆನ್ನೆಯಿಂದ ಟೆನ್ಷನಲ್ಲೇ ಅವರೇ, ನಾನು ಹೆಂಗೆ ಮಾಡಿದ್ದೀನಿ ಆ್ಯಕ್ಟಿಂಗು, ಚೆನ್ನಾಗಿದ್ದೀಯಾ, ಎಷ್ಟು ಏನು ಅಂತ. ಬಟ್ ತುಂಬ ಚೆನ್ನಾಗಿದ್ದೀರ ಬಿಡಿ, ತುಂಬ ಚೆನ್ನಾಗಿ ಕಾಣಿಸ್ತೀರ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ, ಗುಡ್. ವಿವೇಕ್ ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್, ಲವ್ ಯು. ಆಮೇಲೆ ನಾನು ಮದುವೆ ಆದಮೇಲೆ ಫಸ್ಟ್ ಸಿನಿಮಾ ರಿಲೀಸ್ ಆಗ್ತಿರೋದು ಅಲ್ವಾ, ಜೋರಾಗಿ ಚಪ್ಪಾಳೆ ಹೊಡಿಬೋದಲ್ವಾ? ಥ್ಯಾಂಕ್ ಯು. ಅಂದರೆ ಖುಷಿನೇ ಅಲ್ವಾ. ನನ್ನ ಹೆಂಡತಿ ಹತ್ರ ಹೇಳ್ತಿದ್ದೆ ನಿನ್ನೆ, ಅಂದರೆ ಮಾತಾಡ್ತಿದ್ವಿ, ನಾನು ಮದುವೆ ಆದಮೇಲೆ ಇದು ಫಸ್ಟ್ ಸಿನಿಮಾ ರಿಲೀಸ್ ಆಗಿರೋದು, ಪಕ್ಕ ಹಿಟ್ಟಾಗುತ್ತೆ ಸಿನಿಮಾ ಅಂತ. ಯಾಕಂದರೆ ನಿನ್ನೆ ಬಂದಿದ್ದು ರಿಸಲ್ಟ್ ಪ್ರಕಾರ 100% ಒಂದು ನಂಬಿಕೆ ಇದೆ. ಯಾಕಂದರೆ ಒಂದು ಕೆಲಸ ಮಾಡಿ, ಇಡೀ ತಂಡ ಕೆಲಸ ಮಾಡಿ ಆ ಥರ ಔಟ್ಪುಟ್ ಬಂದಾದಮೇಲೆ ಆ ರಿಸಲ್ಟ್ ಅಂತೂ ಪಕ್ಕ. ನನಗೆ ಖುಷಿ ಇದೆ. ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮಂಜು. ಎಲ್ಲರಿಗೂ ನಮಸ್ಕಾರ. ಬಹಳ ವರ್ಷಗಳ ನಂತರ ನಿಮ್ಮ ಮುಂದೆ ನಿಂತು ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಸಿನಿಮಾ ಬಗ್ಗೆ
ಫಸ್ಟ್ ಫೋನ್ ಬಂದಿದ್ದೆ ನಮ್ಮ ಡೈರೆಕ್ಟ್ರು ವಿವೇಕ್ ಅವರಿಂದ. ಸರ್ ಒಂದು ಕತೆ ಇದೆ, ನಿಮ್ಮ ಹತ್ರ ಮಾತಾಡಬೇಕು ಅಂತ. ನಾನೇನೋ ಒಂದು ಲೈನ್ ಕತೆ ಹೇಳ್ತಾರೆ ಅಂತ ಅಂದ್ಕೊಂಡೆ, ಬಟ್ ಬರೀ ಒಂದು 6 ಅವರ್ ಕೂತ್ಕೊಂಡು ಮಾತಾಡಿದ್ವಿ ಅಷ್ಟೇ ಕಾಫಿ ಶಾಪಲ್ಲಿ. ಕಾಫಿ ಶಾಪವರೆಲ್ಲ ಯಾವಾಗ ಎದ್ದು ಹೋಗ್ತಾರೋ ಅನ್ನೋ ಥರ ನೋಡ್ತಾಯಿದ್ರು ನಮ್ಮನ್ನು. ಬಟ್ ಅಷ್ಟು ಇನ್ ಡೀಟೇಲಾಗಿ ಇ ವಾಸ್ ಸೋ ಪ್ರಿಪೇರ್ಡ್. ಸೊ ಐ ಆಮ್ ರಿಯಲಿ ಲಕ್ಕಿ ಟು ಬಿ ಇನ್ ಯುವರ್ ಟೀಮ್. ಅದರ ನಂತರ ನಾನು ಹೇಳಬೇಕು ಅಂತಿರೋದು, ನನ್ನ ಒಂದು 20-25 ವರ್ಷದ ಸ್ನೇಹಿತರು ಮಿಸ್ಟರ್ ಯೋಗಿ ಅವರು. ಸೊ ಅವರ ಪ್ರೊಡಕ್ಷನಲ್ಲಿ ಈ ಸಿನಿಮಾ ನಡೀತಾ ಇದೆ ಅಂತ ಆಮೇಲೆ ಗೊತ್ತಾಗಿದ್ದು ನನಗೆ. ಥ್ಯಾಂಕ್ ಯು ಯೋಗಿ ಆ್ಯಂಡ್ ಕಾರ್ತಿಕ್ ಆ್ಯಂಡ್ ಬಾಬಿ. ಆಮೇಲೆ ಗೊತ್ತಾಗಿದ್ದು ನನಗೆ ಈ ಕ್ಯಾರೆಕ್ಟರ್ಗೆ ಸಜೆಸ್ಟ್ ಮಾಡಿದ್ದೆ ಕ್ಯಾಪ್ಟನ್ ಅವರು ಅಂತ. ಸೊ ಎನಿವೇಸ್ ಸ್ಪೆಷಲ್ ಥ್ಯಾಂಕ್ಸ್ ಟು ಹಿಮ್ ಆ್ಯಸ್ ವೆಲ್. ಅದಾದಮೇಲೆ ನಮ್ಮ ಜರ್ನಿ ಕತೆ ಕೇಳಾಯಿತು, ಸಿನಿಮಾ ಪ್ರಾರಂಭ ಆಯಿತು. ಬಟ್ ನನಗೊಂದು ಭಾಳ ಬೇಜಾರಾಗಿದೆ ಅಂದರೆ ನಾಗಪ್ಪ ಅಂತ ಹೆಸರಿಟ್ಬಿಟ್ರು. ಏನಿದು ನಾಗಪ್ಪ, ಫಸ್ಟ್ ಟೈಮ್ ಏನೋ ವಿಚಿತ್ರವಾಗಿದೆಯಲ್ಲ ಹೆಸರು ಅಂತ. ಬಟ್ ಆ ಕ್ಯಾರೆಕ್ಟ್ರಿಗೆ ತಕ್ಕ ಹೆಸರದು ಇನ್ಫ್ಯಾಕ್ಟ್. ಸೊ ನಾಗಪ್ಪನ ಒಂದು ಒಳ್ಳೆ ಪಾತ್ರನ ನನಗೆ ಕೊಟ್ಟಿದ್ದೀರ. ಸಿನಿಮಾ ನೋಡಿರೋರಿಗೆ ಈ ಪಾತ್ರದ ಒಂದು ಇಂಪಾರ್ಟೆನ್ಸ್ ಏನು ಅಂತ ನಿಮಗೆ ಗೊತ್ತಿರುತ್ತೆ. ಹಾಗಾಗಿ ಈ ಜರ್ನಿ ಸ್ಟಾರ್ಟ್ ಆಯಿತು. ಜರ್ನಿ ಸ್ಟಾರ್ಟ್ ಆದಮೇಲೆ ಅದಕ್ಕಿಂತ ಮುಂಚೆ ಸುಮ್ಮನೆ ಒಂದು ಫ್ಲ್ಯಾಶ್ ಬ್ಯಾಕಿಗೆ ಹೋದರೆ, ಒಂದು 5 years 6 years ಬ್ಯಾಕ್ ಸಂಚಿ ಅವರು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗಬೇಕು ಅಂತೇಳಿ ಹಿ ವಾಂಟೆಡ್ ಟು ಲರ್ನ್ ಸಮಥಿಂಗ್. US ಹೋದರು. ಆವಾಗ ನೋಡಿದ್ದು ಲಾಸ್ಟು. ಅದಾದಮೇಲೆ ನೋಡಿದ್ದು ಮ್ಯಾಂಗೋ ಪಚ್ಚನಾಗಿ. ಒಬ್ಬ ಮ್ಯಾಂಗೋ ಪಚ್ಚಂಗೆ ತಕ್ಕಂಥ ಒಂದು ಕ್ಯಾರೆಕ್ಟ್ರು. ಹೊರಗಡೆ ಹೆಂಗಿದಾರೋ ಸಿನಿಮಾ ಕ್ಯಾಮ್ರಾ ಮುಂದೆ ಬಂದಾಗ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಈಸ್ ಅನ್ ಅಮೇಝಿಂಗ್ ಆ್ಯಕ್ಟರ್. ನಾನು ನಿಜವಾಗ್ಲೂ ಇಂಥ ಒಳ್ಳೆ ಪರ್ಫಾರ್ಮೆನ್ಸ್ ನಿಮ್ಮ ಕಡೆಯಿಂದ ಬರುತ್ತೆ ನಾನು ಅಂದ್ಕೊಂಡಿರಲಿಲ್ಲ. ಇವರು ಅಮೇಝಿಂಗ್ ಆ್ಯಕ್ಟರ್. ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ ತಮ್ಮನಾಗಿದ್ದಾರೆ, ನಿಜ ಜೀವನದಲ್ಲೂ ಒಬ್ಬ ತಮ್ಮನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಜೈ, ಇವನ್ ಯು ಆರ್ ಅಮೇಝಿಂಗ್ ಟ್ಯಾಲೆಂಟೆಡ್ ಯು ಆರ್. ಅದ್ರ ಜೊತೆಗೆ ಹಾಗೆ ಬಂದರೆ ನಂದು ಕಾಜಲ್ ಅವ್ರದ್ದು 2ನೇ ಸಿನಿಮಾ. ಮೊದಲನೇ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಸೀನ್ಸ್ ಮಾಡಿದ್ವಿ ಪೆಪ್ಪೆಯಲ್ಲಿ. ಎಷ್ಟು ಸೀನ್ ಮಾಡಿದ್ವಿ ಅಂದರೆ ನಾನು ನೋಡಿಲ್ಲ, ಅವರು ನನ್ನನ್ನು ನೋಡಿಲ್ಲ, ಚಾನ್ಸೇ ಇಲ್ಲ. ಬರೀ ಪ್ರೆಸ್ ಮೀಟಲ್ಲಿ ಒಂದು ಸರಿ ಸಿಕ್ಕಿತ್ತು ಅಷ್ಟೇ. ಅಟ್ಲೀಸ್ಟ್ ಇದರಲ್ಲಿ ಒಂದಷ್ಟು ಸೀನ್ಸ್ ಜೊತೆಗೆ ಮಾಡಿದ್ದೀವಿ. ಸೊ ಥ್ಯಾಂಕ್ ಯು. ನೆಕ್ಸ್ಟ್ ಬರೋದು ನಾನು ಮತ್ತು ನಮ್ಮ ಕ್ಯಾಮ್ರಾಮನ್ ಸರ್ ಶೇಖರ್ ಚಂದ್ರು ಸರು. ಓಕೆ ಸರ್ ಓಕೆ ಅನ್ನೋ ನಮ್ಮ ಪ್ರೊಡಕ್ಷನಲ್ಲಿ ಸರ್ ಆವಾಗ ಐ ಥಿಂಕ್ ಫಸ್ಟ್ ಸಿನಿಮಾನೋ ಸೆಕೆಂಡ್ ಸಿನಿಮಾನೋ ಇರಬೇಕಲ್ಲ ಸರ್, 3ನೇದಾ? ಓಕೆ, 3ನೇ ಸಿನಿಮಾ. ಅದರಲ್ಲಿ ನನ್ನ ಒಂದು ಸಾಂಗಿಗೆ ಅವರು ಕ್ಯಾಮ್ರಾಮನ್ ಆಗಿದ್ದರು. ಅದರ ನಂತರ ಪೆಪ್ಪೆಯಲ್ಲಿ ನಾವು ಜೊತೆಗೆ ಮಾಡಿದ್ವಿ. ಸೊ ಒಂದು ಫುಲ್ ಫ್ಲೆಜ್ಡ್ ಯಂಗ್ ಎನರ್ಜೆಟಿಕ್ ಆಗಿರುವಂಥ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಒಂದು ಹೈಲಿ ಸಿಕ್ಕಾಪಟ್ಟೆ ದೊಡ್ಡ ಸಿನಿಮಾಗಳು ಮಾಡಿ ಒಂದಷ್ಟು ವಿಷಯಗಳನ್ನೆಲ್ಲ ತಿಳ್ಕೊಂಡು ಮಾಡಿರುವಂಥ ಒಂದು ಕ್ಯಾಮ್ರಾಮ್ಯಾನು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಫ್ಯಾಮಿಲಿ ಒಂದು ಮ್ಯೂಸಿಷಿಯನ್ ಫ್ಯಾಮಿಲಿ. ಇತ್ತೀಚೆಗೆ ನಿಜವಾಗ್ಲೂ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯು ಚರಣ್ ಸರ್. ಯು ಆರ್ ಬ್ಯೂಟಿಫುಲ್ ಮ್ಯೂಸಿಷಿಯನ್ ಅಂತ ಹೇಳಬೇಕು. ಈ ಸಿನಿಮಾದಲ್ಲಿ ಒಂದು ದೊಡ್ಡ ಸ್ಟ್ರೆಂತೆ ನಮ್ಮ ಮ್ಯೂಸಿಕ್. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇನ್ನು ಎಲ್ಲ ನಮ್ಮ ಪ್ರಶಾಂತ್ ಸರು, ಅರ್ಣಿ ಮೇಡಮ್, ಎಲ್ಲರಿಗೂ, ಎಲ್ಲ ಕಲಾವಿದರಿಗೂ ನಾನು ಥ್ಯಾಂಕ್ ಯು ಹೇಳ್ತೀನಿ. ಬೀಯಿಂಗ್ ಅ ಪಾರ್ಟ್ ಆಫ್ ಮ್ಯಾಂಗೋ ಪಚ್ಚ. ಅದರಲ್ಲಿ ಒಂದು 20 ವರ್ಷದ ಹಳೆ ಸ್ನೇಹಿತರು ಮಿಸ್ಟರ್ ಮಂಜು ಅವರು ಆರ್ಟ್ ಡಿಪಾರ್ಟ್ಮೆಂಟಿಂದ ಹಿಡಿದು ಯಾವ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿಲ್ಲ ಅಂತ ಕೇಳಿ ಇವಾಗ ಒಂದು ಒಳ್ಳೆ ಕಲಾವಿದರಾಗಿದ್ದಾರೆ. ಥ್ಯಾಂಕ್ ಯು ಟು ಬಿ ಅ ಪಾರ್ಟ್ ಆಫ್ ಮ್ಯಾಂಗೋ ಪಚ್ಚ. ಎಲ್ಲರಿಗೂ ಧನ್ಯವಾದಗಳು. ದಯವಿಟ್ಟು ಈ ಸಿನಿಮಾನ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಕಡೆಯಿಂದ ಪುಷ್ ಮಾಡಿ. ಯಾಕಂದರೆ ಒಂದು ಒಳ್ಳೆಯ ಪ್ರಯತ್ನ ನಾವೆಲ್ಲರೂ ಸೇರ್ ಮಾಡಿದ್ದೀವಿ. ಒಳ್ಳೊಳ್ಳೆ ಕಲಾವಿದರುಗಳು ಇದರಿಂದ ಹೊರಗೆ ಬರ್ತಾ ಇದ್ದಾರೆ. ಸೊ ತಮ್ಮ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನಮ್ಮ ಮ್ಯಾಂಗೋ ಪಚ್ಚ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಸರ್ ನಮಸ್ತೆ. ಸರ್ ಮ್ಯಾಮ್ ನಮಸ್ತೆ. ಕಾರ್ತಿಕ್ ಹಾಗೂ ಯೋಗಿ ಅವರೇ ನಮಸ್ಕಾರ. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ. ನಾನು ಮೈಸೂರವನು. ಮೊದಲಿಂದನೂ ಸಿನಿಮಾ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ಎಲ್ಲಿಂದ ಶುರು ಮಾಡೋದು, ಹೇಗೆ ಶುರು ಮಾಡೋದು ಅನ್ನೋ
ದಾರಿ ಸರಿಯಾಗಿ ಗೊತ್ತಿರಲಿಲ್ಲ. ಹಾಗಾಗಿ ಕಲ್ತಿದ್ದೇನೆ ಸಿನಿಮಾ ನೋಡಿ. ಯಾರ ಜೊತೆಗೂ ತುಂಬ ಜಾಸ್ತಿ ವರ್ಷಗಳು, ಅಂದರೆ ಒಂದೇ ಡೈರೆಕ್ಟರ್ ಜೊತೆ 8-10 ವರ್ಷ ಕೆಲಸ ಮಾಡಿರೋದು ಆ ಥರ ಎಲ್ಲ. ಸಿನಿಮಾ ನೋಡ್ತಾ ಕಲ್ತಿದ್ದು. ಇಂಟರ್ವ್ಯೂಗಳನ್ನು ನೋಡಿ ಕಲ್ತಿದ್ದೀನಿ. ಸರ್ದು ಒಂದು ಇಂಟರ್ವ್ಯೂ ಬಂದಿತ್ತು ತುಂಬ ಹಿಂದೆ, ಅದು ರನ್ ಸಿನಿಮಾ ಅವರು ಮಾಡಿದರು RGV ಅವ್ರ ಜೊತೆ. ಅದರಲ್ಲಿ ಒಂದು ಸೀನ್ ಇತ್ತು, ಅದನ್ನ ನಾನು ಅವ್ರಿಗೆ ಕೂಡ ಹೇಳಿದ್ದೀನಿ. ದ ಮೊಮೆಂಟ್ಸ್ ಬಿಫೋರ್ he ಡೈಸ್ ಬೈ ಸೂಸೈಡ್. ಸೊ ಅದ್ರ ಬಗ್ಗೆ ಅವರು ಒಂದು ಮಾತಾಡಿದರು CNNIBNಲ್ಲಿ 100 years ಆಫ್ ಸಿನಿಮಾದಲ್ಲಿ. ಸೊ ಆ ಇಂಟರ್ವ್ಯೂ ನನಗೆ ತುಂಬ ಇಷ್ಟ ಆಗಿತ್ತು. ಅದರ ಜೊತೆಗೆ ನನಗೆ ತುಂಬ ಇಷ್ಟ ಆಗೋ ನಿರ್ದೇಶಕರ ಇಂಟರ್ವ್ಯೂಗಳನ್ನು ನೋಡಿ ನಾನು ಕಲ್ತಿದ್ದು. ಸೊ ಆ ಎಲ್ಲ ನನ್ನ ಗುರು ಸಮಾನರಾದ ಎಲ್ಲ ನಿರ್ದೇಶಕರಿಗೂ ನಾನು ಇಲ್ಲಿಂದನೇ ಥ್ಯಾಂಕ್ಸ್ ಹೇಳ್ತೀನಿ. ಜೊತೆಗೆ ಡೆಬ್ಯೂ ಸಿನಿಮಾಗೆ ಈ ಥರದ್ದು ಒಂದು ಪ್ಲ್ಯಾಟ್ಫಾರ್ಮ್ ತುಂಬ ಕಷ್ಟ. ಅಂದರೆ ಇದು ಡ್ರೀಮ್ ಕಮ್ ಟ್ರೂ ಅಲ್ಲ, ಇದು ಐ ಹ್ಯಾಡಂಟ್ ಡ್ರೆಮ್ಟ್ ಆಫ್ ದಿಸ್ ಆಲ್ಸೋ. ಇದು ನನ್ನ ಕನಸಲ್ಲೂ ಕೂಡ ಬಂದಿದೆ. ಅಂದರೆ ಕಾಣದ ಕನಸು ನಿಜ ಆಗೋದು ಅಂತ ಹೇಳ್ತಾರಲ್ಲ, ಅಂದರೆ ಕಂಡಿರೋ ಕನಸು ನಿಜ ಆಗುತ್ತೆ, ಕಾಣದೇ ಇರೋ ಕನಸು ನಿಜ ಆಗುತ್ತಲ್ಲ, ಆ ಥರದ್ದು ಒಂದು ಜಾಗದಲ್ಲಿ ನಾನಿದ್ದೀನಿ. ಸೊ ನಮ್ಮ ಸಿನಿಮಾ ನೋಡಿದ ಮೊದಲನೇ ಕಣ್ಣು ಶೇಖರ್ ಸರ್. ಅವರು ನಾನು ಮೈಸೂರನ್ನ ಹೇಗಿದೆಯೋ ಹಾಗೆ ತೋರಿಸ್ಬೇಕು, ಅಂದರೆ ಯಾವುದೇ ಟೂರಿಸ್ಟಿ ವರ್ಷನ್ ಮೈಸೂರು ತೋರಿಸ್ಬಾರ್ದು. ಮೈಸೂರಲ್ಲಿ ನಾವೆಲ್ಲ ಓಡಾಡ್ತಿರೋ ರೋಡು, ನಾವು ಓಡಾಡಿದ ಗಲ್ಲಿಗಳು, ಇದನ್ನು ಹೇಗಿದೆಯೋ ಹಾಗೆ ತೋರಿಸ್ಬೇಕು ಅಂತ ನಾನು ಮೊದಲನೇದಾಗಿ ಅವ್ರಿಗೆ ಹೇಳಿದ್ದು. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ಅವ್ರು ಅರ್ಥ ಮಾಡಿಕೊಂಡು ಅದನ್ನು ಅದೇ ಥರ ಪರದೆ ಮೇಲೆ ಕಟ್ಕೊಟ್ರು. ಪ್ರೊಡಕ್ಷನ್ ಡಿಸೈನರ್ ವಿಶ್ವಾಸ್ ಕಶ್ಯಪ್ ಅವರು ಪ್ರಾಬ್ಲಿ ತುಂಬ ಕಷ್ಟದ ಒಂದು ಪೀರಿಯಡ್ ಇದು, 2002-2003 ರಿಕ್ರಿಯೇಟ್ ಮಾಡೋದು ಸ್ಕ್ರೀನ್ ಮೇಲೆ. ಏಕೆಂದರೆ ವಿಜುವಲಿ ಅಂಥ ಏನೂ ಡಿಫ್ರೆನ್ಸ್ ಇಲ್ಲ. ಅಂದರೆ 70s ಆಗ್ಬೋದು, 60s ಆಗ್ಬೋದು, ಒಂದು 4-5 ಫಿಯೇಟ್ ಆ್ಯಂಡ್ ಲ್ಯಾಂಬ್ರೆಟಾ ಕಾರ್, ಬೆಲ್ ಬಾಟಮ್ ಹೇರ್ ಸ್ಟೈಲಲ್ಲಿ ಏನಾದರೂ ಮಾಡ್ಬೋದು ನೀವು. ಬಟ್ 2002-2003 ಸ್ವಲ್ಪ ಡಿಫಿಕಲ್ಟ್ ಪೀರಿಯಡ್ ರಿಕ್ರಿಯೇಟ್ ಮಾಡೋದಕ್ಕೆ. ಸೇಮ್ ಕಾರ್ಸ್, ಸೇಮ್ ಟೆಲಿವಿಷನ್, ಒಂದು ಸ್ವಲ್ಪ ಫೋನ್ಗಳ ವ್ಯತ್ಯಾಸಗಳಿದ್ದಾವೆ. ಸೊ ಹಾಗಾಗಿ ಆ ಪೀರಿಯಡ್ನ ನಮಗೆ ಕಟ್ಕೊಡೋದ್ರಲ್ಲಿ ನಮಗೆ ತುಂಬ ಮೇಜರ್ ಆಗಿ ಹೆಲ್ಪ್ ಆಗಿದ್ದು ಪ್ರೊಡಕ್ಷನ್ ಡಿಸೈನರ್ ವಿಶ್ವಾಸ್ ಕಶ್ಯಪ್ ಅವರು, ಶೇಖರ್ ಸರ್, ಹಾಗೂ ಈ ಚಿತ್ರದ ವಸ್ತ್ರ ವಿನ್ಯಾಸ ಯೋಗಿ ಜಿ ರಾಜ್ ಅವರು. 2002, 2003, 2004, 2005ರಲ್ಲಿದ್ದ ಸ್ಟೈಲ್ಗಳನ್ನು, ಆ ಫುಲ್ ಆರ್ಮ್ ಶರ್ಟ್ಸ್ ಇರ್ಬೋದು, ಅದು ಕೆಲವೊಂದಷ್ಟು ಟಿ ಶರ್ಟ್ಸ್ ಕಲರ್ಸ್, ಟೆಕ್ಸ್ಚರ್ಸ್, ಅದನ್ನೆಲ್ಲ ಮಾಡಿದ್ದೆ ಅವರು. ಕಂಪ್ಲೀಟ್ಲಿ ಅವರು ಆ ಜವಾಬ್ದಾರಿ ತೊಗೊಂಡು ಮಾಡಿದ್ದಾರೆ. ಜೊತೆಗೆ ಅವ್ರ ಜೊತೆಗೆ ನಾಣಿ ಸರ್ ಇದ್ದರು ಸೆಟ್ಟಲ್ಲಿ ನಮ್ಮ ಜೊತೆಗೆ, ತುಂಬ ಹೆಲ್ಪ್ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾದ ಕಾಸ್ಟಿಂಗ್ ವಿಚಾರಕ್ಕೆ ಬಂದರೆ, ಮೊಟ್ಟ ಮೊದಲನೇದಾಗಿ ಮ್ಯಾಂಗೋ ಪಚ್ಚಾಗೆ ಆನ್ ಬೋರ್ಡ್, ಅಂದರೆ ನಾನು ಮಾಡಬೇಕು ಈ ಸಿನಿಮಾ ಅಂತ ಆಗಿದ್ದು ಸಂಚಿತ್ ಜೊತೆಗೆ ಮಾತಾಡಿದಾಗ. 2 years ಬ್ಯಾಕ್ ಕಾರ್ತಿಕ್ ಅವ್ರ ಬರ್ಡೇ ಇತ್ತು. ಕಾರ್ತಿಕ್ ಅವ್ರ ಬರ್ಡೇ ಮಾರನೇ ದಿವಸ ಮೀಟ್ ಮಾಡಿದ್ದು ಕಥೆ ಹೇಳೋದಕ್ಕೆ. ಕಥೆ ಹೇಳಿದ ತಕ್ಷಣವೇ ಈ ಸೈಡ್ ಓಕೆ. ನನಗೆ ಅದು ಸ್ವಲ್ಪ ಆಶ್ಚರ್ಯ ಆಗಿತ್ತು. ಏನಪ್ಪ ಅಂದರೆ 5 ವರ್ಷದಿಂದ ಕಾಯ್ದಿದ್ದೀವಿ, ಒಂದೇ ಮೀಟಿಂಗಲ್ಲಿ ಓಕೆ ಅಂದ್ಬಿಟ್ರಲ್ಲ ಇವರು ಅಂತ. ಆ್ಯಂಡ್ ದೆನ್ ಸರ್ಗೆ ಕತೆ ಹೇಳಿದ್ವಿ, ಮೇಡಮ್ಗೆ ಕತೆ ಹೇಳಿದ್ವಿ. ಸೊ ದೇ ಆಲ್ಸೋ ಲೈಕ್. ಅದಾದಮೇಲೆ ಸರ್ ಜೊತೆಗೆ ಒಂದು ತುಂಬ ಡಿಟೈಲ್ಡ್ ಒಂದು ಡಿಸ್ಕಷನ್ ಆಗಿತ್ತು. ಅವರ ಬೆಂಗಳೂರಿನಲ್ಲಿ, ಹೈದರಾಬಾದ್ ಮನೆಯಲ್ಲಿ ತುಂಬ ಡಿಸ್ಕಷನ್ ಮಾಡಿದ್ವಿ. ನಾನು ಸಂಚಿ ಕೂಡ ಹೈದರಾಬಾದ್ಗೆ 1-2 ಸತಿ ಹೋಗಿ ಬಂದಿದ್ವಿ ಸರ್ ಜೊತೆಗೆ ಮಾತಾಡೋದಕ್ಕೆ. ಸೊ ದೆನ್ ಫೈನಲಿ ಅವರು 2024 ಅಕ್ಟೋಬರಲ್ಲಿ ಇದನ್ನು ಓಕೆ, ದಿಸ್ ಇಸ್ ದ ಫಿಲ್ಮ್ ದಟ್ ವಿ ಆರ್ ಡೂಯಿಂಗ್, ಲೆಟ್ಸ್ ಡೂ ದಿಸ್ ಫಿಲ್ಮ್ ಅಂತ ಹೇಳಿದ್ರು. ಅದಾದಮೇಲೆ ಒಬ್ಬರು ಜಾಯ್ನ್ ಆಗ್ತಾ ಬಂದರು. ಮೊದಲಿಗೆ ಮಯೂರ್ ಪಟೇಲ್ ಸರ್ ಜಾಯ್ನ್ ಆದರು. ನೀವು ಕೇಳಿದ್ರಿ ನಾಗಪ್ಪ ಅಂತ ಯಾಕೆ ಇಟ್ಟಿದ್ದೀರಾ ಅಂತ ಹೆಸರು. ನಾಗಪ್ಪ ಅಂತ ಯಾಕೆ ಇಟ್ಟಿದ್ದು ಅಂದರೆ ನಾನು ತುಂಬ ಯಶವಂತ್ ಚಿತ್ತಾಲ್ರ ಫ್ಯಾನು. ಯಶವಂತ್ ಚಿತ್ತಾಲ್ರದೊಂದು ಶಿಕಾರಿ ಅಂತ ಕಾದಂಬರಿ ಇದೆ, ಅದರಲ್ಲಿ ಪ್ರೊಟ್ಯಾಗನಿಸ್ಟ್ ಹೆಸರು ನಾಗಪ್ಪ. ಸೊ ದಿಸ್ ಇಸ್ ಮೈ ಕೈಂಡ್ ಆಫ್ ಟ್ರಿಬ್ಯೂಟ್ ಟು ದ್ಯಾಟ್ ಗ್ರೇಟ್ ಮ್ಯಾನ್. ಆ್ಯಂಡ್ ಐ ಥಿಂಕ್ ನಾಗಪ್ಪ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ. ಜೊತೆಗೆ ಕಾಜಲ್ ಅವ್ರನ್ನ ನೀವು ಸಿನಿಮಾಗಳಲ್ಲಿ ನೋಡಿದ್ದೀರಾ, ಪೆಪೆ ಸಿನಿಮಾದಲ್ಲೂ ನೋಡಿದ್ದೀರಾ. ಸೊ ದ ವೇ ಶಿ ಕೇಮ್ ಆ್ಯಂಡ್ ಪರ್ಫಾರ್ಮ್ಡ್ ಆ್ಯಂಡ್ ಶಿ ಡಬ್ಡ್ ಫಾರ್ ಹರ್ ಸೆಲ್ಫ್. ತುಂಬ ಖುಷಿ ಆಯಿತು ಕಾಜಲ್ ಕೆಲಸ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಟೀಚರ್ ಪ್ರಶಾಂತ್ ಸರ್, ಅವ್ರನ್ನೆಲ್ಲ ನೋಡ್ಕೊಂಡು ನಾವು ಥಿಯೇಟ್ರಲ್ಲಿ ಬೆಳೆದಿದ್ದೀವಿ ರಂಗಾಯಣದಲ್ಲಿ. ಸರ್ ನೀವು ಒಪ್ಪಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹರಿಣಿ ಮ್ಯಾಮ್, ನಾನು 2017-18ರಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತಿದ್ದಾಗ ಒಂದು ಕಾಸ್ಟಿಂಗ್ ಕಾಲ್ ಹಾಕಿದ್ದೆ. ಅದಕ್ಕೆ ಫಸ್ಟ್ ಇಮೇಲ್ ಬರೆದಿದ್ದು ಅವರೇ.
ಫಸ್ಟ್ ಇಮೇಲ್ 2017ನಲ್ಲಿ. ಸೊ ಥ್ಯಾಂಕ್ ಯು ಮ್ಯಾಮ್ ಆ್ಯಂಡ್ ಜೈ, ಸೂಪರ್ ಪರ್ಫಾರ್ಮೆನ್ಸ್. ನನಗೆ ಆ ಇನ್ನೋಸೆನ್ಸ್ ಇದೆಯಲ್ಲ ಅದು ತುಂಬ ಕಷ್ಟ ರೀಕ್ರಿಯೇಟ್ ಮಾಡೋದು ಇದರಲ್ಲಿ ಸ್ಕ್ರೀನ್ನಲ್ಲಿ. ಯೂಶ್ವಲಿ ಇಂಡಿವಿಜುವಲ್ ಆಗಿರೋ ಸೀನ್ಗಳಲ್ಲಿ ಅಥವಾ ಕಾಂಬಿನೇಷನ್ ಇರೋ ಸೀನ್ಗಳಲ್ಲಿ ದ ಹೋಲ್ಡ್ ಯು ಹ್ಯಾವ್ ಆ್ಯಂಡ್ ಬೇರೆ ಆ್ಯಕ್ಟರ್ಗೆ ಕೊಡೋ ಸ್ಪೇಸ್ ಇದೆಯಲ್ಲ ಜನರಸ್ ಆಗಿ, ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಯು ವಿಲ್ ಗೋ ಅ ವೆರಿ ವೆರಿ ಲಾಂಗ್ ವೇ. ಆ್ಯಂಡ್ ಮಂಜಣ್ಣ, ಥ್ಯಾಂಕ್ ಯು ಸೋ ಮಚ್ ನೀವು ಈ ಕಥೆನ ಒಪ್ಪಿ ಮಾಡಿದ್ದಕ್ಕೆ. ಆ್ಯಂಡ್ ನಿನ್ನೆಯಿಂದನೂ ನನಗೆ ನನಗೆ ಬರ್ತಾ ಇರೋ ಕರೆಗಳಲ್ಲಿ ಮುಖ್ಯವಾಗಿ ಮೆನ್ಷನ್ ಮಾಡ್ತಾ ಇರೋದು ಎಲ್ಲರೂ ಮಂಜು ಅವ್ರ ಬಗ್ಗೆ. ಯಾಕೆಂದರೆ ತುಂಬ ಸಬ್ಡ್ಯೂಡ್ ಆಗಿದೆ, ತುಂಬ ಸೆಟಲ್ಡ್ ಆಗಿ ಮಾಡಿದ್ದಾರೆ, ತುಂಬ ಜಾಸ್ತಿ ಮಾತುಗಳಿಲ್ಲದೆ ಅವರು ಕನ್ವೆ ಮಾಡಿದ್ದಾರೆ ಇದರಲ್ಲಿ. ಸೊ ಹಾಗಾಗಿ ನನಗೆ ತುಂಬ ಅಂದರೆ ನಿಮ್ಗೆ ಇದೇ ಥರದ ಇನ್ನಷ್ಟು ವಿಭಿನ್ನವಾದ ಪಾತ್ರಗಳು ಸಿಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಆ್ಯಂಡ್ ದ ಮ್ಯಾನ್ ಆಫ್ ದ ಮೂಮೆಂಟ್ ಹಸ್ರವ್ವ ಕೊಟ್ಟಿದ್ದಾರೆ. ಆ್ಯಂಡ್ ಹಸ್ರು ಕಲರ್ ಟಿ ಶರ್ಟೇ ಹಾಕ್ಕೊಂಡು ಬಂದಿದ್ದಾರೆ ಇವತ್ತು. ಎಲ್ಲರೂ ಮಾತಾಡ್ಕೊಂಡು ಹಾಕೊಂಡು ಬಂದಿದ್ದಾರೆ, ನಮಗೆಲ್ಲ ಬೇರೆ ಬಟ್ಟೆ ಹೇಳಿ. ಸಂಚಿತ್ ಇಸ್ ಆಲ್ಸೋ ವೇರಿಂಗ್ ಗ್ರೀನ್, ಕಾಜಲ್ ಇಸ್ ಆಲ್ಸೋ ವೇರಿಂಗ್ ಗ್ರೀನ್. ಸೊ ಚರಣ್ ರಾಜ್ ನನಗೆ ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಹಾಗೂ ನನ್ನ ಯೋಗ್ಯತೆಗೂ ಮೀರಿ ಇರುವಂತಹ ಒಂದು ಟ್ಯಾಲೆಂಟ್. ನಾನು ಅವ್ರ ಜೊತೆಗೆ ಮಾತಾಡಿದ್ದಿರ್ಬೋದು, ಅವ್ರ ಜೊತೆಗೆ ಮ್ಯೂಸಿಕ್ ಮಾಡಬೇಕಾದ್ರೆ ನಮ್ಮ ಡಿಸ್ಕಷನ್ಸ್ ಎಲ್ಲ ತುಂಬ ಆತ್ಮೀಯವಾಗಿತ್ತು. ಬಹಳಷ್ಟು ರಾತ್ರಿಗಳು, ಬಹಳಷ್ಟು ಹಗಲುಗಳು ನಿದ್ದೆಗೆಟ್ಟು ಕೆಲಸ ಮಾಡಿದ್ದಾರೆ. ಆ್ಯಂಡ್ ಅವರಷ್ಟೇ ಅಲ್ಲ, ಅವರ ಟೀಮ್ ಚೆನ್ನೈನಲ್ಲಿ, ಸುಜಿತ್ ಶ್ರೀಧರ್ ಆ್ಯಂಡ್ ಹಿಸ್ ಟೀಮ್ ಇನ್ ಚೆನ್ನೈ ಆ್ಯಂಡ್ ಹಿಸ್ ಟೀಮ್ ಇನ್ ಬ್ಯಾಂಗ್ಳೂರ್, his audio engineers, everybody, they worked really, really hard to make the film sound the way it is sounding in the theaters. And at last, I want to thank the people of Karnataka, the people who are watching the film. And I request you all to lap the film up and please go and watch the film in the theaters. And ma'am, thank you so much once again. Sir, thank you so much once again. ಕಾರ್ತಿಕ್ ಅವರು ಮತ್ತು ಯೋಗಿ ಅವರು, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೈನ್. ಆ್ಯಂಡ್ ನಾನು ಇನ್ನೊಂದು ಹೆಸರು ಇಲ್ಲಿ ಹೇಳಲೇಬೇಕು, ನನ್ನ ಆತ್ಮೀಯ ಗೆಳೆಯ ಡಾಲಿ ಧನಂಜಯ. ಇದೆಲ್ಲ ಆಗೋದಕ್ಕೆ ಮುಖ್ಯವಾದ ಕೊಂಡಿ ನನ್ನ ಗೆಳೆಯ ಧನಂಜಯ. ಸೊ ಅವನಿಗೆ ತುಂಬ ದೊಡ್ಡ ಥ್ಯಾಂಕ್ಸ್. ಆ್ಯಂಡ್ ನಿಮಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಇಷ್ಟು ಧನ್ಯವಾದಗಳು ಹೇಳ್ತಾ ಇದ್ದೀವಿ ಅಂತ. ಆಲ್ರೆಡಿ ಗೊತ್ತಾಗಿರುತ್ತೆ, ಬಟ್ ಸ್ಟಿಲ್ ಸಿನಿಮಾ ನೋಡಿದ್ರೆ ನಿಮಗಿನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ವಾರ್ಮ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹೇಳೋ ಹಾಗೆ ನಾವೆಲ್ಲರೂ ನಿಮ್ಮ ಬಿಗ್ ಫ್ಯಾನ್, ನಿಮ್ಮ ಮ್ಯೂಸಿಕ್ಗೆ. ಇದೀಗ ಹಸ್ರಾಗಿ ಕಾಣಿಸ್ತಾವಳೆ ಹೂವು ಮುಡ್ಕೊಂಡು ಸಿನಿಮಾ ರಿಲೀಸ್ಗೂ ಮೊದಲು ನಾವು ಅನ್ಕೋತಿದ್ವು ಯಾರೋ ಬ್ಯೂಟಿಫುಲ್ ಹುಡುಗಿನ ಹೊಗಳ್ತಾ ಇದ್ದೀರಾ ನೀವು ಅಂಥೇಳಿ. ಬಟ್ ಅದನ್ನು ಬೇರೆ ಬೇರೆ ವರ್ಷನಲ್ಲಿ ಒಂದು ಸಿನಿಮಾದಲ್ಲಿ ನೀಡಿರೋ ರೀತಿಗೆ ರಿಯಲಿ ಹ್ಯಾಟ್ಸ್ ಆಫ್. ಹಸಿರು ಕಲರ್ ಬೇರೆ ಹಾಕೊಂಡ್ಬಂದಿದ್ದೀರಾ. ಈಗ ನಮ್ಮ ಮ್ಯಾಂಗೋ ಪಚ್ಚದ ಬಗ್ಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಿಮ್ಮ ಆಡಿಯನ್ಸ್ ಕಡೆಯಿಂದ ಬರ್ತಾ ಇರುವಂತಹ ರೆಸ್ಪಾನ್ಸ್ ಬಗ್ಗೆ ದಯವಿಟ್ಟು ನೀವು ಮಾತನಾಡಬೇಕು. ನಮಸ್ತೆ ಸರ್. ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮದವರಿಗೆ ನಮಸ್ಕಾರ. ಫಸ್ಟ್ ಆಫ್ ಆಲ್, ಇಂಥ ಒಂದು ಒಳ್ಳೆ ಕತೆ, ಇಂಥ ಒಂದು ಅದ್ಭುತ ಕಲಾವಿದರ ಬಳಗ, ತಂತ್ರಜ್ಞರ ಬಳಗ ಇರುವ ಸಿನಿಮಾಕ್ಕೆ ನನ್ನ ಆಯ್ಕೆ ಮಾಡಿಕೊಂಡಿರೋದಕ್ಕೆ ಸುಪ್ರಿಯಾನ್ವಿ ಸ್ಟುಡಿಯೋಸ್, KRG ಸ್ಟುಡಿಯೋಸ್, ವಿವೇಕ್ ಅವರು, ಸಂಚಿತ್ ಅವರು, ಮುಖ್ಯವಾಗಿ ಸರ್, ಥ್ಯಾಂಕ್ ಯು ವೆರಿ ಮಚ್. ಈ ಪ್ರೋಸೆಸ್ಸಲ್ಲಿ ನಂಗೆ ತುಂಬ ಕಲಿಯೋಕ್ಕೆ ಸಿಕ್ತು. ಅಂದರೆ ಇಟ್ಸ್ ಆಲ್ವೇಸ್ ನೈಸ್. ಎಲ್ಲ ಮೂವಿ ಆದ ತಕ್ಷಣ ಯು ಬಿಕಮ್ ಅ ಬೆಟರ್ ಮ್ಯೂಸಿಷಿಯನ್. ಸೊ ಐ ಥ್ಯಾಂಕ್ ಎವ್ರಿ ಒನ್ ಫಾರ್ ದಿಸ್. ನಿನ್ನೆಯಿಂದ ತುಂಬ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಮೂವಿಗೆ, ಸಂಚಿತ್ ಅವರ ಅಭಿನಯಕ್ಕೆ, ಎಲ್ಲರ ಅಭಿನಯಕ್ಕೆ, ಕಥೆಗೆ. ಸೊ ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ದ ಆಡಿಯನ್ಸ್. ಹಾಗೂ ಈ ಮೂಲಕ ಎಲ್ಲ ಸಹೃದಯ ಪ್ರೇಕ್ಷಕರಿಗೆ ಏನು ಕೇಳ್ಕೊಳ್ತಾನೆ ಅಂದರೆ, ಥಿಯೇಟ್ರಿಗೆ ಹೋಗಿ ಈ ಸಿನಿಮಾ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೇನೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಸರ್. ದಯವಿಟ್ಟು ಜೋರಾದ ಚಪ್ಪಾಳಿ ಟು ಅವರ್ ಡೈರೆಕ್ಟರ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಬರಲಿ ಎಸ್ ಮ್ಯಾಮ್, ಹಾರ್ಟ್ಲಿ ವೆಲ್ಕಮ್ ಮ್ಯಾಮ್. ಪ್ರೀತಿಯ ಸ್ವಾಗತ. ಪ್ಲೀಸ್ ಮಧ್ಯಕ್ಕೆ ಬನ್ನಿ. ಕಾಜಲ್ ಪ್ಲೀಸ್ ಬನ್ನಿ. ಎಸ್, ಮೊದಲನೇದಾಗಿ ಮ್ಯಾಮ್ ಕಂಗ್ರ್ಯಾಚುಲೇಷನ್ಸ್, ಪ್ರೀತಿಯ ಅಭಿನಂದನೆಗಳು. ಯಾಕಂತ ಹೇಳಿದ್ರೆ KRG ಜೊತೆಗೆ ನಮ್ಮ ಸುಪ್ರಿಯಾನ್ವಿ ಮೂಲಕ ಮ್ಯಾಂಗೋ ಪಚ್ಚ ನಮ್ಮ ಕನ್ನಡ ಥಿಯೇಟರ್ಗೆ ಜನರು ಮತ್ತೆ ಬರೋ ರೀತಿಯಲ್ಲಿ ಈ ಸಿನಿಮಾ ಖಂಡಿತವಾಗಿ ಮಾಡ್ತಾ ಇದೆ. ಸೊ ಕಂಗ್ರ್ಯಾಚುಲೇಷನ್ಸ್. ಮ್ಯಾಂಗೋ ಪಚ್ಚ ಜರ್ನಿಯಲ್ಲಿ
ನೀವು ಮಗ ಅಂಥೇಳಿ ಅಷ್ಟು ಪ್ರೀತಿಯಿಂದ ಕರೀತೀರಾ, ನಮ್ಮ ಸಂಚಿತ್ ಅವ್ರನ್ನ ಅಷ್ಟು ಪ್ರೀತಿಯನ್ನು ಕೊಡ್ತೀರಾ. ಅವರ ಅಭಿನಯ ನೋಡಿ ನಮಗೇನೆ ಅಷ್ಟು ಖುಷಿಯಾಗಿದೆ, ನಿಮಗೆ ಎಷ್ಟು ಖುಷಿಯಾಗಿದೆ. ಅದರ ಜೊತೆಗೆ ಇಡೀ ಟೀಮ್ ಬಗ್ಗೆ ರಿಲೀಸ್ ಆದ ನಂತರ ನಿಮಗೆ ಬರ್ತಾ ಇರುವಂಥ ರೆಸ್ಪಾನ್ಸ್ಗಳ ಬಗ್ಗೆ ದಯವಿಟ್ಟು ಮಾತನಾಡಿ ಮಾ. ಧನ್ಯವಾದಗಳು ಎಲ್ಲರೂ ಬಂದಿರೋದಕ್ಕೆ. ನನ್ನ ಮುಖ ನೋಡಿ ಬೋರ್ ಆಗಿರಬೇಕು ಇಷ್ಟರಿಂದ, ಬರೀ ನಾವು 3 ಜನ ಕೂತು ಇಷ್ಟೊಂದು ಮಾತಾಡಿದ್ದೀವಿ ಆಲ್ರೆಡಿ. ಇವತ್ತು ಸಿನಿಮಾ ನಮ್ಮ ಮ್ಯಾಂಗೋ ಪಚ್ಚ ಮಾತಾಡ್ತಾ ಇದೆ, ಪ್ರತಿಯೊಬ್ಬರು ಬಾಯಲ್ಲೂ ಒಳ್ಳೆ ಪಾಸಿಟಿವ್ ರಿವ್ಯೂಸ್ ಬಂದಿದೆ. ಅದು ನಮ್ಮ ಫಸ್ಟ್ ಗೆಲುವು. ತುಂಬ ಖುಷಿ ಇದೆ, ತೃಪ್ತಿ ಇದೆ. ಪ್ರತಿಯೊಬ್ಬರಿಗೂ ನಮ್ಮ ಧನ್ಯವಾದಗಳು. ಇನ್ನು ಮುಂದೆ ಒಳ್ಳೆ ಪಿಕ್ಚರ್ಗಳನ್ನ ಈ ಥರ ಪ್ರೋತ್ಸಾಹ ಮಾಡಿ ನಿಮ್ಮೆಲ್ಲರ ಸಪೋರ್ಟ್, ಮಾಧ್ಯಮ ವರ್ಗದವರು ತುಂಬ ಸಪೋರ್ಟ್ ಮಾಡಿದ್ದೀರ ನಮಗೆ. ಇನ್ನು ಮುಂದೆ ಸಪೋರ್ಟ್ ಮಾಡ್ತಾಯಿರಿ. ನನ್ನ ವೆರಿ ವೆರಿ ಬ್ಯೂಟಿಫುಲ್ ಟೀಮ್. ನಾನು ಯಾವಾಗಲೂ ಹೇಳ್ತಿದ್ದೆ, ಐ ಆಮ್ ಸೋ ಬ್ಲೆಸ್ಡ್. ನಂದು ಮೊದಲನೇ ಫಿಲಮಲ್ಲಿ ಎಷ್ಟು ಒಳ್ಳೆ ಒಂದು ಟೀಮ್ ಸಿಕ್ಕಿದೆ. ಎಲ್ಲರೂ ಗೆಳೆಯರು, ತುಂಬ ಅನ್ಯೋನ್ಯವಾಗಿರ್ತಾರೆ. ತುಂಬ ಒಂದು ವೆರಿ ಬ್ಯೂಟಿಫುಲ್ ವೈಬ್ ಇನ್ ದ ಟೀಮ್. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಎವ್ರಿಬಡಿ ಫಾರ್ ದ್ಯಾಟ್. ಐ ಆಮ್ ದ ಬಿಗ್ಗೆಸ್ಟ್ ಫ್ಯಾನ್ ಆಫ್ ಮಿಸ್ಟರ್ ಪ್ರಶಾಂತ್ ಹಿರೇಮಠ್. ತುಂಬ ಅದ್ಭುತವಾಗಿ ಮಾಡಿದ್ದೀರಾ ಸರ್. ಐ ಆಮ್ ಸೋ ಗ್ರೇಟ್ಫುಲ್ ದಟ್ ಯು ಸೆಡ್ ಯೆಸ್ ಟು ಅಸ್, ಆ್ಯಂಡ್ ಥ್ಯಾಂಕ್ ಯು ವಿವೇಕ್ ಫಾರ್ ಹ್ಯಾವಿಂಗ್ ಹಿಮ್ ಆನ್ ಆರ್ ಟೀಮ್. ಹರಿಣಿ ಅವರು ತುಂಬ ಮುದ್ದಾಗಿ ಮಾಡಿದ್ದೀರಾ. ತುಂಬ ಸಂಚಿತ್ ಅವ್ರ ತಾಯಿ ಥರನೇ ಇದ್ದೀರಾ. ತುಂಬ ತಾಯಂದ್ರ ಮಾಡಿದ್ದಾರೆ ಸಂಚಿತಿಗೆ. ಸೊ ಮೆನಿ ಮದರ್ಸ್ ಫಾರ್ ಹಿಮ್. ಎನಿವೇ ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಜೈ. ಸಚ್ ಎ ನ್ಯಾಚುರಲ್ ಆ್ಯಕ್ಟರ್. Lovely. You look so sweet as his brother, and you've done a fabulous job. I wish you great success, Jay, in life. You're a lovely boy, lovely boy. ಚಂದ್ರು ಸರ್, ತುಂಬ ಥ್ಯಾಂಕ್ಸ್. ನಾನೇನು ಹೇಳಲಿ ನಿಮಗೆ. ನೀವು ನಮ್ಮನ್ನು ಆಯ್ಕೆ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾಕಂದರೆ ವಿ ಲುಕ್ ಅಪ್ ಟು ಯು ಸರ್. ಸುದೀಪ್ ಅವರು ನಿಮ್ಮ ದೊಡ್ಡ ಫ್ಯಾನ್. ಯಾವಾಗಲೂ ಹೇಳ್ತಾ ಇರ್ತಾರೆ ನಿಮ್ಮ ಕೆಲಸದ ಬಗ್ಗೆ. ನೀವು ಹೂ ಅಂದಿದ್ದು ತುಂಬ ಖುಷಿ ಆಯ್ತು ನನಗೆ. ಆ್ಯಂಡ್ ಅಫ್ಕೋರ್ಸ್ ನಿಮ್ಮ ಕೆಲಸ ಅಷ್ಟು ಮಾತಾಡ್ತಾ ಇದೆ. ಸಂಚಿತ್ ಅಂತೂ ಅಷ್ಟು ಕ್ಯೂಟಾಗಿ ಕಾಣ್ತಾನೆ. ಐ ಮೀನ್ ವೆರ್ ಎವರ್ ಹೀ ಸಪೋಸ್ ಟು ಲುಕ್ ಕ್ಯೂಟ್. ಬಟ್ ನೀವು ನೋಡಿದ್ದು ಅವನ್ನ ಫಸ್ಟ್ ಕ್ಯಾಮರಾದಲ್ಲಿ, ಮಾಣಿಕ್ಯದಲ್ಲಿ ನೋಡಿ ನಂಗೆ ಇವತ್ತಿಗೂ ನೆನಪಿದೆ. ನೀವು ಎಷ್ಟು ಹೇಳಿದ್ರಿ ಅವನು ತುಂಬ ಚೆನ್ನಾಗಿ ಕಾಣ್ತಾನೆ, ಚೆನ್ನಾಗಿದೆ ಅಂತ ಕ್ಯಾಮ್ರಾದಲ್ಲಿ. ಅದನ್ನು ನಾನು ತುಂಬ ನೆನೆಸ್ಕೊತೀನಿ. ಮಯೂರ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಆರ್ ಫಿಲ್ಮ್. ಸೋ ನ್ಯಾಚುರಲ್, ಸೋ ಬ್ಯೂಟಿಫುಲ್. ನಾನು ಎಷ್ಟು ಸತಿ ಹೇಳಿದ್ದೀನಿ ಸುದೀಪ್ ಅವರಿಗೆ, ಮೈ ಗಾಡ್, ಐ ನೆವರ್ ಎಕ್ಸ್ಪೆಕ್ಟೆಡ್ ಯು ಟು ಬಿ ಸಚ್ ಅ ಲವ್ಲಿ ಆ್ಯಕ್ಟರ್. ಎಷ್ಟೋ ವರ್ಷ ಆದಮೇಲೆ ನೋಡ್ತಾ ಇದ್ದೀನಿ ನಿಮ್ಮನ್ನು ತೆರೆಯಲ್ಲಿ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಆರ್ ಫಿಲ್ಮ್. ಮಂಜು, ನಿನ್ನೆ ತನಕ ನಾನು ನಿಮ್ಮ ಇನ್ಸ್ಪಿರೇಷನ್ ಅಂದ್ರಿ, ಇವತ್ತು ಬಂದು ವಿವೇಕ್ ಅಂದ್ರಿ. ಅಕ್ಕನಿಗೆ ಎಲ್ಲ ಗೊತ್ತಿದ್ದು ಸೈಲೆಂಟಾಗಿ ನಡೀತಾ ಇರ್ತಾರೆ ಹಿಂದೆ. ಆ ಇನ್ಸ್ಪಿರೇಷನ್ ತಗೊಂಡು ನಾನು ಶ್ರೀಧರನ್ ಪಾತ್ರ ಮಾಡಿದ್ದೀನಿ ಅಂದರು. ಹೌದೋ ಇಲ್ವೋ? ಕಾಸ್ಟ್ಯೂಮ್ ಅವ್ರದ್ದು. ಓಕೆ ಓಕೆ, ಥ್ಯಾಂಕ್ ಯು ಶ್ರೀಧರನ್ ಪಾತ್ರಕ್ಕೆ ನನ್ನನ್ನು ಇನ್ಸ್ಪಿರೇಷನ್ ಆಗಿ ತೊಗೊಂಡಿದ್ದಕ್ಕೆ. ಅಂದರೆ ನನಗೆಲ್ಲ ಗೊತ್ತಿದ್ದು, ನಾನು ಸೈಲೆಂಟಾಗಿ ನಡೀತಾ ಇರ್ತೀನಿ ಅಲ್ಲಿ ಇಲ್ಲಿ, ಅದು ನೋಡಿ ನಿಮ್ಮ ಥರ ಮಾಡಿದ್ದೀನಿ ಅಕ್ಕ ಅಂತ ಹೇಳಿದಲ್ವ ನೆನ್ನೆ. ಬಟ್ ಭಾಳ ಚೆನ್ನಾಗಿ ಮಾಡಿದ್ದೀರಾ. ತುಂಬ ಥ್ಯಾಂಕ್ಸ್. ಅವರು ಒಂದೇ ಮಾತು ಹೇಳಿದರು, ಅಕ್ಕ ನಿಮ್ಮ ಪ್ರೊಡಕ್ಷನ್ ಆದರೆ ನಾನು ಏನಾದರೂ ಮಾಡೋಕ್ಕೆ ರೆಡಿ, ನಾನು ಅಲ್ಲಿ ಇರಬೇಕಷ್ಟೇ ನನಗೆ ಅಂತ. ತುಂಬ ಥ್ಯಾಂಕ್ಸ್ ಮಂಜು. ಚರಣ್ ಸರ್, ಯು ಹ್ಯಾವ್ ಕ್ರಿಯೇಟೆಡ್ ಮ್ಯಾಜಿಕ್. ಯು ಆರ್ ಅ ಮ್ಯಾಜಿಷಿಯನ್, ಯು ಆರ್ ಫ್ಯಾಬ್ಯುಲಸ್. ಆ್ಯಂಡ್ ಪ್ರತಿಯೊಂದು ಫಿಲ್ಮಲ್ಲೂ ಎಷ್ಟು ಡಿಫ್ರೆಂಟಾಗಿ, ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದೀರಾ. ಆ್ಯಂಡ್ ಸಚ್ ಎ ವೆರೈಟಿ ಆಫ್ ಸಾಂಗ್ಸ್ ಇವನ್ ಇನ್ ಆರ್ ಫಿಲ್ಮ್, ಫ್ರಮ್ ಫೋಕ್ to rap. You've created really, like I said, it's all magical. So thank you for scoring such lovely scores, and your BGM is top notch. Of course, Vivek, thank you for bringing it all together. You've been a great support to the team, a good guide, and I always say that I admire your zen mode. ಯಾವಾಗಲೂ ಕಾಮಾಗಿರ್ತೀರಾ. ಅದು ಒಂದು ಒಳ್ಳೆ ಕ್ವಾಲಿಟಿ ಕೂಡ ನಿಮಗೆ. ಇನ್ನೂ ಬರೀತಾ ಇರಿ, ಇನ್ನೂ ಹೆಚ್ಚಿಗೆ ಫಿಲ್ಮ್ಸ್ ಮಾಡಿ. ತುಂಬ ಧನ್ಯವಾದಗಳು, ಆ್ಯಂಡ್ ಆಲ್ ದ ಬೆಸ್ಟ್.
ಸಂಚಿತ್ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಲ್ಲ, ಯಾಕಂದರೆ ಮಾತಾಡಾಗಿದೆ. ಇನ್ನೂ ಮಾತಾಡ್ತಾ ಇಮೋಷ್ನಲ್ ಆಗ್ತೀನಿ. ನಮ್ಮ ಮಗ ಇವತ್ತಿಗೆ ಒಂದು ಒಳ್ಳೆ ಪದಾರ್ಪಣೆ ಮಾಡಿದ್ದಾನೆ ಇನ್ ಟು ದ ಇಂಡಸ್ಟ್ರಿ. ಅದು ಹೆಚ್ಚಿಗೆ ಖುಷಿ ಕೊಡುತ್ತೆ ನನಗೆ. ಇನ್ನು ಮುಂದೆ ಸುದೀಪ್ ಅವ್ರು ಹೇಳ್ದಂಗೆ ನಮ್ಮ ಮಗ ಇನ್ನು ಮುಂದೆ ನಿಮ್ಮ ಮಗ. ಸೊ ಹಾರೈಸಿ ಅವನಿಗೆ ಸಪೋರ್ಟ್ ಮಾಡಿ, ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ಅವನಿಗೆ ಅಂತ ನಾನು ಕೇಳ್ಕೊತೀನಿ. I want to tell him yes publicly today that it was fabulous. Did not feel like your first film, Sanji, and I'm so proud of you, man. So proud of you. The beauty in the movie, Namma Kajal. She has a very simple girl's role. Very easily she has slipped into it. She's done a fantastic job. Maybe next time we'll get you to dance some more. Dance irlilla. She's a fabulous dancer. I've seen her reels. Thank you, Kajal. You've done great justice as Suji, a simple next door girl, and both of you complement each other very well. I won't, of course, leave the stage without saying my biggest thanks and my most sincere thanks to Sudeep. Ivattu ಫಿಲಮ್ ಈ ರೀತಿ ಮೂಡ್ ಬಂದಿದೆ ಅಂದರೆ ಅದಕ್ಕೊಂದು ದೊಡ್ಡ ಶಕ್ತಿಯಾಗಿ ನಿಂತಿದ್ದೀರಾ. ಥ್ಯಾಂಕ್ ಯು ಫಾರ್ ಆಲ್ ದ ಗೈಡೆನ್ಸ್, ಆಲ್ ದ ಲವ್ ಆ್ಯಂಡ್ ಎವ್ರಿಥಿಂಗ್. ಯು ಡನ್ ಎವ್ರಿಥಿಂಗ್ ಫಾರ್ ದಿಸ್ ಫಿಲ್ಮ್ ಆ್ಯಂಡ್ ಫಾರ್ ದಿಸ್ ಸಾರಿ. ಯು ಗಾಟ್ ಮಿ ಎ ಸುಪ್ರಿಯಾನ್ವಿ ಸಾರಿ. ಥ್ಯಾಂಕ್ ಯು ದೀಪು. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನಾನು ಈಗ ಸೂಜಿ ಎಸ್ ಸೂಜಿ ಅಲ್ಲ ಸುಜಿ. ಸುಜಿನ ಆಯ್ತು ಸೂಜಿ. ಸುಜಾತ ನಾನು ರಾವ ಫೀಲಲ್ಲಿದ್ದೆ ಅನ್ಸುತ್ತೆ ನಿನ್ನೆ ಮೂವಿ ನೋಡುವಾಗ. ಸಾರಿ. ಓಕೆ, ಈಗ ನಮ್ಮ ಸಿನಿಮಾದಲ್ಲಿ ಒಂದು ವೇಳೆ ಈ ರೀತಿಯಾದಂಥ ವೆರಿ ಪ್ಯಾಷನೇಟ್ ಲೇಡಿ ಪ್ರೊಡ್ಯೂಸರ್ ಇದ್ದಾಗ ಐ ಥಿಂಕ್ ಹೆಣ್ಮಕ್ಳಿಗೆ ಅದೊಂದು ಗ್ರೇಸ್ ಮಾರ್ಕ್ ಇದ್ದ ಹಾಗೆ ಅಂತ ಅನಿಸುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಪ್ಲೀಸ್ ಶೇರ್ ಯುವರ್ ಜರ್ನಿ. ಎಲ್ರಿಗೂ ನಮಸ್ಕಾರ. ಪ್ರಿಯಾ ಮ್ಯಾಮ್ ಹ್ಯಾಸ್ ಆಲ್ವೇಸ್ ಬೀನ್ ವೆರಿ ಕೈಂಡ್ ಟು ಮೀ. ವೆರಿ ಅಂದರೆ ನಾನೊಂದು ಇನ್ಸಿಡೆಂಟ್ ಹೇಳಬೇಕು. ಫಸ್ಟ್ ಟೈಮ್ ನಾನು ಸ್ಕ್ರೀನಿಂಗ್ ನೋಡುವಾಗ, ಸೊ ಯಾರಿಗೂ ಆಬ್ವಿಯಸ್ಲಿ ನನ್ನ ಪರಿಚಯ ಇಲ್ಲ, ಬಟ್ ನನ್ನ ಸೀನ್ ಬಂದಾಗ ಮ್ಯಾಮ್ ನನ್ನ ಪಕ್ಕದಲ್ಲೇ ಕೂತಿದ್ರು ಆ್ಯಂಡ್ ಶಿ ಸ್ಟಾರ್ಟೆಡ್ ವೋಟಿಂಗ್ ಫಾರ್ ಮಿ. I think that is the sweetest thing anyone has ever done for me. And even our settle baruagagli or whenever we meet, she has been extremely kind and extremely sweet. And your energy is really great, ma'am. Thank you so much for making me part of this film. ಹಾಗೆ ಕಾರ್ತಿಕ್ ಸರ್, ಯೋಗಿ ಸರ್, ತುಂಬ ವರ್ಷದಿಂದ ಕೆ ಆರ್ ಜಿ ಪ್ರೊಡಕ್ಷನಿಂದ ಬರೋ ಸಿನಿಮಾಸ್ ಎಲ್ಲ ನೋಡುವಾಗ ಅನಿಸ್ತಾ ಇತ್ತು ಐ ಶುಡ್ ಆಲ್ಸೋ ಬಿ ಅ ಪಾರ್ಟ್ ಆಫ್ ಸಚ್ ಪ್ರೊಡಕ್ಷನ್ ಅಲ್ವಾ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ಅನ್ ಅಪರ್ಚುನಿಟಿ ಇನ್ ದಿಸ್ ಫಿಲ್ಮ್. ಆ್ಯಂಡ್ ಸುದೀಪ್ ಸರ್, ವೇರ್ ಡು ಐ ಇವನ್ ಬಿಗಿನ್? ಸೂಪರ್ ಸ್ಟಾರ್ ಲೈಕ್ ಯು ಟು ರೆಕಮೆಂಡ್ ಮೈ ನೇಮ್ ಟು ದ ಟೀಮ್ ಅಂದರೆ ಯು ಹ್ಯಾವ್ ನೋ ಐಡಿಯಾ ಹೌ ಬಿಗ್ ಆಫ್ ಅ ಡೀಲ್ ಇಟ್ ಇಸ್ ಫಾರ್ ಮೀ. ಅದು ಯೋಚನೆ ಕೂಡ ಬಂದಿಲ್ಲ ಈ ಥರನೂ ಆಗ್ಬೋದು ಅಂತ. ಬಟ್ ಪೆಪ್ಪೆ ನೋಡಿ ಯು ಹ್ಯಾವ್ ರೆಕಮೆಂಡೆಡ್ ಮೈ ನೇಮ್ ಟು ವಿವೇಕಾ ಸರ್ ಆ್ಯಂಡ್ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ದ್ಯಾಟ್. ಹಾಗೆ ವಿವೇಕಾ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ಸುಜಿ. ಆ್ಯಸ್ ಐ ಟೋಲ್ಡ್, ಇಟ್ಸ್ ಒನ್ ಆಫ್ ದ ಮೋಸ್ಟ್ ಇಂಟೆನ್ಸ್, ಮೋಸ್ಟ್ ಬ್ಯೂಟಿಫುಲ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಐ ಗಾಟ್ ಟು ಲಿವ್ ಇಟ್ ಆನ್ ಸೆಟ್. ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ವಿವೇಕಾ ಸರ್ ಯಾವಾಗಲೂ ಅವ್ರ ಆರ್ಟಿಸ್ಟ್ ಜೊತೆ ಹೆಂಗೆ ಮಾತಾಡ್ತಾರೆ ಅಂದರೆ, he makes you feel like you're the best actor in the entire world. So it subconsciously gives you some sort of confidence and thank you so much for that, sir. Hage Charan sir, now first day first show noduvaga I could not sit quietly on my seat because I was continuously like, the music BGM is so good. And thank you for giving me Aragini. Thank you so much. ಚಂದ್ರು ಸರ್, ತುಂಬ ಒಳ್ಳೆ ರೀತಿಯಲ್ಲಿ ತೋರಿಸಿದ್ದೀರ ನಮ್ಮನ್ನ. ಹಾಗೆ ತುಂಬ ಕಾಮ್ ಆಗಿದ್ರಿ ಸೆಟ್ಟಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾಲಿ ಒಬ್ರಿಗಿಂತ ಒಬ್ಬರು ವಂಡರ್ಫುಲ್ ಸೆಟ್ ಆಫ್ ಆರ್ಟಿಸ್ಟ್. ಪ್ರಶಾಂತ್ ಸರ್, ನಾವು ನೆನ್ನೆ ಫ್ಯಾಮ್ಲಿ ಜೊತೆ ನೋಡೋಕ್ಕೆ ಹೋದ್ವಿ ಸಿನಿಮಾ ಆ್ಯಂಡ್ ಫ್ರೆಂಡ್ಸ್ ಜೊತೆ. ಎಲ್ಲರೂ ಕೇಳ್ತಿದ್ರು ಅವ್ರು ಯಾರು, ಅವ್ರನ್ನ ನೋಡಿದ್ರೆ ಎಷ್ಟು ಕೋಪ ಬರುತ್ತೆ ಅಂತ. ಸೊ ಐ ಥಿಂಕ್ ಯು ಹ್ಯಾವ್ ಡನ್ ಲೈಕ್
ಸಚ್ ಗುಡ್ ಜಸ್ಟಿಸ್ ಟು ದ ರೋಲ್ ಆ್ಯಂಡ್ ಹಾಗೆ ಬಟ್ ಆಫ್ ಸ್ಕ್ರೀನ್ ಅಷ್ಟೇ ಪಾಪ ಇದ್ದೀರಾ ನೀವು, ಸೊ ಇಟ್ಸ್ ಸಚ್ ಅ ಕಾಂಟ್ರಾಸ್ಟ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ವರ್ಕ್ ಮಾಡಿ. ಹರಿಣಿ ಮ್ಯಾಮ್ ಜೊತೆ ಐ ಥಿಂಕ್ ಸೆಕೆಂಡ್ ಫಿಲ್ಮ್ ನಾವು ಮಾಡ್ತಿದ್ದೀವಿ ಆ್ಯಂಡ್ ಇಟ್ಸ್ ಆಲ್ವೇಸ್ ವೆರಿ ವಂಡರ್ಫುಲ್ ಟು ವರ್ಕ್ ವಿತ್ ಯು ಮ್ಯಾಮ್. ಶಿ ಈಸ್ ಆಲ್ಸೋ ಅಮೇಝಿಂಗ್ ಡ್ಯಾನ್ಸರ್, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅವರು ಆ್ಯಂಡ್ ತುಂಬ ಖುಷಿ ಇದೆ ಮ್ಯಾಮ್ ನಿಮ್ಮ ಜೊತೆ ವರ್ಕ್ ಮಾಡೋಕ್ಕೆ. ಜೈ ಹ್ಯಾಸ್ ನಾನು ಶೂಟ್ ಮಾಡುವಾಗಲೇ ನಂಗೆ ಗೊತ್ತಿತ್ತು ಜೈ ವಿಲ್ ಬಿ ಅ ಸರ್ಪ್ರೈಸ್ ಇನ್ ದ ಫಿಲ್ಮ್ ಅಂತ, ಬಿಕಾಸ್ ಆ್ಯಂಡ್ ಅಗೇನ್ ಎವ್ರಿ ಒನ್ ಈಸ್ ಟಾಕಿಂಗ್ ಅಬೌಟ್ ಯು. ಡೆಫಿನೆಟ್ಲಿ ಯು ಡಿಸರ್ವ್ ಆಲ್ ದ ಪ್ರೇಸ್. ಸಂಚಿತ್ ಅವರೇ, ಇಟ್ಸ್ ಬೀನ್ ಅಮೇಝಿಂಗ್ ವರ್ಕಿಂಗ್ ವಿತ್ ಯು ಆ್ಯಂಡ್ ಇಷ್ಟು ಜನ ಇವಾಗ ಏನು ಮಾತಾಡ್ತಿದ್ದಾರೆ ನಿಮ್ಮ ಬಗ್ಗೆ, ಯು ಡೆಫಿನೆಟ್ಲಿ ಡಿಸರ್ವ್ ಎವ್ರಿ ಬಿಟ್ ಆಫ್ ಇಟ್ ಆ್ಯಂಡ್ ಮೋರ್. ಸೊ ಕಂಗ್ರ್ಯಾಚುಲೇಷನ್ಸ್ ಟು ಯು ಟು. ಮಯೂರ್ ಸರ್, ಸೆಕೆಂಡ್ ಸಿನಿಮಾ ಮಾಡ್ತಿದ್ದೀವಿ ಆ್ಯಂಡ್ ಈ ಸಿನಿಮಾಲಿ ವಿ ಹ್ಯಾವ್ ಸೀನ್ಸ್ ಟುಗೆದರ್. ಸೊ ನಿಮ್ಮ ಇಂಟೆನ್ಸಿಟಿ ನೀವು ಕಣ್ಣಲ್ಲಿ ತೋರಿಸಿರೋ ರೀತಿ ಇಟ್ಸ್ ರಿಯಲಿ ಅಮೇಝಿಂಗ್ ಆ್ಯಂಡ್ ಇಟ್ಸ್ ಬಿನ್ ಗ್ರೇಟ್ ವರ್ಕಿಂಗ್ ವಿತ್ ಯು. ಹಾಗೆ ಮಂಜು ಸರ್, ಫಸ್ಟ್ ಟೈಮ್ ವರ್ಕ್ ಮಾಡ್ತಿರೋದು ಬಟ್ ಸೋ ಮಚ್ ಫನ್, ಇಟ್ಸ್ ಟೂ ಮಚ್ ಫನ್ ಟು ವರ್ಕ್ ವಿತ್ ಯು ಆ್ಯಂಡ್ ಐ ಥಿಂಕ್ ಐ ಹ್ಯಾವ್ ಕವರ್ಡ್ ಎವ್ರಿ ಒನ್ ಐ ಗೆಸ್. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಸಿನಿಮಾ ಥಿಯೇಟರಲ್ಲಿ ಬಂದು ನೋಡಿ, ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಸುಜಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಇಲ್ಲಿ ಬಂದಿದ್ದಕ್ಕೆ ಧನ್ಯವಾದಗಳು. ನಮ್ಮ ಟೀಮ್ ಬಗ್ಗೆ ಮಾತಾಡೋದು ಮುಂಚೆ ನಿಮಗೆಲ್ಲರಿಗೂ ಮಾಧ್ಯಮವ್ರಿಗೆ ನಮಗೆ ನಿನ್ನೆಯಿಂದ ನಮಗೆ ಸಿಗ್ತಾರೋ ಪ್ರತಿಕ್ರಿಯೆ ಆಗಿರ್ಬೋದು, ಸಪೋರ್ಟ್ ಆಗಿರ್ಬೋದು, ನಮ್ಮ ಪ್ರತಿಯೊಬ್ಬರಿಗೂ ತಲುಪಿಸ್ತಾ ಇರೋದಕ್ಕೆ ದೊಡ್ಡ ಥ್ಯಾಂಕ್ ಯು. ಇಟ್ಸ್ ಅ ಬಿಗ್ ಸಪೋರ್ಟ್ ಫಾರ್ ಮೀ ಆ್ಯಂಡ್ ಮೈ ಎಂಟೈರ್ ಟೀಮ್. ನಮಗೆ ಆ್ಯಕ್ಚುಲಿ ಏನು ಎಕ್ಸ್ಪೆಕ್ಟ್ ಮಾಡಬೇಕಂತ ಗೊತ್ತಾಗ್ತಿರ್ಲಿಲ್ಲ ಆ್ಯಂಡ್ ಬಟ್ ಯು ಆರ್ ಟೇಕಿಂಗ್ ಆರ್ ಸಿನಿಮಾ ಟು ದಿ ಎಂಟೈರ್ ಕನ್ನಡ ಆಡಿಯನ್ಸ್, ಸೊ ಥ್ಯಾಂಕ್ ಯು ಆಲ್ ಫಾರ್ ದ್ಯಾಟ್. ನನಗಿನ್ನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗ್ತಾಯಿಲ್ಲ. ನಿನ್ನೆಯಿಂದ ಬರ್ತಾರೋ ನಮ್ಮ ರಿವ್ಯೂಸ್ ಆಗಿರ್ಬೋದು, ನಮ್ಮ ಸಿನಿಮಾಗೆ ಬರ್ತಾರೋ ಸಪೋರ್ಟ್ ಆಗಿರ್ಬೋದು ಆ್ಯಂಡ್ ಇಟ್ ಇಸ್ ಬಿನ್ ವೆರಿ ಓವರ್ವೆಲ್ಮಿಂಗ್. ಒಂದೂವರೆ ವರ್ಷ ಕೆಲಸ ಮಾಡಿದ್ದಕ್ಕೂ ಅಷ್ಟಕ್ಕೂ ಒಂದು ಅರ್ಥ ಸಿಗ್ತದೆ ಇವತ್ತು ಆ್ಯಂಡ್ I can't thank the Kannada people and the audience more than this for all the support and everything. ನಮ್ಮ ಟೀಮಿಗೆ ಬರಬೇಕಂತ ಹೇಳಿದ್ರೆ ಫಸ್ಟ್ ಪ್ರೊಡ್ಯೂಸರ್ಸ್ ಆಗಿರೋ ನಮ್ಮ KRG ಸಂಸ್ಥೆ ಹಾಗೂ ಸುಪ್ರಿಯಾನ್ವಿ ತುಂಬಾ ದೊಡ್ಡ ಸಪೋರ್ಟ್ ನಮಗೂ, ನಮ್ಮ ಡೈರೆಕ್ಟರ್ಗೂ, ನಾವು ಹೇಳಿರೋ ಕತೆಗೆ ಅದಕ್ಕೆ ತಕ್ಕನಂಗೆ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಎಲ್ಲರೂ. ಆ್ಯಂಡ್ ವಾಟ್ ಅ ವಂಡರ್ಫುಲ್ ಗ್ರೂಪ್ ಆಫ್ ಟೆಕ್ನಿಷಿಯನ್ಸ್. ಮೇನ್ಲಿ ಚರಣ್ ಸರ್, ನಿಮಗೆ ಒಂದು 10 ಸಲ ಹೇಳಿರ್ಬೋದು, ನಾನು ಮತ್ತೆ ಹೇಳ್ತೀನಿ, ಇಟ್ ಈಸ್ ಅ ವೆರಿ ಬಿಗ್ ಆನರ್. ನನ್ನ ಡೆಬ್ಯೂ ಸಿನಿಮಾಗೆ ನೀವು ನಮಗೆ ಮ್ಯೂಸಿಕ್ ಕೊಟ್ಟಿರೋದು, ಇಟ್ ಈಸ್ ಅ ವೆರಿ ಬಿಗ್ ಆನರ್ ಸರ್. ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್. ಪ್ರತಿ ಒಂದು ಹಾಡುಗೂ, ಪ್ರತಿ ಒಂದು ಇದಕ್ಕೂ. ಆ್ಯಂಡ್ ಐ ಥಿಂಕ್ ನಿಮ್ಮ ಸ್ಟುಡಿಯೋಲ್ಲಿ ಬಂದು ಕೂತ್ಕೊಂಡು ನಿಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಅದೊಂಥರ ಲರ್ನಿಂಗ್ ಪ್ರಾಸೆಸ್ ನನಗೆ ಆ್ಯಸ್ ಅ ಮೇಕರ್, ಆ್ಯಸ್ ಅ ಫಿಲ್ಮ್ ಮೇಕರ್, ಆ್ಯಸ್ ಅನ್ ಆ್ಯಕ್ಟರ್. ಇಟ್ ಈಸ್ ಅ ವೆರಿ big privilege to be in your studio with you. ಚಂದ್ರು ಸರ್, ಮಾಣಿಕೆಯಿಂದ ಶುರುವಾಗಿರೋದು ನಮ್ಮದು ಆ್ಯಂಡ್ ಇವತ್ತು ನನ್ನ ಮೊದಲನೇ ಸಿನಿಮಾಗೆ ನೀವು ಕ್ಯಾಮ್ರಾ ವರ್ಕ್ ಮಾಡಿದ್ದೀರಾ. ಅಲ್ಲಿ ಈಗ ಜನ ಹೇಳ್ತಾ ಇರ್ಬೋದು ಐ ಆಮ್ ಲುಕಿಂಗ್ ಗುಡ್ ಆ್ಯಂಡ್ ವಾಟ್ ಎವರ್ ಇಟ್ ಇಸ್, ಅದಷ್ಟು ಐ ಓ ಇಟ್ ಟು ಯು ಸರ್ ಆ್ಯಂಡ್ ಅ ಬಿಗ್ ಥ್ಯಾಂಕ್ ಯು ಟು ಯು ಸರ್. ಆ್ಯಂಡ್ ಎಸ್, ಅಫ್ಕೋರ್ಸ್ ಆರ್ ಫೈಟ್ ಮಾಸ್ಟರ್ಸ್ ಆಗಿರೋ ಡಾಕ್ಟರ್ ರವಿ ವರ್ಮಾ ಆಗಿರ್ಬೋದು, ರಿಯಲ್ ಸತೀಶ್ ಅವ್ರು ಆಗಿರ್ಬೋದು ಆ್ಯಂಡ್ ಅರ್ಜುನ್ ಮಾಸ್ಟರ್. ಪ್ರಾಕ್ಟೀಸ್ ಇಲ್ಲದೇನೋ ಬಂದು ಅಲ್ಲಿ ಮಾಡಿಸಿದ್ದೀರಾ ನನ್ನ ಕೈಯಲ್ಲಿ. ಆ್ಯಂಡ್ ಇವತ್ತು ನನಗೆ ಏನೇ ಅಪ್ರಿಸಿಯೇಷನ್ ಸಿಗ್ತಾದ್ರೂ ಅದಕ್ಕೆ ಐ ಓ ಇಟ್ ಆಲ್ ಟು ಯೋರ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಯೋರ್ ವರ್ಕ್. ಸೊ ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ಕಾಸ್ಟಿಂಗ್, ಪ್ರಶಾಂತ್ ಸರ್, ಮೈ ಫಸ್ಟ್ ಡೇ ಸ್ಟಾರ್ಟ್ ಆಗಿದೆ ನಿಮ್ಮ ಜೊತೆ. ಆ ಸಪೋರ್ಟಿಗೆ ಆ್ಯಂಡ್ ಯು ಆರ್ ವೆರಿ ಕೈಂಡ್ ಟು ಮೀ ಸರ್, ವೆರಿ ಕೈಂಡ್ ಟು ಮೀ. ಸೊ ಥ್ಯಾಂಕ್ ಯು. ಹರ್ಣಿ ಮ್ಯಾಮ್, ವಿ ಗೋ ಅ ಲಾಂಗ್ ವೇ. ಐ ಥಿಂಕ್ 10 ವರ್ಷ ಆಯಿತು ನಿಮ್ಮ ಜೊತೆ ಒಂದು ಫಸ್ಟ್ ಮ್ಯೂಸಿಕ್ ವಿಡಿಯೋ ಶೂಟ್ ಮಾಡಿದಾಗ. ಆ್ಯಂಡ್ ಆ ಒಂದು ಕಂಪ್ಲೀಟ್ ಸರ್ಕಲ್ ಆಗಿದೆ ಇವತ್ತು ನನ್ನ ಡೆಬ್ಯೂ ಸಿನಿಮಾಗೆ. ನಮ್ಮ ತಾಯಿ ಪಾತ್ರದಲ್ಲಿ ಮಾಡಿದ್ದೀರಾ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯು ಆರ್ ವಂಡರ್ಫುಲ್, ಯು ಆರ್ ಅ ವೆರಿ ಕೈಂಡ್ ಪರ್ಸನ್ ಮ್ಯಾಮ್. ಆ್ಯಂಡ್ ಐ ಬಿಲೀವ್ ಇನ್ ಎನರ್ಜಿ ಟು, ಆ್ಯಂಡ್ ನಿಮ್ಮಿಂದ ಬರೋ ಎನರ್ಜಿ ಈಸ್ ವೆರಿ ಓವರ್ವೆಲ್ಮಿಂಗ್ ಆ್ಯಂಡ್ ವೆರಿ ಸ್ವೀಟ್ ಆ್ಯಂಡ್ ವಾರ್ಮ್. ಥ್ಯಾಂಕ್ ಯು. ಆ್ಯಂಡ್ ಜೈ, ದೆರ್ ಇಸ್ ನೋ ಪಚ್ಚ ವಿತೌಟ್ ಶ್ಯಾಮ. ಅದು ನಿಜವಾಗ್ಲೂ ಐ ರಿಯಲಿ ವಾಂಟ್ ಟು ಟೆಲ್ ಯು ದ್ಯಾಟ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಸೀನ್ಸ್ ಆಗಿರ್ಬೋದು ಸಿನಿಮಾದಲ್ಲಿ, ಆ್ಯಂಡ್ ಐ ಹ್ಯಾವ್ ಶೇರ್ಡ್ ದ್ಯಾಟ್ ಸ್ಕ್ರೀನ್ ಸ್ಪೇಸ್ ವಿತ್ ಯು. ಸೊ ಥ್ಯಾಂಕ್ ಯು ಫಾರ್ ಆಲ್ ಆಫ್ ದ್ಯಾಟ್. ಮಯೂರ್ ಸರ್, ಒನ್ ಆಫ್ ದ ಮೋಸ್ಟ್ ಸೀನಿಯರ್ ಪೀಪಲ್ ಆನ್ ಅವರ್ ಸೆಟ್.
ಏಜ್ ವೈಸ್ ಅಲ್ಲ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾ ಇರೋದು ನಾನು. ಅಲ್ಲಿ ಎಕ್ಸ್ಪ್ರೆಷನ್ ಚೇಂಜ್ ಆಗೋದು ಮಯೂರ್ ಸರ್ದು. ನೋ ಐ ಆಮ್ ಓನ್ಲಿ ಟಾಕಿಂಗ್ ಎಕ್ಸ್ಪೀರಿಯನ್ಸ್ ವೈಸ್ ಸರ್. ಆ್ಯಂಡ್ ತುಂಬಾ ಕಲ್ತಿದ್ದೀನಿ ನಿಮ್ಮಿಂದ. ಕ್ಯಾಮ್ರಾ ನನ್ನ ಮೇಲಿದ್ರೂ ನೀವು ಇನ್ನೂ ಎಕ್ಸ್ಪ್ರೆಷನ್ಸ್ ಕೊಡ್ಕೊಂಡು ಹೋಗ್ತಾ ಇದ್ರಿ, ಅದನ್ನ ತುಂಬ ದೊಡ್ಡ ಸಪೋರ್ಟ್ ನನಗೆ ಸರ್. ಆ್ಯಂಡ್ ಇಟ್ ವಾಸ್ ರಿಯಲಿ ವೆರಿ ಹೆಲ್ಪ್ಫುಲ್ ಆ್ಯಸ್ ಎ ಡೆಬ್ಯೂ ಆ್ಯಕ್ಟರ್. ಆ್ಯಂಡ್ ಕಾಜಲ್, my first co-star, my first heroine. Thank you. You are a very sweet person and you were very nice. ಪ್ರತಿ ಒಂದಕ್ಕೂ ಐ ಥಿಂಕ್ ನನಗೆ ಇನ್ನೂ ಅರಿಗಿಣಿಯ ಶೂಟ್ ಮಾಡಬೇಕಾಗಿದ್ರೆ ಇಟ್ ವಾಸ್ ಸಚ್ ಅ ವಂಡರ್ಫುಲ್ ಟೈಮ್. ಆ್ಯಂಡ್ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಯು ಹ್ಯಾವ್ ಅ ವೆರಿ ವೆರಿ ಲಾಂಗ್ ವೇ ಆ್ಯಂಡ್ ಅ ವೆರಿ ಬ್ರೈಟ್ ಫ್ಯೂಚರ್ ಅಹೆಡ್ ಆಫ್ ಯು, ಆ್ಯಂಡ್ ಐ ಮೀನ್ ಇಟ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಮಂಜಣ್ಣ, ನಮ್ಮದು ನಿಮ್ಮದು ಪರಿಚಯ ಆಲ್ಮೋಸ್ಟ್ ಈಗ ಒಂದು 10-15 ವರ್ಷ ಆಗಿರ್ಬೋದು ಈಗ. ಆ್ಯಂಡ್ ನಮ್ಮ ಎಂಟರ್ಟೈನ್ಮೆಂಟು ಸೆಟ್ಟಲ್ಲಿ ನೀವೇ. ಸೊ ಎಲ್ಲದಕ್ಕೂ ಥ್ಯಾಂಕ್ ಯು ಮಂಜಣ್ಣ. ನಿಮಗೆ ಗೊತ್ತು, ನಿಮಗೆ ಸುಮಾರು ಸತಿ ಹೇಳಿದ್ದೀನಿ, ನನ್ನ ನಿಜವಾಗ್ಲೂ ಒಂದು ಅಣ್ಣ ರೀತಿಯಲ್ಲಿ ನನ್ನ ನೋಡ್ಕೊಂಡಿದ್ದೀರ ನನ್ನ. ಆ್ಯಂಡ್ ಅದನ್ನ ಐಲ್ ನೆವರ್ ಬಿ ಏಬಲ್ ಟು ರೀಪೇ ದ್ಯಾಟ್ ಫಾರ್ ಯು. ವಿವೇಕ್ ಸರ್, ಐ ಮೀನ್ ಸಮಥಿಂಗ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಮ್ಯಾಂಗೋ ಪಚ್ಚ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಇನ್ನೇನು ಹೇಳಬೇಕು. ದೀಪ್ ಮಾಮ, ನಾನಿವತ್ತು ಇಲ್ಲಿ ಇರೋದಕ್ಕೆ, ಈ ವೇದಿಕೆ ಮೇಲೆ ನಿಂತ್ಕೊಂಡು ಇಷ್ಟು ಜನ ಮುಂದೆ ನಿಂತ್ಕೊಂಡು ಮಾತಾಡೋದಕ್ಕೆ ಅದು ನೀವೇ ಕಾರಣ. ನನಗೆ ಫಸ್ಟಿಂದನೂ ನನಗೆ ಆ ಫಸ್ಟ್ ಟೈಟಲ್ ಕಾರ್ಡ್ ಹಾಕಿದ್ದೇನೆ ಅದಕ್ಕೆ. ದ್ಯಾಟ್ ಆ ಚಿಕ್ಕ ಹುಡುಗನಿಗೆ ಕನ್ಸ್ಕೊಂಡು ಅದನ್ನ ಕಂಪ್ಲೀಟಾಗಿ ನೋಡ್ಕೊಂಡೋದಕ್ಕೇ a very big thank you to you, Deep Mama. And you are more than a father to me, and I can never ever replace that in my life. So, and ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ನೆನ್ನೆಯಿಂದ ಸಿಗ್ತಾ ಇರೋ ಪ್ರತಿಕ್ರಿಯೆ, ನಮಗೆ ನೆನ್ನೆಯಿಂದ ಸಿಗ್ತಾ ಇರೋ ಒಪಿನಿಯನ್ ನಮ್ಮ ಸಿನಿಮಾ ಬಗ್ಗೆ ನಿಜವಾಗ್ಲೂ ತುಂಬಾ ಪಾಸಿಟಿವಿಟಿ ತುಂಬಿಸಿದೆ ನಮ್ಮೆಲ್ಲ. ತುಂಬಾ ಕಾನ್ಫಿಡೆನ್ಸ್ ಕೊಟ್ಟಿದೆ ನಮಗೆಲ್ಲ. ಸೊ thank you all, thank you Kannada audience, thank you everybody for supporting this film, and yeah, we'll see you the next time. ಥ್ಯಾಂಕ್ ಯು ಸೋ ಮಚ್ ಸಂಚಿತ್ ಅವರೇ. ಪ್ರೆಸ್ ಮೀಟನ್ನು ಶುರು ಮಾಡ್ತೀವಿ. ಅಫ್ಕೋರ್ಸ್ ಅವ್ರನ್ನ ಸ್ಕ್ರೀನಲ್ಲಿ ನೋಡಲಿ ಅನ್ನೋದು ಒಂದು ಉದ್ದೇಶದಿಂದ ಮಾತ್ರ ಮುಂಚೆ ಮೇಡಮ್ಮು, ಯೋಗಿ, ನಾನು ಮತ್ತು ವಿವೇಕ್ ಮಾಡಬೇಕು ಅಂದ್ಕೊಂಡಿದ್ದು. ವಿವೇಕ್ ಅವರು ಸಿನಿಮಾದ ಕೆಲಸದಿಂದ ಬ್ಯುಸಿ ಇರೋದ್ರಿಂದ ಅವತ್ತು ಇಂಟರ್ವ್ಯೂಸ್ ಮಾಡೋಕ್ಕಾಗಲಿಲ್ಲ. ಬಟ್ ಅದು ಎಲ್ಲ ಟೀಮು ಜೊತೆಗೆ ಕೂತ್ಕೊಂಡು ಡಿಸೈಡ್ ಮಾಡಿದ್ದೆ, ಹೀರೋಯಿನ್ನ ಫಸ್ಟ್ ಸ್ಕ್ರೀನ್ ಮೇಲೆ ನೋಡಲಿ, ಸಂಚಿತ್ ಅವ್ರನ್ನ ಸ್ಕ್ರೀನಲ್ಲಿ ಪಚ್ಚಾಗಿ ನೋಡಲಿ. ಆಮೇಲೆ ನಿಮಗೂ ತುಂಬ ಕ್ವೆಶನ್ಸ್ ಇರುತ್ತೆ. ಮುಂಚೆ ಕೇಳೋಕ್ಕೆ ಪಿಕ್ಚರ್ ನೋಡಿಲ್ದಾಗ ಕ್ವೆಶನ್ಸ್ಗಳಿಗಿಂತ ಪಿಕ್ಚರ್ ನೋಡಿ ಇನ್ನೂ ಜಾಸ್ತಿ ಕೇಳ್ಬೋದು ಅಂತ ಒಂದೇ ಉದ್ದೇಶದಿಂದ ರಿಲೀಸ್ ಆದಮೇಲೆ ಅವ್ರನ್ನ ಪಬ್ಲಿಸಿಟಿ ಕರೆಸ್ಬೇಕು ಅನ್ನೋದನ್ನು ಒಂದು ಐಡಿಯಾ ಹಾಕ್ಕೊಂಡಿದ್ದೆ. ಸಂಚಿತ್ ಸರ್, ರಮೇಶ್ ಫ್ರಮ್ T5. ಸರ್, 1.5 ಗಂಟೆ ಈ ಹಿಂದೆ ನಾವು ದುರಂತರ ಸಿನಿಮಾ ನೋಡಿದಾಗ 4-5 ಗಂಟೆ ಸಿನಿಮಾನು ತೋರಿಸಿ ಅಲ್ಲೂ ಜನನ ಹಿಡಿದಿಡ್ಬೋದು ಅನ್ನೋದೊಂದು ಕ್ಲಾರಿಟಿ ಬಂದಿತ್ತು. ಅಗೇನ್ ಕೇವಲ 1.5 ಗಂಟೆಯಲ್ಲೂ ಕೂಡ ಅಷ್ಟು ಸ್ಪೀಡಾಗಿ ಕಥೆನ ಹೇಳ್ಬೋದು ಅಂತೇಳಿ ಮ್ಯಾಂಗೋ ಪಚ್ಚ ಪ್ರೂವ್ ಮಾಡಿರೋದು. ಸೊ ಟೈಮು ಇಂಪಾರ್ಟೆಂಟ್ ಆಗಲ್ಲ ಅಂತ ಅನಿಸಿತು. ಅದೇ ಸರ್, ಟೈಮು ಇಂಪಾರ್ಟೆಂಟ್ ಆಗಲ್ಲ ಅನ್ನೋದನ್ನ ಪ್ರೂವ್ ಆಯ್ತಲ್ಲ ಅನ್ನೋದು ಸರ್. ಈಗ ನನ್ನ ಪ್ರಕಾರ ಪ್ರೂವ್ ಆಯಿತು ಸರ್. ಟೈಮಿಂಗ್ ನೀವು ಹೇಳ್ದಂಗೆ ದುರಂಧರ್ ಒಂದು 4 hours ನೋಡಿ ಅದನ್ನು ಹಿಟ್ ಮಾಡಿಸೋದಾಗಿದ್ದರೆ 1.5 hours ಇಸ್ ಸ್ಟಿಲ್ ಓಕೆ. ಆ ಕತೆ ಎಷ್ಟು ಬೇಕೋ ಅಷ್ಟು ಹೇಳಿದ್ದೀವಿ ಸರ್. ಸರ್, ಆಮೇಲೆ ಇವತ್ತಿನ ಇದಕ್ಕೆ ನಿಮ್ಮದು ಫಸ್ಟ್ ಸಿನಿಮಾ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಥವಾ ಈ ತಂದೆ ಮಕ್ಕಳು ಈ ಥರ ಒಂದು ಪ್ಯೂರ್ ಫ್ಯಾಮಿಲಿ ಸಿನಿಮಾ ಅಲ್ಲದೆ ಈ ಥರ ಡ್ರಗ್ಸು, ಗಾಂಜಾ ಈ ಥರ ಫಸ್ಟ್ ಸಿನಿಮಾದಲ್ಲಿ ಪೆಡ್ಲರ್ ಆಗಿ ಎಂಟ್ರಿ ಕೊಟ್ಟಿರೋದು ಫ್ಯಾಮಿಲಿ ಆಡಿಯನ್ಸಿಗೆ ರೀಚ್ ಆಗೋದು ಸ್ವಲ್ಪ ಕಷ್ಟ ಆಗುತ್ತಾ ಅನ್ನೋದು ಸರ್. ಸಿನಿಮಾ 1.5 ಗಂಟೆ ತುಂಬ ಎನರ್ಜೆಟಿಕ್ ಆಗಿದೆ, ಎಂಜಾಯ್ ಮಾಡಿದ್ದೀವಿ ಕೂಡ ನಾವು ಕೂಡ. ಬಟ್ ಫ್ಯಾಮಿಲಿ ಆಡಿಯನ್ಸಿಗೆ ಹೆಂಗೆ ರೀಚ್ ಆಗೋಕ್ಕಾಗುತ್ತೆ ಅನ್ನೋದು ನನಗೆ ಫಸ್ಟು ಅದ್ರದ್ದು ಟು ಬಿ ಆನೆಸ್ಟ್ ನಾನು ಅದ್ರ ಬಗ್ಗೆ ಯೋಚನೆ ಮಾಡಲಿಲ್ಲ ಸರ್. ನನಗೆ ಅಲ್ಲಿ ಕೊಟ್ಟಿರೋ ಪಾತ್ರ ಬಗ್ಗೆ ನನಗೆ ನಿಜವಾಗ್ಲೂ ನನಗೆ ಅದು ಇಷ್ಟ ಆಗಿದ್ದು. ನನಗೆ ಪಚ್ಚ ಅನ್ನೋ ಕ್ಯಾರೆಕ್ಟರ್ ಇಷ್ಟ ಆಯಿತು. ಆ್ಯಂಡ್ ಎಸ್, ಇಟ್ ಈಸ್ ಅ ಗುಡ್ ವ್ಯಾಲಿಡ್ ಪಾಯಿಂಟ್ ಫ್ಯಾಮಿಲಿ ಆಡಿಯನ್ಸ್. ಬಟ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಹೊಸೊಬ್ಬ ಆ್ಯಸ್ ಅ ಯಂಗ್ಸ್ಟರ್ ಕಮಿಂಗ್ ಇನ್, ನನಗೆ ಆ ಒಂದು ಬ್ಯಾಕ್ ಆಫ್ ದ ಮೈಂಡ್ ಆ ಒಂದು ರೆಸ್ಪಾನ್ಸಿಬಿಲಿಟಿ, ಏನಾದರೂ ಹೊಸದಾಗಿ ಮಾಡೋಣ, ಏನಾದರೂ ಡಿಫ್ರೆಂಟಾಗಿ ಮಾಡೋಣ, ಏನಾದರೂ ಒಂದು ವಿಭಿನ್ನತೆ ಇರಬೇಕು ಆ ಕ್ಯಾರೆಕ್ಟರಲ್ಲಿ ಅಂತ ಹೇಳಿದಾಗ ನನಗೆ ಅದೇ ಕಂಡಿದ್ದು ಈ ಸಿನಿಮಾದಲ್ಲಿ. ಸೊ
ದ್ಯಾಟ್ ಈಸ್ ದ ಮೇನ್ ರೀಸನ್ ಸರ್. ಸಂಚಿತ್ ಅವರೇ, ನಿಮಗೆ ಕಂಗ್ರ್ಯಾಚುಲೇಷನ್ ಮೊದಲಿಗೆ. ಎಲ್ಲೂ ಅನ್ನಿಸ್ತಾ ಇಲ್ಲ ಹೊಸ ಆ್ಯಕ್ಟ್ರು ಅಂತ. ನೀವು ಅಷ್ಟು ನೀಟಾಗಿ ಮಾಡಿದ್ದೀರಾ ಸಿನಿಮಾದಲ್ಲಿ. ಬಟ್ ಒಂದು ಡೌಟ್ ಇತ್ತು, ಅಂದರೆ ಸಿನಿಮಾದಲ್ಲಿ ರೊಮ್ಯಾಂಟಿಕ್ ಸೀನ್ ಕೂಡ ಇದೆ, ಅಳೋ ಸೀನ್ ಕೂಡ ಇದೆ. ಸೊ ಕ್ಯಾರಿ ಮಾಡೋದು ಯಾವ್ದು ಕಷ್ಟ ಆಯಿತು ನಿಮಗೆ ಅಂತ? ನನಗೆ ಎರಡೂ ತುಂಬ ನ್ಯಾಚುರಲ್ ಆಗಿ ಬಂತು ಮ್ಯಾಮ್. ಈಸಿ ಅನಿಸ್ತಾ? ಈಸಿ ಅಂತ ಅದು ಗೊತ್ತಿಲ್ಲ ನನಗೆ. ಐ ಕಾಂಟ್ ಸೇ ಅಂದರೆ ಇಲ್ಲ ತುಂಬ ಸುಲಭವಾಗಿ ಮಾಡಿದೆ ಅಂತ ನಾನು ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ. ಅದ್ರದ್ದು ಅಷ್ಟೇ ಕಷ್ಟ ಇತ್ತು. ಅಂದರೆ ಆ ಒಂದು ಮೆಂಟಲ್ ಪ್ರಾಸೆಸ್ ಇದೆ ಅದರದ್ದೊಂದು ಹಿಂದೆ. ಆ್ಯಂಡ್ ಆ್ಯಸ್ ಎ ನ್ಯೂ ಕಮರ್ ನಾನು ಇನ್ನೂ ಡಿಸ್ಕವರ್ ಮಾಡ್ತಾಯಿದ್ದೀನಿ ಅದು ಹೆಂಗೆ, ಏನು ಎತ್ತ, ಸೆಟ್ಟಲ್ಲಿದ್ದಾಗ ಹೆಂಗೆ, ಕ್ಯಾಮ್ರಾ ಮುಂದೆ ಬಂದಾಗ ಹೆಂಗೆ, ಅದ್ರ ಹೆಂಗೆ ಇಮೋಟ್ ಮಾಡಬೇಕಂತ ನಾನು ಇನ್ನೂ ತಿಳ್ಕೊತಾ ಇದ್ದೀನಿ. ಬಟ್ ಒಂದು ಓವರ್ ಆಲ್ ಪ್ರಾಸೆಸ್ ಆಗಿ ಐ ಥಿಂಕ್ ನನ್ನ ಟೀಮ್ ನನಗೆ ತುಂಬಾ ಹೆಲ್ಪ್ ಮಾಡಿದೆ, ನನ್ನ ಕೋಸ್ಟಾರ್ಸ್ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಗೊತ್ತಿಲ್ಲ ನನಗೆ ಆ್ಯಕ್ಚುಲಿ ಆ ಒಂದು 5 ಸೆಕೆಂಡ್ ಆಗಿರ್ಬೋದು, 1 ಮಿನಿಟ್ ಶಾರ್ಟ್ ಆಗಿರ್ಬೋದು, ನನಗೆ ಇವತ್ತು ಕೇಳಿದ್ರೆ ನನಗೆ ನಿಜವಾಗ್ಲೂ ಅಲ್ಲಿ ಏನು ನಡೀತಂತ ನನಗೂ ಗೊತ್ತಿಲ್ಲ, ಹೇಳೋಕ್ಕೂ ಆಗಲ್ಲ. ಅದು ಯಾವತ್ತು ನನಗೆ ಗೊತ್ತಾಗುತ್ತೋ ಅವತ್ತು ನನ್ನ ಆ್ಯಕ್ಟಿಂಗ್ ಮುಗ್ದೋಗಿತ್ತು ಅನಿಸುತ್ತೆ. ಆ್ಯಂಡ್ ಇಟ್ಸ್ ನೈಸ್. ನನಗೆ ಆ ಒಂದು ಬಿಟ್ವೀನ್ ಆ್ಯಕ್ಷನ್ ಆ್ಯಂಡ್ ಕಟ್ ಆ ಒಂದು ಕಳೆದೋಗಿರೋ ಒಂದು ಮನಸ್ಥಿತಿ ಇದೆಯಲ್ಲ, ಐ ಥಿಂಕ್ ಇಟ್ಸ್ ನೈಸ್ ಟು ಜಸ್ಟ್ ಬಿ ದೇರ್. ಆ್ಯಂಡ್ ನಮಗೇನೇ ಇದ್ರೂ ನಮ್ಮ ಲೈಫ್ ಪ್ರಾಸೆಸಸ್ ಅದನ್ನ ಯೋಚನೆ ಮಾಡಿ ನಮಗೆ ಅಲ್ಲಿ ಕರ್ಕೊಂಡು ಹೋಗುತ್ತೆ. ಸೊ ಐ ಜಸ್ಟ್ ಟ್ರಸ್ಟ್ ದ ಪ್ರಾಸೆಸ್. ಚರಣ್ ಸರ್, ನಿಮಗೆ ಪ್ರತಿ ಸಿನಿಮಾದಲ್ಲಿ ಏನೋ ಒಂದು ಮ್ಯಾಜಿಕ್ ಮಾಡ್ತೀರಾ. ಈ ಸಿನಿಮಾದಲ್ಲಿ ಹಳೆ ಹಾಡನ್ನು ಮತ್ತೆ ರೀಕ್ರಿಯೇಟ್ ಮಾಡುವಂಥ ಒಂದು ಸಿಚುವೇಶನ್ ಇರುತ್ತೆ. ಅದನ್ನು ಯಾವ ಥರ ಹ್ಯಾಂಡಲ್ ಮಾಡಿದ್ರಿ ಅಂತ? ಅಂದರೆ ಅದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವರು ಐಡಿಯಾ ಇತ್ತು, ಪ್ಲೇಸ್ ಮಾಡಿದರು. ಸೊ ಅದೇ ಫಿಲ್ಮ್ ಮ್ಯೂಸಿಕ್ ಅಂದರೆ ಇಟ್ಸ್ ಕೊಲಾಬ್ರೇಷನ್, ಎಲ್ಲರ ಐಡಿಯಾಸ್ ಇರುತ್ತೆ. ಸೊ ಅದನ್ನ ನಾನು ಟ್ರಾನ್ಸ್ಲೇಟ್ ಮಾಡಬೇಕಾಗುತ್ತೆ. ಬಟ್ ಈ ಒಂದು ಪಾಯಿಂಟ್ ಅದೇ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಆ ಕ್ರೆಡಿಟ್ ಹೋಗುತ್ತೆ ಮ್ಯಾಮ್. ಅಂದರೆ ಮತ್ತೆ ರೀಕ್ರಿಯೇಟ್ ಮಾಡೋದು ಏನಾದರೂ ಚಾಲೆಂಜಸ್ ಆಗಿತ್ತು? ಯಾಕಂದರೆ ಆವಾಗಲೇ ಅದು ಟ್ರೆಂಡ್ ಕ್ರಿಯೇಟ್ ಮಾಡಿರೋದು. ಎಸ್ ಎಸ್. ಸೊ ಈಗ ಮತ್ತೆ ಅದನ್ನು ಜನರಿಗೆ ತೋರಿಸ್ಬೇಕು, ಅದನ್ನು ಕನೆಕ್ಟ್ ಮಾಡಿಸ್ಬೇಕು ಅಂದಾಗ ಏನಾದರೂ ನಿಮಗೆ ಚಾಲೆಂಜಸ್ ಆಗಿತ್ತು? ಅಂದರೆ ಇಟ್ ವಾಸ್ ವೆರಿ ಕ್ಲಿಯರ್. ಅಂದರೆ ಆವಾಗ ಅದರ ಸೋಲ್ ಹಾಗೆ ರಿಟೈನ್ ಮಾಡಬೇಕಂತಿದ್ದು ಇತ್ತು. ದಟ್ ವಾಸ್ ವೆರಿ ಕ್ಲಿಯರ್. ಸಂಚಿತ್ ಅವರೇ, ಸೂಪರ್ ಆ್ಯಕ್ಟಿಂಗು, ಮೆಚ್ಯೂರ್ಡ್ ಆ್ಯಕ್ಟಿಂಗು ಸಖತ್ತಾಗಿತ್ತು. ಬಟ್ ಒಂದೇನು ಅಂತ ಅಂದರೆ ನಿಮ್ಮ ಆ್ಯಕ್ಟಿಂಗಲ್ಲಿ ನಾವು ಸುದೀಪ್ ಸರ್ನ ಕಾಣ್ತಾ ಇದ್ವಿ. ನಿಮ್ಮ ಮ್ಯಾನರಿಸಮ್ ಎಲ್ಲ ಸೇಮ್ ಇತ್ತು, ವಾಯ್ಸು ಸೇಮ್ ಇತ್ತು. ಬಟ್ ವಾಯ್ಸ್ ನ್ಯಾಚುರಲ್ ಬಿಡಿ, ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ನ್ಯಾಚುರಲಾಗಿ ಬಂದಿರೋದು. ಸೊ ಸುದೀಪ್ ಸರೇ ನಿಮ್ಮ ಬ್ರದರ್ ಥರ ಇದ್ದಾರೆ, ಮಾವನ ಥರನೂ ಇಲ್ಲ. ಸೊ ಯಾಕೆ ಒಂದು ಆ್ಯಕ್ಟಿಂಗು ಸೇಮ್ ಇತ್ತು, ಅದು ನಿಮಗೆ ಪ್ಲಸ್ ಆಗುತ್ತಾ ಮೈನಸ್ ಆಗುತ್ತಾ ಅಂತ ನಿಮ್ಗೇನು ಅನಿಸುತ್ತೆ ಅಂತ? ನನಗೆ ಖಂಡಿತವಾಗ್ಲೂ ಪ್ಲಸ್ಸೇ ಆಗುತ್ತೆ ಅನಿಸುತ್ತೆ. ಬಟ್ ನಾವೆಲ್ಲೂ ಅದ್ರ ಮೇಲೆ ಫೋಕಸ್ ಮಾಡಿ ಇಲ್ಲ ಹಿಂಗೆ ಮಾಡಬೇಕು ಅಥವಾ ಡೈರೆಕ್ಟರ್ ಇಲ್ಲ ಕಟ್ ನೀವು ಸುದೀಪ್ ಸರ್ ಥರ ಮಾಡ್ತಾಯಿಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಸೊ ಅದು ಹುಟ್ಟು ಬೆಳೆದಿದ್ದೀನಿ ಅವ್ರ ಜೊತೆ. ಇಲ್ಲ, ಸ್ಮೋಕ್ ಮಾಡೋದೆಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಇತ್ತು. ವಾಕಿಂಗ್ ಸ್ಟೈಲ್ ಎಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಕರ್ನಾಟಕ ಅವರೇ ಹೇಳ್ಕೊಟ್ಬಿಟ್ಟಿದ್ರು ಹುಚ್ಚ ಆದಮೇಲೆ. ಅದು ಟೈಮ್ ಬಂದಾಗ ನಾನು ಶುರು ಮಾಡಿದೆ ಅಷ್ಟೇ. ಓಕೆ. ಸೊ ಇನ್ನು ಡ್ಯಾನ್ಸ್ ನಂಬರ್ ನೋಡಿಲ್ಲ. ಸೊ ಅದೇಗಿರುತ್ತೆ ಗೊತ್ತಿಲ್ಲ, ಯಾಕಂದರೆ ಸುದೀಪ್ ಸರ್ದು ನೋಡಿದ್ದೀವಿ ಡ್ಯಾನ್ಸು. ನಿಮ್ಮದು ಸೇಮ್ ಅದೇ ಥರ ಬರುತ್ತಾ ಗೊತ್ತಿಲ್ಲ. ಐ ಥಿಂಕ್ ಹಿ ಈಸ್ ಅ ಗ್ರೇಟ್ ಡ್ಯಾನ್ಸರ್. ನನಗೆ ಅದ್ರದ್ದೊಂದು ಅದಕ್ಕೆ ಹತ್ತಿರ ಬಂದ್ರೂ ಐ ಥಿಂಕ್ ಐ ಹ್ಯಾವ್ ಡನ್ ಇಟ್. ಬಟ್ ಅದೇ ಫಸ್ಟ್ ಸಿನಿಮಾದಲ್ಲೆಲ್ಲ ತೋರಿಸ್ಬಿಟ್ರೆ ಮತ್ತೆ ನೆಕ್ಸ್ಟ್ ಏನು ಮಾಡೋಣ. ಓಕೆ ಸರ್, ಮಯೂರ್ ಪಟೇಲ್ ಸರ್, ನಿಮ್ಮ ಹೆಸರು ಅವಾಗಲೇ ಹೇಳ್ತಾ ಇದ್ರಿ, ನಾಗಪ್ಪ ಅಂತ ಹೆಸರು ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು. ಬಟ್ ನಾಗಪ್ಪ ಹೆಸರು ಥರ ಬುಸ್ಗುಡ್ಲಿಲ್ಲ ಜಾಸ್ತಿ, ನೀವು ಸೈಲೆಂಟಾಗೆ ದ್ವೇಷ ಕಾಡ್ತಾ ಇದ್ರಿ ಅಷ್ಟೇ. ಯಾಕೆ ಅಂತ ಗೊತ್ತಾಗಲಿಲ್ಲ. ಇಲ್ಲ, ಹೆಸರಿಗೂ ಅವನ ಕ್ಯಾರೆಕ್ಟ್ರಿಗೂ ವ್ಯತ್ಯಾಸ ಇದೆ ಅಂತ ತೋರಿಸಿದ್ದೀವಿ ಅಷ್ಟೇ. ಅದರಲ್ಲಿ ಅವನು ಏನಂದರೆ ಬೇರೆಯವರು ಅವನ ಕೈಗೆ ಬುಸ್ಕೊಡ್ತಾ ಇರ್ತಾರೆ, ಅದನ್ನು ಅನುಭವಿಸ್ಕೊಂಡು ಅವನು ಹೋಗ್ತಾ ಇರ್ತಾರೆ ಅನ್ನೋದು ಕ್ಯಾರೆಕ್ಟ್ರು ನಾಗಪ್ಪಂದು. ಓಕೆ ಸರ್, ಕಾರ್ತಿಕ್ ಸರ್, ಈಗ ಎಕ್ಕ ಮತ್ತು ಮ್ಯಾಂಗೋ ಪಚ್ಚ ಎಲ್ಲ ಕಡೆನೂ ಅಂಡರ್ ವರ್ಲ್ಡ್ ಯಾಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು, KRGಗೆ ಈ ಡ್ರಗ್ಸು ಮತ್ತು ಅಂಡರ್ ವರ್ಲ್ಡು ಆ ಥರ ಸ್ಟೋರೀಸ್ ಏನಾದರೂ ಜಾಸ್ತಿ ಇಷ್ಟ ಆಗ್ತಿದೆಯಾ, ಹೇಗೆ ಏನು ಅಂತ? ಮ್ಯಾಂಗೋ ಪಚ್ಚ ಅಂಡರ್ ವರ್ಲ್ಡ್ ಅಲ್ವಲ್ಲ. ಡ್ರಗ್ಸ್ ಅಂದ್ಬಿಟ್ಟು ಇಟ್ಸ್ ಪೆಡ್ಲರ್ ಅವ್ರದ್ದು ಲೈಫಲ್ಲಿ ಏನು ನಡೆಯೋ ಕತೆ ಬ್ಯಾಕ್ ಡ್ರಾಪಲ್ಲಿ ಮಾತ್ರ ಗಾಂಜಾದ್ದು ಇದ್ದಿದ್ದು. ಬಟ್ ಇಟ್ ಈಸ್ ಅವ್ರ ಫ್ಯಾಮಿಲಿ ಎಮೋಷನ್ಸ್, ಅವ್ರ ಆ ಪಚ್ಚನ್ ಫ್ಯಾಮಿಲಿ ಮತ್ತು ಅವ್ನ ಬಾಂಡಿಂಗಲ್ಲಿ ಏನೇನು ಆಗುತ್ತೆ ಅದು ಕೈಗೆತ್ಕೊಂಡಾಗ ಅನ್ನೋದು ಇದ್ರದ್ದು. ಅಂಡರ್ ವರ್ಲ್ಡ್ ಅಲ್ಲ ಪಿಕ್ಚರು. ಬಟ್ ಸರ್, ಅಂಡರ್ ವರ್ಲ್ಡು ಕತ್ತಲ ಜಗತ್ತಿನಲ್ಲೇ ನಡೆಯೋದು, ಈ ಡ್ರಗ್ಸು ಕತ್ತಲ ಜಗತ್ತಿನಲ್ಲೇ ನಡೆಯೋದು. ಆಲ್ಮೋಸ್ಟ್ ಎಲ್ಲ ರಾತ್ರಿನಲ್ಲೇ ನಡೆಯೋದು ಬಿಸ್ನೆಸ್ ಎಲ್ಲ. ಸೊ ಎರಡೂ ಸೇಮ್ ಅಲ್ವಾ ಸರ್?
ಹಂಗೆ ಅದು ಹಂಗಂತಲ್ಲ, ಆ ಕತೆ ಇಷ್ಟ ಆಯಿತು, ಪಚ್ಚನ್ ಕ್ಯಾರೆಕ್ಟ್ರ್ ತುಂಬ ಇಷ್ಟ ಆಯಿತು. ಅದಕ್ಕೆ ನಾನು ಸಂಚಿತ್ ಹತ್ರ ತೊಗೊಂಡು ಹೋಗಿದ್ದು. ಆಮೇಲೆ ಸರ್ ಎಲ್ಲರೂ ಕತೆ ಕೇಳಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದು. ಬಟ್ ಅದೇ ಥರ ಅಟ್ರಾಕ್ಟ್ ಆಗುತ್ತೆ ಅಂದಲ್ಲ, ತುಂಬ ಫ್ಯಾಮಿಲಿ ಪಿಕ್ಚರು ಕೊಟ್ಟಿದ್ದೀವಿ. ರತ್ನ ಪ್ರಪಂಚನೂ ಫ್ಯಾಮಿಲಿ ಪಿಕ್ಚರ್ ಇತ್ತು ಎಲ್ಲ. ಸೊ ಅದನ್ನು ಒಂದು ಪೌಡ್ರ್ ಅನ್ನೋದನ್ನು ಒಂದು ಅಟೆಂಪ್ಟ್ ಮಾಡಿದ್ವಿ, ಒಂದು ಕಾಮಿಡಿ ಸೈಡ್. ಬಟ್ ಯಾವುದು ನಮಗೇನು ಕತೆ ಆ ಟೈಮಲ್ಲಿ ಏನು ಇಂಟ್ಯೂಷನಲ್ಲಿ ಇದು ವರ್ಕ್ ಆಗುತ್ತೆ ಅಂತ ಅನ್ಸುತ್ತೆ, ಅದು ಮಾಡಿದ್ವಿ ಕೆಲವೊಂದು ಟೈಮ್ ಅಷ್ಟು. ವಿವೇಕ್ ಮೈಕ್ ಸರ್, ಈ ಸಿನಿಮಾ ಕ್ಲೈಮ್ಯಾಕ್ಸಲ್ಲಿ ಡಾಲಿ ಧನಂಜಯರು ಬರ್ತಾರಲ್ಲ ಸರ್, ಆ ಸೀನು ಅರ್ಥ ಆಯ್ತು? ಕೇಳಿಸ್ತಿದೆ ಸರ್? ಕೇಳಿಸ್ತಿದೆಯಾ? ಆ ಸೀನು ತಮಿಳ್ ಕೈದಿ ಸಿನಿಮಾದಲ್ಲಿ ಸೇಮ್ ಒಂದು ಸೀನ್ ಇದೆ ಸರ್. ಅದು ಕಾಪಿನೋ ಅಥವಾ ಗೊತ್ತಿಲ್ಲ, ಆ ಸೀನ್ ಯಾಕೆ ಬಂತು, ಅದು ಇಡೀ ಸೀನ್ನ ಸುದೀಪ್ ಸರ್ ಡೈರೆಕ್ಟ್ ಮಾಡಿದ್ರು ಅಥವಾ ಹೇಳಿದ್ರು ಅನ್ನೋದು ಒಂದು ನನಗೆ ಕಿವಿಲಿ ಬಿದ್ದಿದ್ದು. ಸೊ ಅದು ಆ ಸೀನ್ ಯಾಕೆ ಬಂತು ಆ್ಯಂಡ್ ಸುದೀಪ್ ಸರ್ ಅದನ್ನು ಡೈರೆಕ್ಟ್ ಮಾಡಿದ್ರ ಅಂತ. ಓಕೆ, ಮೊದಲನೇದಾಗಿ ಅದೊಂದು ಕ್ಯಾಮಿಯೋ. ಗೌರವ ನಟ ಅಂತ ನಾವು 50-60 ವರ್ಷಗಳಿಂದ ನಾವು ಎಲ್ಲ ಭಾಷೆಗಳಲ್ಲೂ ಒಂದು ಕ್ಯಾಮಿಯೋಗಳನ್ನು ಅಂತ ನೋಡ್ತಾ ಇದ್ದೀವಿ. ಆ್ಯಂಡ್ ನೀವು ಹಿಂದೆ ಅಬ್ಸರ್ವ್ ಮಾಡಿದ್ರು ಕ್ಲೈಮ್ಯಾಕ್ಸ್ ಜಾಗದಲ್ಲಿ ಹಲವಾರು ಫಿಲ್ಮ್ಗಳಲ್ಲಿ ಒಂದು ಆಡಿಯನ್ಸಿಗೆ ಒಂದು ಝಲಕ್ ಕೊಡೋದಕ್ಕೆ ಒಂದು ಕ್ಯಾಮಿಯೋಗಳನ್ನು ಬರ್ತವೆ. ಸೊ ನಾವು ಸಿನಿಮಾದ ಎಂಡ್ನಲ್ಲಿ ಆ ಥರದ್ದು ಒಂದು ಕ್ಯಾಮಿಯೋ ಬೇಕು, ಆ ಹೈ ಬೇಕು ಅಂತ ಅಂದ್ಬಿಟ್ಟು ನಾವು ಡಿಸೈಡ್ ಮಾಡಿ ವಿ ವೆಂಟ್ ವಿತ್ ದಟ್ ಕ್ಯಾರೆಕ್ಟರ್. ಆ್ಯಂಡ್ ಕ್ಲೈಮ್ಯಾಕ್ಸಲ್ಲಿ ಕ್ಯಾಮಿಯೋ ಇದ್ದ ಮಾತ್ರಕ್ಕೆ ಇದು ಇನ್ನೊಂದು ಸಿನಿಮಾಗೆ ಹೋಲಿಕೆ ಆಗುತ್ತಾ ಅದು ಗೊತ್ತಿಲ್ಲ. ಅದು ಎಷ್ಟು ಫೇರ್ ಆರ್ಗ್ಯುಮೆಂಟ್ ಅನ್ನೋದು ನನಗೆ ಗೊತ್ತಿಲ್ಲ. ಎರಡನೇದು, ನೀವು ಸರ್ ಇನ್ವಾಲ್ವ್ಮೆಂಟ್ ಬಗ್ಗೆ ಕೇಳಿದ್ವಿ. ಇಟ್ ವಾಸ್ ಅವರ್ ಚಾಯ್ಸ್ to go and ask him to be present on the set. And on the contrary to whatever opinions that came, it was my decision to go and ask him to be on this set because I needed an extra mentorship there or guidance or whatever you want to call. So it was our choice. And ನಮಗೆ ಗೊತ್ತಿತ್ತು ಈ ಥರದ್ದೆಲ್ಲ ಪ್ರಶ್ನೆಗಳು ಬರುತ್ತೆ ಅಂತಲೂ ಗೊತ್ತಿತ್ತು. ಆ್ಯಂಡ್ ವಿ ವರ್ ರೆಡಿ ಫಾರ್ ದ್ಯಾಟ್ ಆಲ್ಸೋ. ಆ್ಯಂಡ್ ವಿ ಡಿಂಟ್ ಅಂದರೆ ಕೊನೆಯದಾಗಿ ಸಿನಿಮಾಗೆ ಏನು ಸರಿ ಅನಿಸುತ್ತೆ ಅದನ್ನು ನಾವು ಮಾಡಿದ್ದೀವಿ. ಆ್ಯಂಡ್ ನೀವು ಹೇಳಿದ್ರೆ ಅದು ಕೈದಿ ಫಿಲ್ಮ್ದು ಇದು ಅಂತ, ಪ್ರಾಬ್ಲಿ ಯು ಆರ್ ರೆಫರಿಂಗ್ ಟು ವಿಕ್ರಮ್. ಕೈದಿ ಅಲ್ಲ ಅದು. ಸೊ ಆ ಥರದ್ದು ಯಾವುದೇ ಹೋಲಿಕೆಗಳಿಲ್ಲ. ಅಂದರೆ ಸಿನಿಮಾದ ಕ್ಲೈಮ್ಯಾಕ್ಸಲ್ಲಿ ಯಾವುದೋ ಕ್ಯಾಮಿಯೋ ಬಂದಿದ್ದ ತಕ್ಷಣ ಇನ್ನೊಂದು ಸಿನಿಮಾಗೆ ಹೋಲಿಕೆ ಆಗೋದು ಐ ಡೋಂಟ್ ಥಿಂಕ್ ಸೊ. ಇಟ್ ಈಸ್ ಫೇರ್ ಎನಫ್. ಇನ್ನು ಮುಂದೆ ಬರೋ ಸಿನಿಮಾಗಳಲ್ಲೂ ಕ್ಲೈಮ್ಯಾಕ್ಸ್ಗಳಲ್ಲಿ ಸುಮಾರಷ್ಟು ಕ್ಯಾಮಿಯೋಗಳು ಬರ್ತವೆ. ಆ್ಯಂಡ್ ಅದೊಂದು ತುಂಬ ಒಂದು ಹೆಲ್ದಿ ಆಗಿರೋಂಥ ಒಂದು ಬೆಳವಣಿಗೆ. ಅಂದರೆ ಒಬ್ಬ ಡೆಬ್ಯೂ ನಟನಿಗೋಸ್ಕರ ಇನ್ನೊಬ್ಬ ಎಸ್ಟ್ಯಾಬ್ಲಿಷ್ಡ್ ಒಬ್ಬ ಸ್ಟಾರ್ ನಟ ಬಂದು ಅವರ ಟೈಮ್ ಅವರ ಎನರ್ಜಿನ ಕೊಡೋದಿದೆಯಲ್ಲ, ಐ ಥಿಂಕ್ ಇಟ್ ಈಸ್ ಅ ವೆರಿ ವೆರಿ ಹೆಲ್ದಿ ಡೆವಲಪ್ಮೆಂಟ್. ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ವಿತ್ whatever that has been achieved on screen. And we are all very happy, and thanks to Dhananjay for being so generous and for coming and doing whatever we asked him to do. ಸಂಚಿತ್ ಅವರ ಇಲ್ಲಿ ಸುದೀಪ್ ಸರ್ ಸಾಮಾನ್ಯವಾಗಿ ನಾವು ನೋಡ್ದಂಗೆ ಥಿಯೇಟ್ರ್ ವಿಸಿಟ್ಗಳಿಗೆ ಬರೋದಿಲ್ಲ. ಏನಕ್ಕಂದರೆ ಒಂದು ಸೇಫರ್ ಸೈಡು, ಒಂದು ಕ್ರೌಡ್ ಕಂಟ್ರೋಲಿಂಗ್ ಆಗಲ್ಲ ಅಂತ. ನಿಮ್ಮ ಜೊತೆಗೆ ಸಂತೋಷ್ ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ರು, ಅವ್ರು ನಿಮಗೆ ಪರ್ಸ್ನಲಿ ಕೊಟ್ಟಂಥ ರೀಮಾರ್ಕ್ಸ್ಗಳೇನು? ಅದು ಕೊಡ್ತಾನೆ ಬಂದಿದ್ದಾರೆ ಫಸ್ಟಿಂದನು. ಐ ಥಿಂಕ್ ನಾಟ್ ಜಸ್ಟ್ ಸಿನಿಮಾ ಇನ್ ಲೈಫ್ ಆಲ್ಸೋ. ಸೊ ಹಿ ಸ್ಟಾಟ್ ಮಿ ಅಲಾಟ್. ಆ ಒಂದು ವಿಷಯದಲ್ಲಿ ತುಂಬಾ ಹೇಳ್ಕೊಟ್ಟಿದ್ದಾರೆ. ಬಟ್ ನನಗೆ ಇದರಲ್ಲಿ ನನಗೆ ಯಾವಾಗ ಅನಿಸಿದ್ದು ಓಕೆ ನಾನು ಏನೋ ಒಂದು ಮಾಡಿದ್ದೀನಿ, ಏನೋ ಒಂದು ಪ್ರೂವ್ ಮಾಡಿದ್ದೀನಿ ಈ ಸಿನಿಮಾದಲ್ಲಿ ಅಂತ ಹೇಳಿದಾಗ, ಇವ್ರು ಯಾವಾಗ ಬಂದು ಬೆನ್ನು ತಟ್ಟಿ ಓಕೆ ಚೆನ್ನಾಗಿ ಮಾಡಿದೆ ಚಿನ್ನ ಅಂತ ಹೇಳಿದಾಗ ನನಗೆ ಅವಾಗ ಅನಿಸ್ತು ಓಕೆ ಏನೋ ಮಾಡಿದ್ದೀನಿ. ಅಂದರೆ ನಾಟ್ ದಟ್ ದೇ ಡಿಂಟ್ ಅಪ್ರಿಷಿಯೇಟ್ ಆರ್ ಎನಿಥಿಂಗ್ ಲೈಕ್ ದಟ್, ಬಟ್ ಅಲ್ಲಿ ನಡೀತಲ್ಲ. ಬಿಕಾಸ್ ಚಿಕ್ಕ ಹುಡುಗನ ನೋಡ್ಕೊಂಡು ಬಂದಿದ್ದೀನಿ ಅವ್ರನ್ನ. ಬಟ್ ಅವ್ರ ಕಡೆಯಿಂದ ಆ ಒಂದು ಅಪ್ರಿಸಿಯೇಷನ್ ಸಿಗುತ್ತಲ್ಲ, ಅಲ್ಲಿಂದ ಒಂದು ಹೊಸ ಒಂದು ಕಾನ್ಫಿಡೆನ್ಸ್ ಹುಟ್ಟಿತು ನನ್ನಲ್ಲಿ. ಸೊ ನನಗೆ ಆ್ಯಕ್ಚುಲಿ ಒಂದು ಎಂಟೈರ್ ಟೀಮ್ ಇವರು ಹೇಳ್ದಂಗೆ ಅವ್ರದ್ದು ಏನಂದರೆ ಇಂಟರ್ಫಿಯರೆನ್ಸ್ ಅಂತ ಏನು ಇರಲಿಲ್ಲ. ನಮ್ಮ ಸಿನಿಮಾ ನಮ್ಮ ತಂಡನ ಬಿಟ್ಟಿದ್ರು ಅವರು. ಅಂದರೆ ನೀವೇನು ಮಾಡ್ತಿರೋ ಮಾಡ್ಕೊಳ್ಳಿ ಅಂತ. ಐ ಥಿಂಕ್ ಇದುವರೆಗೂ ಅವ್ರು ಕೊಟ್ಟಿರೋ ನನಗೆ ಬೆಸ್ಟ್ ಸಜೆಷನ್ಸ್, ನಿನ್ನ ತಪ್ಪು ಮಾಡಿದ್ರೇ ನಿನಗೆ ಅರ್ಥ ಆಗೋದು ಅಂತ. ಸೊ ಆ ಒಂದು ರೀತಿಯಲ್ಲಿ ನಮ್ಮನ್ನ ಐ ಥಿಂಕ್ ದಟ್ ಇಸ್ ದ ಬೆಸ್ಟ್ ಅಡ್ವೈಸ್ ಈಸ್ ಗಿವನ್ ಮೀ. ಸಂಚಿತ್ ಅವರೇ ಇಲ್ಲಿ ಸಂಚಿತ್ ಇಲ್ಲಿ ಲೆಫ್ಟ್ ರೈಟ್ ಟುವರ್ಡ್ಸ್ ರೈಟ್.
ಡೆಬ್ಯೂ ಸಿನಿಮಾದಲ್ಲೇ ಕಿಚ್ಚ ಜೂನಿಯರ್ ಸಂಚಿ ಇನ್ ಆ್ಯಂಡ್ ಆ್ಯಸ್ ಅಂತ ಇಂಟ್ರೊಡ್ಯೂಸ್ ಆಗೋದು ಎಷ್ಟರ ಮಟ್ಟಿಗೆ ನೆಸೆಸಿಟಿ ಇತ್ತು ನಿಮಗೆ ಅಂತ? ಬಿಕಾಸ್ ನಿಮ್ಮದೇ ಆದಂತಹ ಐಡೆಂಟಿಟಿ ನೀವು ಕ್ರಿಯೇಟ್ ಮಾಡಿದ್ದೀರ, ಸಿನಿಮಾ ನೋಡಿದವ್ರಿಗೆ ಗೊತ್ತಾಗಿರುತ್ತೆ. ಸೊ ನಿಮ್ಮದೇ ಸ್ವಂತ ಐಡೆಂಟಿಟಿಯಲ್ಲಿ ನೀವು ಆ್ಯಕ್ಚುಲಿ ಜನರ ಮುಂದೆ ಬರ್ಬೋದಿತ್ತಲ್ವಾ? ಖಂಡಿತವಾಗ್ಲೂ. ಬಟ್ ನಮಗೆ ನಮ್ಮ ಜಿಮ್ಮಿ ಟ್ರೇಲರು ಅದೆಲ್ಲ ಬಿಟ್ಟಾಗ ನಮಗೆ ಆ ಹೋಲಿಕೆ ಆಲ್ರೆಡಿ ಮಾಡಿದರು ಪಬ್ಲಿಕ್ ಅವರು. ಆ್ಯಂಡ್ ಇಟ್ಸ್ ಅ ಪ್ರೈಡ್ ಫಾರ್ ಮೀ. ಮೈ ಐಡೆಂಟಿಟಿ ಇಸ್ ಸ್ಟಿಲ್ ಮೈ ಐಡೆಂಟಿಟಿ. ನನ್ನ ವ್ಯಕ್ತಿತ್ವ ಇನ್ನೂ ನನ್ನದೇ ವ್ಯಕ್ತಿತ್ವ. ಬಟ್ ಅದು ಕಿಚ್ಚ ಜೂನಿಯರ್ ಅಂತ ಬಂದಾಗ ಅದು ಒಂದು ಪ್ರೈಡ್ ನನಗೆ. ಅದು ನಾವು ಡಿಸೈಡ್ ಮಾಡಿರಲಿಲ್ಲ. ಆ್ಯಂಡ್ ಆ ಪಬ್ಲಿಕ್ ಕೊಟ್ಟಿರೋ ಒಪಿನಿಯನ್ ಅದು ತೊಗೊಂಡು ಅದನ್ನ ನಾವು ಹಾಕ್ಕೊಂಡಿದ್ದೀವಿ ಅಷ್ಟೇ. ಆ್ಯಂಡ್ ನನಗೆ ಆ ಸೆಕೆಂಡ್ ಯೋಚನೆ ಬರಲಿಲ್ಲ ನನಗೆ, ಇಲ್ಲ ನನಗೆ ನನ್ನದೇ ಹೆಸರು ಬರಬೇಕು ಅಥವಾ ನನ್ನ ಐಡೆಂಟಿಟಿ. ಐ ಡೆಂಟ್ ಥಿಂಕ್. ಐ ಥಿಂಕ್ ಹಿ ಈಸ್ ಅ ವೆರಿ ಬಿಗ್ ಪಾರ್ಟ್ ಆಫ್ ಮೈ ಐಡೆಂಟಿಟಿ. ಸಂಚಿತ್ ಸರ್, ಈ ಕಡೆ ಪ್ರವೀಣ್ ಅಂತ ರಿಪಬ್ಲಿಕ್ ಕನ್ನಡದಿಂದ. ಕಿಚ್ಚ ಸುದೀಪ್ ಅವರ ಯಾವುದೇ ಸಿನಿಮಾಗಳು ಬಂದರೂ ಕೂಡ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕದಿಂದಲೇ ಅವರ ಅಬ್ಬರ ಆರ್ಭಟ ಶುರುವಾಗ್ತಾ ಇತ್ತು. ಸೊ ಈಗ ಮ್ಯಾಂಗೋ ಪಚ್ಚ ರಾಜ್ಯಾದ್ಯಂತ ಸಖತ್ ಸೌಂಡ್ ಮಾಡ್ತಾ ಇದೆ. ನೀವು ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರಚಾರಕ್ಕೆ ಏನಾದರೂ ಹೋಗೋ ಪ್ಲಾನ್ ಇದೆಯಾ? ನಾವು ಅಲ್ಲಿಂದಲೇ ಶುರು ಮಾಡಿರೋದು ಆ್ಯಕ್ಚುಲಿ. ಅಲ್ಲ, ಸಿನಿಮಾ ರಿಲೀಸ್ ಆದಮೇಲೆ ಈಗ? ಇಲ್ಲ, ಖಂಡಿತವಾಗ್ಲೂ ಸರ್. ನಮಗೆ ಇನ್ನೂ ಒಂದು 2 ವಾರ ಬಿಟ್ಟು ಅಥವಾ ವಿಲ್ ನೋ ಅಂದರೆ ಒಂದು ಕರೆಕ್ಟ್ ಟೈಮ್ ಬಂದಾಗ ನಾವು ಖಂಡಿತವಾಗ್ಲೂ ಹೋಗ್ತೀವಿ. ಬಿಕಾಸ್ ನಾವು ಸಿನಿಮಾ ರಿಲೀಸ್ ಮಾಡೋದಕ್ಕಿಂತ ಮುಂಚೆನೂ ಹೋಗಿದ್ವಿ. ಆ್ಯಂಡ್ ಅದು ಯಾವುದೋ ಸಿನಿಮಾ ನೋಡ್ದೇನೋ, ಬಟ್ ಅವ್ರು ತುಂಬಾ ಪ್ರೀತಿ ತೋರಿಸಿದ್ದಾರೆ ಅಲ್ಲಿ. ಆ್ಯಂಡ್ ನಮ್ಮ ಫುಲ್ ಟೂರ್ ಸ್ಟಾರ್ಟ್ ಆಗಿದೆ ಹುಬ್ಳಿಯಿಂದ. ಸೊ ಅಲ್ಲಿ ಡೆಫಿನೆಟ್ಲಿ ಅಲ್ಲಿ ಹೋಗ್ತೀನಿ ನಾನು ವಾಪಸ್. ಮಂಜು ಅವರಿಗೆ ಪ್ರಶ್ನೆ. ಬಿಗ್ ಬಾಸ್ ಮನೇಲಿ ಮತ್ತು ಹಳೆ ಸಿನಿಮಾಗಳಲ್ಲಿ ಸಾಕಷ್ಟು ಆರ್ಭಟ ಮತ್ತು ಹೋರಾಟ ಹಾರಾಟ ಎಲ್ಲ ಇರ್ತಾ ಇತ್ತು. ಇದರಲ್ಲಿ ತುಂಬ ಸಟಲಾಗಿ ಆ್ಯಕ್ಟ್ ಮಾಡಿದ್ದೀರಾ. ಸೊ ಎಷ್ಟು ಕಷ್ಟ ಆಯಿತು ನಿಮಗೆ ಅಂತ? ಇಲ್ಲ, ಅಂದರೆ ಅದೊಂಥರ ಎಕ್ಸ್ಪಿರಿಮೆಂಟಲ್ಲೇ. ಬಟ್ ಕಷ್ಟ ಅಂತೇನು ಅನಿಸ್ಲಿಲ್ಲ. ಬಟ್ ಅಷ್ಟು ಚೆನ್ನಾಗಿ ಪಾತ್ರನ ವಿವೇಕ್ ಹೇಳಿದರು. ಲೈಕ್ ಈ ರೀತಿ ಇರುತ್ತೆ ಪಾತ್ರ ಅಂತೆಲ್ಲ ಹೇಳಿದರು. ಬಟ್ ನಾವು ರಂಗಭೂಮಿ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಕಲಾವಿದರು ಅಂದರೆ ಯಾವ ಪಾತ್ರ ಕೊಟ್ಟರೂ ಮಾಡ್ತೇವೆ. ಬಟ್ ಅದನ್ನು ಫೀಡಿಂಗ್ ತುಂಬ ಚೆನ್ನಾಗಿತ್ತು ಈ ಟೀಮ್ ಕಡೆಯಿಂದ, ಡೈರೆಕ್ಷನ್ ಟೀಮ್ ಕಡೆಯಿಂದ. ಹಾಗಾಗಿ ಅಷ್ಟೊಂದು ಕಷ್ಟ ಅನಿಸಿಲ್ಲ. ಸಂಚಿತ್, ಕಾಜಲ್ ಅವರೇ, ನಿಮಗೆ ಕನ್ನಡ ಬರ್ತಾ ಇರಲಿಲ್ಲ ಅಂತ ಡೈರೆಕ್ಟ್ರ್ ಹೇಳ್ತಾ ಇದ್ರು. ಸೊ ಈ 1 ವರ್ಷದಲ್ಲಿ ಕನ್ನಡ ಕಲ್ತಿದ್ದೀರಾ ಅನ್ನೋದು ಖುಷಿ ವಿಚಾರ ನಮಗೂ ಕೂಡ. ಸೊ ಡಬ್ಬಿಂಗ್ ನೀವೇ ಮಾಡಿದ್ರಿ ಅಂತೆ. ಸೊ ಈ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಬಹುದಾ? ಒಂದು ವರ್ಷ ಅಲ್ಲ, ಸ್ವಲ್ಪ ಇಟ್ಸ್ ಬಿನ್ 3 years ಐ ಥಿಂಕ್ ನಾನು ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಬಟ್ ತುಂಬ ಸಿನಿಮಾಗೆ ಡಬ್ ಮಾಡಿಲ್ಲ ನಾನು. ಐ ಥಿಂಕ್ ದಿಸ್ ಈಸ್ ದ ಸೆಕೆಂಡ್ ಫಿಲ್ಮ್ ದಟ್ ಐ ಆಮ್ ಡಬ್ಬಿಂಗ್ ಫಾರ್. ಬಟ್ ನಾನು ಆ್ಯಕ್ಚುಲಿ ನನಗೆ ಹಾಗೆ ಅನಿಸ್ತಿತ್ತು, ಲೈಕ್ ಇಟ್ ವುಡ್ ಬಿ ಬೆಟರ್ ಇಫ್ ಐ ಗಿವ್ ಮೈ ವಾಯ್ಸ್. ಬಿಕಾಸ್ ಕೆಲವು ಸೆಕೆಂಡ್ ಲೇಯರ್ ಇಮೋಷನ್ಸ್ ಡಬ್ಬಿಂಗಲ್ಲಿ ಕ್ಯಾಚ್ ಆಗಲ್ಲ ಅಂತ ಯಾವಾಗಲೂ ನಾನು ಬೇರೆಯವ್ರು ಡಬ್ ಮಾಡುವಾಗ ನೋಡುವಾಗ ನನಗೆ ಆ ಥರ ಅನಿಸ್ತಿತ್ತು. ಸೊ ಅದಕ್ಕೆ ನಾನು ಸರ್ಗೂ ರಿಕ್ವೆಸ್ಟ್ ಮಾಡಿದೆ, ಕ್ಯಾನ್ ಐ ಅಟ್ಲೀಸ್ಟ್ ಟ್ರೈ ಒಂದ್ಸಲ ಟ್ರೈ ಮಾಡ್ತೀನಿ, ಆಮೇಲೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದರೆ ನೀವು ಬೇರೆಯವ್ರಿಗೆ ಕೊಡಿ, ಇಟ್ಸ್ ಓಕೆ ಅಂತ. ಬಟ್ ಥ್ಯಾಂಕ್ ಯು ಸರ್, ಆ ಅಪರ್ಚುನಿಟಿ ಕೊಟ್ಟರು. ಆ್ಯಂಡ್ ಐ ಶುಡ್ ಥ್ಯಾಂಕ್ ನಾಗಭೂಷಣ್ ಅವರು. ಅವ್ರು ಆ್ಯಕ್ಚುಲಿ ನನಗೆ ಚಿಕ್ಕ ಮಗುಗೆ ಹೇಗೆ ಹೇಳ್ಕೊಡ್ತಾರೆ ಆ ಥರನೇ ಹೇಳ್ಕೊಟ್ಟಿದ್ದಾರೆ. ಲೈಕ್ ನಾನು ಸ್ವಲ್ಪ ಬಿಟ್ಟು ಮಾತಾಡ್ತೀನಿ. ಸೊ ಅದನ್ನ ಹೇಗೆ ಒನ್ ಫ್ಲೋ ಅಲ್ಲಿ ಮಾತಾಡಬೇಕು ಅದು. ಬಟ್ ಹ್ಯಾವಿಂಗ್ ಸೆಡ್ ದ್ಯಾಟ್, ಐ ಸ್ಟಿಲ್ ಫೀಲ್ ವೆನ್ ಐ ವಾಚ್ ದ ಫಿಲ್ಮ್ ದೇರ್ ಇಸ್ ಅ ಲಾಟ್ ಆಫ್ ರೂಮ್ ಫಾರ್ ಇಂಪ್ರೂವ್ಮೆಂಟ್. ಬಿಕಾಸ್ ಬೇರೆ ಆರ್ಟಿಸ್ಟ್ ಮಾತಾಡುವಾಗ ಮತ್ತು ನಾನು ಮಾತಾಡುವಾಗ ಐ ಕ್ಯಾನ್ ಸಿ ದ ಡಿಫ್ರೆನ್ಸ್. ಸೊ ಐ ಥಿಂಕ್ ಅದು ನಾನು ಅದಕ್ಕೆ ಇನ್ನೂ ವರ್ಕ್ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಇಟ್ಸ್ ಅ ಸ್ಟಾರ್ಟ್. ಐ ಹೋಪ್ ಅದನ್ನ ಸ್ವಲ್ಪ ಕ್ಷಮೆ ಇರಲಿ. Sanchit here this side. Sharda here. Yes, ma'am. I have personally been waiting to talk to you, ma'am. More than Viveka's direction, set in the backdrop of Green Mafia athwa Mysore backdrop endu, I saw the film as a movie with ambition. The person's ambition ನೋಡ್ದಂಗಿತ್ತು. ಸೊ ಕೆಲವು ಡೈಲಾಗ್ಸು ಫಿಲಮ್ ನೋಡಿದ ಮೇಲಿಂದ ನಂಗೆ ಕೆಲವು ಡೈಲಾಗ್ಸ್ ಇನ್ನೂ ಮನಸ್ಸಲ್ಲಿದೆ. ಸಾಮ್ರಾಜ್ಯ ಕಟ್ಟೋಕೆ ರೆಡಿನಾ ನೀವು ಅಂತ. ಖಂಡಿತವಾಗ್ಲೂ ಮ್ಯಾಮ್. ಲೈಕ್ ಹೌ ಇಟ್ಸ್ ಇಂಪಾರ್ಟೆಂಟ್. ಅದು ನನ್ನ ಕೆಲಸನೇ ಮಾತಾಡೋದು ಮ್ಯಾಮ್. ಬಟ್ ಒನ್ ಥಿಂಗ್ ಇಸ್, ಇಫ್ ದ ಫಿಲಮ್ ಸಕ್ಸಸ್, ದ ಬಿಗರ್ ಪೇ ಕಟ್, ಯು ಟಾಕ್ ಅಬೌಟ್ ಪೇ ಕಟ್ ಅಂತ ಇದೆಯಲ್ಲ, ಡಿಡ್ ಯು ಗೆಟ್ ಅ ಕಟ್ ಇನ್ ದಿಸ್ ಮೂವಿ ಓನ್ಲಿ?
ನನಗೆ ಈ ಸಿನಿಮಾ ಸಿಕ್ಕಿದೆ ಹೆಚ್ಚು ಮ್ಯಾಮ್, ಅದೆಲ್ಲ ನಾನು ಇನ್ನೂ ಅದಕ್ಕೆಲ್ಲ ನಾನು ತಲೆ ಹಾಕಕ್ಕೆ ಹೋಗಿಲ್ಲ ಇನ್ನು. Okay, but anyways, that was part of the, seriously to say, Sudeep ಅವ್ರು ಇರೋದ್ರಿಂದ ಒಂದು ರೆಡ್ ಕಾರ್ಪೆಟ್ ವೆಲ್ಕಮ್ ಅಂತ ಅನ್ಬೋದು, ಬಟ್ ಯು ಹ್ಯಾವ್ ಟೇಕನ್ 12 years to enter this industry. You had your own confusions whether you want to be a director, actor anta. Okay, one side there's a red carpet welcome ittu, but you had your own struggles. You have andre eston scripts na ನೀವು ನೋಡಿ narration ಕೇಳಿ scripts ಓದಿ, but you still took time. So you believe that, you know, coming from a film family, it is easy or difficult anta ನಿಮಗೆ? ಫಸ್ಟ್ಲಿ ನನಗೆ ನಂದೇ ಒಂದು ಕನ್ಫ್ಯೂಷನ್ಸ್ ಇರೋದನ್ನ ಯು ರೆಕಗ್ನೈಸ್ ಇಟ್, ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್ ಐ ಥಿಂಕ್ ಜಸ್ಟ್ ಲೈಕ್ ಲೈಫ್ ದರ್ ಇಸ್ ಗುಡ್ ಆ್ಯಂಡ್ ಬ್ಯಾಡ್ ಟು ಎವ್ರಿಥಿಂಗ್ ಮ್ಯಾಮ್, ಆ್ಯಂಡ್ ಐ ಥಿಂಕ್ ದ ಪೀಪಲ್ ಅರೌಂಡ್ ಮೀ ಆ್ಯಂಡ್ ಇನ್ಕ್ಲೂಡಿಂಗ್ ಹಿಮ್ ಹ್ಯಾಸ್ ಲೆಟ್ ಮೀ ಎಂಬ್ರೇಸ್ ಆಲ್ ಆಫ್ ದ್ಯಾಟ್ ವೆರಿ ಪ್ರಾಪರ್ಲಿ. Let me be very honest, it is definitely a red carpet entry to everything, but ಅದು ಅಲ್ಲಿ ತನಕ ಮಾತ್ರ ಮ್ಯಾಮ್. ಒಳಗಡೆ ಬಿಡೋದು ಬರೀ ನಮ್ಮ it's the audience, and I can't just walk right in. The red carpet is only till the entry, till the door, and I'm still standing there at the door, and I just want to see everybody welcome me. Being Sudeep's nephew and he being a star, is there limitations or is an elevation for you? I don't think there's any limitations, ma'am. It's but there is a responsibility. I don't think there's any limitations, but whatever I choose, I think I have to be responsible to keep up and to make sure that I know that there is a superstar at home, and more than a superstar, there is my uncle who's at home. So keeping that in mind, there are certain decisions I will have to take responsibly. Okay. ವಿವೇಕ್ ಅವ್ರಿಗೆ ನಾನೊಂದು ಕ್ವೆಶನ್ ಇತ್ತು, ನೆನ್ನೆಯಿಂದ ಅದು ಕೇಳಬೇಕು ಅಂತಿದ್ದೆ. ಓಕೆ, ನಿಮ್ಮ ಸ್ಟೋರಿ ಅಬೌಟ್ ಗ್ರೀನ್ ಮಾಫಿಯಾ ಒಂದು ಓಕೆ ಇತ್ತು, ಬಟ್ ಎಲ್ಲೋ ಒಂದು ಕಡೆ ನೀವು ಕತೆ ಮೂಲಕ ಹೇಳೋದು ಅಂದರೆ ಗಾಂಜಾ ಇಸ್ ಓಕೆ, ಬಟ್ ವಿ ಆರ್ ನಾಟ್ ಪ್ರಮೋಟಿಂಗ್ LSD ಥರ, ಆ ಥರ ಅನಿಸ್ತು ನನಗೆ. ಕ್ಯಾನ್ ಯು ಎಕ್ಸ್ಪ್ಲೇನ್ ಅಸ್ ಬೆಟರ್, ಬಿಕಾಸ್ ವಿ ಹ್ಯಾವ್ ವಾಚ್ ದ ಮೂವಿ. ಎಲ್ಲೋ ಒಂದು ಕಡೆ ಎಸ್ಪೆಷಲಿ ಚರಣ್ ರಾಜ್ ಆ ಹಾಡು ತುಂಬ ಸೊಗಸಾಗಿ ಅದ್ರ ಜೊತೆ ಮೂಡ್ ಬರುತ್ತೆ. ಸೊ ಇಟ್ ಈಸ್ ಓಕೆ ಟು ಯುನೋ ಪ್ರಮೋಟ್ ಗಾಂಜಾ ಬಿಕಾಸ್ ಇಟ್ಸ್ ಗ್ರೀನರಿ ಬಟ್ ನಾಟ್ LSD ಅಂತ ಏನಾದ್ರು ಹೇಳಕ್ಕೆ ಹೊರಟಿದ್ದೀರಾ ಅಂತ? ಇಲ್ಲ, ನನಗೆ ಅದು ನಿಮ್ಗೆ ಆ ಥರ ಕನ್ಸ್ಟ್ರೂ ಆಗಿದ್ರೆ ಆ ಥರ ಅಲ್ಲ. ಅದು ಇದು ಓಕೆ ಅಲ್ಲ ಅಂತ ಅಲ್ಲ. ಐ ಡೋಂಟ್ ಥಿಂಕ್ ಆ ಥರದ್ದು ಯಾವುದೇ ಐ ಡೋಂಟ್ ಥಿಂಕ್. ಐ ಯು ರೆಫರಿಂಗ್ ಟು ಮ್ಯಾಂಗೋ ಪಚ್ಚ? Yeah, actually it was Mysore Pacha, you made it Mango Pacha. I'm sure you have, at one point of time you had a different story. No, I'm confused because in my film I have never promoted ganja. No, you're not promoted. Yeah. You have presented a realistic picture, we know that. But somewhere in that, what we saw is, okay, ಈ ಗ್ರೀನ್ ಮಾಫಿಯಾ ಅಂದರೆ ನಾನು ಹೇಳ್ತಾರೆ ನನ್ನ ಪ್ರಕಾರ, ನನಗೆ ಗೊತ್ತಿಲ್ಲ, ನನಗೂ ಕೇಳಿರೋದು ಒಂದು ಫಿಲಮಿಂದ ನಾವು ನೋಡ್ತಾ ಇದ್ದೀವಿ, ಗಾಂಜಾ ಅನ್ನೋದು ಓಕೆನಾ ಬಟ್ LSD ಓಕೆ ಅಲ್ಲ ಅಂತ ಆ ಥರ ಏನಾದ್ರು ಹೇಳಕ್ ಹೊರಟಿದ್ದೀರಾ ಮೂಲಕ ಅಂತ? ಖಂಡಿತ ಇಲ್ಲ. ಬಿಕಾಸ್ ಗಾಂಜಾನು LSD ಎಲ್ಲ ಒಂದೇ ಅಲ್ವಾ, ಎಲ್ಲ ನಶೆನೇ ಅಲ್ವಾ ಅದು? ಇಲ್ಲ, ಎರಡು ಬೇರೆ. ಒಂದು ಸೈಕೋ ಆಕ್ಟಿವ್ ಡ್ರಗ್, ಇನ್ನೊಂದು ಸೈಕೋಟ್ರೋಪಿಕ್ ಡ್ರಗ್. LSD is a lab tested drug and ganja is grown in the ಇದು, and ಎರಡೂ ಓಕೆ ಅಲ್ಲ. And we have shown the effect of that in the film in the second half, and I think people will understand if they know. ನಾನು ಅದನ್ನು ಹೇಳೋದಕ್ಕಾಗೋದಿಲ್ಲ ಇಲ್ಲಿ. It's an important plot point, and Pacha loses something very very important in his life because of that. And ಇದು ಓಕೆ ಅಲ್ಲ ಅಂತಲ್ಲ. ಈಗ ನಾನು ಹೇಳ್ತಾ ಇರೋದು, ಈಗ ನೀವು ಬ್ಯಾಡ್ ಇನ್ಫ್ಲುಯೆನ್ಸ್ ಬಗ್ಗೆ ಎಲ್ಲ ನನಗೂ ನೆನ್ನೆ ಒಂದಿಬ್ರು ಕೇಳಿದ್ರು, ಅಂದರೆ ಬ್ಯಾಡ್ ಇನ್ಫ್ಲುಯೆನ್ಸ್ ಆ್ಯಂಡ್ ಎಟ್ಸೆಟ್ರಾ ಅಂತ. ಈಗ 90 ನಿಮಿಷ ಅಥವಾ 100 ನಿಮಿಷದ ಸಿನಿಮಾ ಒಬ್ಬ ಮನುಷ್ಯನ ವ್ಯಕ್ತಿತ್ವ ಚೇಂಜ್ ಮಾಡುತ್ತೆ ಅಂತಂದರೆ, if a person's personality is so fragile that he can change after watching a film, then he can change after watching anything. He can change after watching a 5-minute story, 5-minute short story, 30-minute short story, or a ಕಾದಂಬರಿ, ಕವನ, ಏನೇ ನೋಡಿದ್ರು ಚೇಂಜ್ ಆಗಬಹುದು. ಬಿಕಾಸ್ ಜನರು ಅಷ್ಟು ಫ್ರೆಜೈಲ್ ಆಗಿದ್ದಾರೆ ಅಂತಂದರೆ ಆ ಜವಾಬ್ದಾರಿ ಸಿನಿಮಾ ಮೇಲೆ ಹಾಕೋದು ತಪ್ಪಾಗುತ್ತೆ. ಇಲ್ಲ, ಸಿನಿಮಾ ಮಾಡಿದಾಗ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇವಾಗ ಅದೇ ಜನಗಳು ವಾಪಸ್ಸು ಹೋಗಬೇಕಾದ್ರೆ, ಬಿಡೋ ಗಾಂಜಾ
ಎಲ್ಲಿದ್ರೂ ಸಿಗುತ್ತೆ ಆ ಥರ ಒಂಥರ ಒಂದು ಇದಿರ್ತಾ ಅಂತ ಕೇಳಿದ್ ಬಿಕಾಸ್ ನನಗೆ ಅದು ಎಕ್ಸ್ಪ್ಲನೇಷನ್ ಬೇಕಾಗಿತ್ತು. Not at all. And none of us are okay with either LSD or either marijuana or anything. Okay, but the thing is, ಅದರ ಹಿಂದೆ ಇರೋ ಪಾಲಿಟಿಕ್ಸು, ಅದರ ಹಿಂದೆ ಇರೋ ಬ್ಯಾಕ್ ಸ್ಟೋರಿ, ಅದು ಯಾಕೆ ಕ್ರಿಮಿನಲೈಸ್ ಆಯಿತು, ಅದು ಯಾಕೆ ಆ ಥರ ಆಯಿತು ಅನ್ನೋದನ್ನು ನಾವು ಸಿನಿಮಾದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಬಟ್ ಈದರ್ ಆಫ್ ದೆಮ್ ಆರ್ ನಾಟ್ ಓಕೆ. ಆ್ಯಂಡ್ ಎರಡೂ ಒಂದೇ ಅಲ್ಲ, ಒಂದು ಲ್ಯಾಬ್ ಟೆಸ್ಟೆಡ್ ಡ್ರಗ್ಗು, ಇನ್ನೊಂದು ಭೂಮಿಯಿಂದ ಬರೋದು. ನಶಾನೇ ಅಲ್ವಾ, ಲ್ಯಾಬ್ ಟೆಸ್ಟೆಡ್, ಲ್ಯಾಬ್ ಡೈಮಂಡ್ಸು, ಇದು ಡೈಮಂಡ್ ಥರನೇ ನಶಾ ಲ್ಯಾಬ್ ಇದ್ರದ್ದು, ಅದು ಎರಡು ಒಂದೇ ನನ್ಗನ್ಸೋದು. Ma'am, I'll tell you one thing. There's a drug. There's a kind of drug. When you take it, it makes you very, very active. ಆಯಿತಾ, ಇನ್ನೊಂದು ಅರ್ಧ ಗಂಟೆ ಆದಮೇಲೆ ಮತ್ತೆ ಬೇಕು ಅಂತ ಅನಿಸುತ್ತೆ, ತುಂಬ ಆ್ಯಕ್ಟಿವ್ ಆಗುತ್ತೆ. ಅದಾದಮೇಲೆ ಮತ್ತೆ ನಿಮ್ಮ ಬ್ರೈನ್ ಆ್ಯಕ್ಟಿವಿಟಿ ಕಡಿಮೆ ಆಗ್ತಿದ್ದಂಗೆ ಮತ್ತೆ ಬೇಕು ಅಂತ ಅನಿಸುತ್ತೆ. ಸೊ ಅದನ್ನು ಇಡೀ ದಿವಸ ಆಲ್ಮೋಸ್ಟ್ ತುಂಬ ಜನ ತೊಗೊಳ್ತಾರೆ. ಏನು ಗೊತ್ತಾ, ಅದು ಇಟ್ಸ್ ಕಾಲ್ಡ್ ಕಾಫಿ. So the differentiation, the classifications are very, very, very minute, very meticulously done. And ನಾವು ಅದನ್ನು ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡಬೇಕಾಗುತ್ತೆ. ಎಲ್ಲ ನಶೆನೂ ಒಂದೇ ಆ ಥರ ಎಲ್ಲ, ವಿ ಕೆನಾಟ್ ಬ್ರ್ಯಾಕೆಟ್ ಥಿಂಗ್ಸ್ ಲೈಕ್ ದ್ಯಾಟ್. ಆ್ಯಂಡ್ ಇಟ್ ವಿಲ್ ಬಿ ಇರ್ರೆಸ್ಪಾನ್ಸಿಬಲ್ ಆನ್ ಆರ್ ಪಾರ್ಟ್ ಆ್ಯಂಡ್ ಆಲ್ಸೋ ಆನ್ ಪ್ರೆಸ್ಸಸ್ ಪಾರ್ಟ್ ಆಲ್ಸೋ ಇಫ್ ದೇ ಡೂ ದ್ಯಾಟ್. ಸೊ ಥ್ಯಾಂಕ್ಸ್ ಫಾರ್ ದ ಕ್ಲಾರಿಫಿಕೇಶನ್. ಎಸ್, ಬಟ್ ಒನ್ ಮೋರ್ ಥಿಂಗ್ ಇಸ್, ಧನಂಜಯ್ ಲಾಸ್ಟಲ್ಲಿ ಓಪನ್ ಎಂಡ್ ಇಟ್ಟಿದ್ದೀರಾ. ವಿಲ್ ದಿಸ್ ಫಿಲ್ಮ್ ಕಂಟಿನ್ಯೂ, ಮ್ಯಾಂಗೋ ಪಚ್ಚ ಕಂಟಿನ್ಯೂಸ್? I think there are scope. There's a very, very big scope, and even I would like to explore, but not right now. But we wanted to end the film on that high note, and I'm very, very happy. And adu sadhya agiddu Sudeep sir kadeyinda, and I'm very, very lucky and fortunate that I could get Dhananjay on screen in my debut film. And yes, in future we may do, but as of now there is nothing on cards. Okay, Karthik avare ನಿಮಗೆ ಒಂದು ಪ್ರಶ್ನೆ. ಈ ಸ್ಟ್ರಾಟಜಿ ಫಿಲಮ್ ಮುಂಚೆ ಯು ಕೆಪ್ಟ್ ದ ಸ್ಟಾರ್ಸ್ ಅಂಡರ್ ರ್ಯಾಪ್ಸ್, ಅಂದರೆ ಹೀರೋನ ಸ್ಟಾರ್ ಕಾಸ್ಟ್ನ ಅಂತ. ಹ್ಯಾಸ್ ದ ಸ್ಟ್ರಾಟಜಿ ವರ್ಕ್ಡ್ ಇನ್ ದ ಫಿಲಮ್ಸ್ ಫೇವರ್? 100%. ಫಸ್ಟ್ ಟೈಮ್ ಅವರು, ನೀವು ಸಂಚಿತ್ನ ಸ್ಕ್ರೀನ್ ಮೇಲೆ ನೋಡಿ, ನೆನ್ನೆಯಿಂದ ಎಷ್ಟು ಜನ ರಿವ್ಯೂ ಮಾಡ್ತಿದ್ದಾರೆ ಆಗಲಿ, ಮೀಡಿಯಾದಾಗಲಿ, ಜನರಲ್ ಪಬ್ಲಿಕ್ ಆಗಲಿ, ಫಸ್ಟ್ ಟೈಮ್ ಅವರು ವಿತೌಟ್ ಒಪಿನಿಯನ್ ಏನೇ ಮಾತಾಡೋಕ್ಕೆ ಅಂದರೆ ಮುಂಚೆ ಬಂದು ಬರೀ ಸ್ಕ್ರೀನಲ್ಲಿ ನೋಡ್ತಿದ್ದಾರಲ್ವ, ಆ ಒಂದು ರೆಸ್ಪಾನ್ಸ್ ಆನ್ ಸಂಚಿತ್ ಆ್ಯಂಡ್ ಆಲ್ ದಿ ಆ್ಯಕ್ಟರ್ಸ್, ಈಗ ಪ್ರಶಾಂತ್ ಸರ್ ಆಗಲಿ ಅಥವಾ ಬೇರೆ ಎಲ್ಲ ಸ್ಟಾರ್ ಕಾಸ್ಟ್ ಬಗ್ಗೂ ತುಂಬ ಬರ್ತಿರೋದಕ್ಕೆ ಐ ಥಿಂಕ್ ಅದು ವರ್ಕ್ಡ್ ಅಲ್ವಾ ಇನ್ ಟರ್ಮ್ಸ್ ಆಫ್ ಆಡಿಯನ್ಸ್ ಕಮಿಂಗ್ ಟು ಥಿಯೇಟರ್ಸ್. ಬಿಕಾಸ್ ಇವತ್ತು ಒಂಥರ T20 ಥರ 10 ನಿಮಿಷದಲ್ಲೂ ಜನ ಇದಾಗ್ತಾ ಇದ್ದಾರೆ. ನಾವು ಇದರೊಳಗೆ ಇವಾಗ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡೋದು, ಆ ಸ್ಟ್ರಾಟಜಿ ವರ್ಕ್ ಆಗುತ್ತಾ? ಬಿಕಾಸ್ ಜನಕ್ಕೆ ತುಂಬ ಲೈಕ್ it's very difficult for them to even go to theaters. So introducing them now after the release will work anta? I think it is working because people are finding ಸಂಚಿತ್ ಯಾರು ಅಂತ ಪಚ್ಚ ಮೂಲಕ ತಿಳ್ಕೊತಿದ್ದಾರೆ. ಆಮೇಲೆ ಈಗ ಬಂದು ನೋಡಾದ್ಮೇಲೆ ಅವರು ಯಾರು, ಅವ್ರ ವ್ಯಕ್ತಿತ್ವ ಏನು ಅಂತ ಅಂದ್ಬಿಟ್ಟು ಈಗ ಇವತ್ತೇ ನಾವು ಮೀಡಿಯಾ ಬಂದಾಗ ಆಮೇಲೆ ಹಲವಾರು ಇಂಟರ್ವ್ಯೂನು ಕೊಡ್ತಾರೆ, ಇನ್ನೂ ಕುತೂಹಲದಿಂದ ನೋಡ್ತಾರೆ ಅಂತ. ಮುಂಚೆ ಗೊತ್ತಿಲ್ಲ ಅದು. ನಾವು ಒಂದು ಸ್ಟ್ರಾಟಜಿ ಹಾಕಿದ್ದು ಫಸ್ಟ್ ಸಂಚಿತ್ ಅವ್ರನ್ನ ಪಚ್ಚ ಹಾಗೆ ನೋಡಲಿ ಅನ್ನೋದು, ಅದು ವರ್ಕ್ ಆಗಿದೆ ಅಂತ ಅನಿಸುತ್ತೆ. ಯು ವರ್ಕ್ಡ್ ವಿತ್ ಯುವರಾಜ್ ಕುಮಾರ್ ಆ್ಯಂಡ್ ನೌ ಯು ಲಾಂಚಿಂಗ್ ಸಂಚಿತ್. ಎಲ್ಲೋ ಒಂದು ಕಡೆ ನನಗೆ, ಅಂದರೆ ಡೋಂಟ್ ಟೇಕ್ ಮೀ ರಾಂಗ್, ಇಲ್ಲೆಲ್ಲೋ ಕರಣ್ ಜೋಹರ್ ನಮ್ಮ ಸಂಚಿತ್ ಸರ್, ಹಲೋ ಸರ್. ಓಕೆ, ಒಂದು ಸುದೀರ್ಘ ಸಂದರ್ಶನದ ನಂತರ ಇದೀಗ ನಮ್ಮ Q&Aಗೆ ಜಾಯಿನ್ ಆಗಿದ್ದಾರೆ ನಮ್ಮ. ಇಲ್ಲ, ಒಂದು ನಿಮಿಷ. ಎಸ್ ಸರ್. ಮಾಧ್ಯಮದಲ್ಲಿ ಯಾರಾದರೂ ಒಬ್ಬರು ದಯವಿಟ್ಟು ನಾನು ಯಾಕೆ ಬಂದು ಕೂತೆ ತೆಗೆದ ದಯವಿಟ್ಟು ಕೇಳಿ. ಈ ವಾಪಸ್ ಒಂದು ನಿಮಿಷ ವಾಪಸ್ ಒನ್ ಮೋರ್ ಟೇಕ್ ಮಾಡಂತ. ಸರ್ ಏನಕ್ಕೆ ಬಂದು? ಸರ್ ಚೆನ್ನಾಗಿತ್ತು, ಸ್ಟೈಲ್ ಚೆನ್ನಾಗಿತ್ತು ಆ್ಯಕ್ಚುಲಿ. ಯಾರು ಪ್ರಶ್ನೆ ಕೇಳೋದು? ಸರ್ ಸರ್ ಸಂಚಿತ್ ಸರ್, ದಿಢೀರ್ ಪ್ರತ್ಯಕ್ಷ. ನಂದೊಂದು ಪ್ರಶ್ನೆ ಯಾರು ಕೇಳ್ತಾ ಇದ್ದೀರಿ ನನಗೇನು ಏನು ಸರ್, ನಾನು ಸಿನಿಮಾನೇ 1.5 ಗಂಟೆ ಇಟ್ಟಿದ್ದೆ. ಬರೋ ಪ್ರೇಕ್ಷಕರ ಸಮಯವನ್ನು ವ್ಯರ್ಥ ಆಗಬಾರ್ದು ಅಂತ 1.5 ಗಂಟೆಯಲ್ಲಿ
ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ವಿ. ಇಲ್ಲಿ ನಿಮ್ಮವರೇ ನಿಮ್ಮ ಸಮಯವನ್ನು ಇಷ್ಟು ಧಾರಾಳವಾಗಿ ಖರ್ಚು ಮಾಡಿದ್ದನ್ನು ನನ್ನ ಕಣ್ಣಲ್ಲಿ ಅಲ್ಲಿ ಕುತ್ಕೊಂಡು ನೋಡೋಕ್ಕಾಗದೆ ಈ ಸ್ವಯಂಕೃತ ಅಪರಾಧ ನನ್ನಿಂದ ಆಗಿದೆ. ವೇದಿಕೆಗೆ ಕರೀದೇನೆ ಬಂದಿದ್ದಕ್ಕೆ ಕ್ಷಮೆ ಇರಲಿ, ಕರೆದಿದ್ದಕ್ಕೆ ಥ್ಯಾಂಕ್ ಯು. ಇದಿಷ್ಟು ಶಾರದೆಯ ಮಹಿಮೆ. ಮತ್ತೊಮ್ಮೆ ಸುದ್ದಿಗೋಷ್ಠಿಗೆ ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್. ಪಚ್ಚನಿಗೆ ಕಿಚ್ಚ ಶಕ್ತಿಯಾಗಿ ನಿಂತಿದ್ದೀರಾ, ರಿಯಲಿ ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರು ಪ್ರಶ್ನೋತ್ತರವನ್ನು ಶುರು ಮಾಡ್ಬೋದು. ರೋಜಾ ಮನು ಪಾಟೀಲ್ ಫ್ರಮ್ ಅಶ್ವವೇಗ ನ್ಯೂಸ್. ಸರ್, ಇದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಾ ಇದೆ. ಇಲ್ಲಿ ಸರ್, ಅಲ್ಲಿ ಹಿಂದೆ ಏನಂತ ಹೇಳಿದ್ರೆ, ಒಳ್ಳೆ ನಟನೆ ಇರುತ್ತೆ, ಒಳ್ಳೆ ಮಾಸ್ ಕ್ಯಾರೆಕ್ಟರ್ ಆಗಿರ್ಬೋದು, ಏನೇ ಒಂದು ಪಾತ್ರವನ್ನು ಕೊಟ್ಟರೂ ಕೂಡ ಹಾಲಲ್ಲಿ ಹಾಕಿದ್ರೆ ಹಾಲು, ನೀರಲ್ಲಿ ಹಾಕಿದ್ರೆ ನೀರು, ಆ ರೀತಿಯಾಗಿ ಅಭಿನಯಿಸುವಂಥ ಎಲ್ಲ ಒಂದು 100% ರಿಸಲ್ಟ್ ಕೊಟ್ಟರೂ ಕೂಡ ಒಂದು ಚರ್ಚೆ ಏನಪ್ಪಾ ಆಗ್ತಾ ಇದೆ ಅಂತ ಹೇಳಿದ್ರೆ ನೆಪೋಟಿಸಮ್. ಅಣ್ಣನ ಮಕ್ಕಳು, ತಂದೆ ಆಯಿತು, ಮಗಳು, ಸುದೀಪ್ ಸರ್ ಮಗಳು ಕೂಡ ಸಿಂಗರ್. ಸೊ ಈ ರೀತಿಯಾದಂಥ ಚರ್ಚೆಗಳು. ಮ್ಯಾಂಗೋ ಪಚ್ಚ ಅಂದ ತಕ್ಷಣ ನೆಪೋಟಿಸಮ್ ನಡೀತಾ ಇದೆಯಪ್ಪ, ಏನು ಹೋಗೋದು ಸಿನಿಮಾಗೆ, ಏನಿರುತ್ತೆ ಸಿನಿಮಾದಲ್ಲಿ, ಈ ರೀತಿಯಾದಂಥ ನೆಗೆಟಿವ್ ಕಮೆಂಟ್ಸ್ ಕೂಡ ಬರ್ತಾ ಇದೆ. ಸೊ ಅಭಿನಯ ಗೊತ್ತಿದ್ದವರು ಕೂಡ ಆ ಫ್ಯಾಮಿಲಿಲಿದ್ದಾರೆ, ಆ ಕುಟುಂಬದಲ್ಲಿದ್ದಾರೆ ಅನ್ನುವಂಥ ಒಂದು ಕಾರಣಕ್ಕಾಗಿ ಈ ರೀತಿಯಾದಂಥ ಮಾತುಗಳಿಗೆ, ಚರ್ಚೆಗಳಿಗೆ ನೀವು ಕೂಡ ಒಳಗಾಗ್ತಾ ಇದ್ದೀರಾ, ಬಲಿ ಆಗ್ತಾ ಇದ್ದೀರಾ. ಸೊ ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ಜೆನ್ಯೂನ್ ಆಗಿದ್ರು ಕೂಡ ಈ ರೀತಿಯಾದಂಥ ಮಾತುಗಳು ಕೇಳಿ ಬಂದಾಗ ಇಟ್ ಹರ್ಟ್ಸ್ ಅ ಲಾಟ್. ಸೊ ನೀವೇನು ಹೇಳ್ತೀರಾ ಇದಕ್ಕೆ? ಆ್ಯಕ್ಚುಲಿ ಇಟ್ ಡಸಂಟ್ ಹರ್ಟ್ ಮೀ ಅಟ್ ಆಲ್ ಮ್ಯಾಮ್. ಆ್ಯಂಡ್ ಅದನ್ನ ನಾನು ಆ ಒಂದು ನೆಪೋಟಿಸಮ್ ಅನ್ನೋ ಪದದಿಂದ ನಾನು ಎಸ್ಕೇಪ್ ಆಗೋಕ್ಕಾಗಲ್ಲ. ಸೊ ಐ ಥಿಂಕ್ ಐ ಹ್ಯಾವ್ ಡನ್ ಅ ಗುಡ್ ಜಾಬ್ ಟು ಪ್ರೂವ್ ಮೈ ಸೆಲ್ಫ್. ಆ್ಯಂಡ್ ಮಿಕ್ಕಿದ್ದು ಆ್ಯಂಡ್ ಆ್ಯಸ್ ಆಫ್ ನಾವು ಇಷ್ಟು ಬರ್ತಾರೋ ಪ್ರೀತಿಯಲ್ಲಿ ನನಗೆ ಆ ನೆಗೆಟಿವಿಟಿ ಎಲ್ಲೂ ಕಾಣಿಸ್ತಾ ಇಲ್ಲ. ಸೊ ನೆವರ್ದಲೆಸ್ ಈ ಪ್ರಶ್ನೆ ಎಲ್ಲರಿಗೂ ಕೇಳ್ತೀರಾ? ಆ್ಯಕ್ಚುಲಿ ಇದು ದೊಡ್ಡ ಮನೆಯಿಂದನೇ ಸ್ಟಾರ್ಟ್ ಆಯ್ತಲ್ಲ. ಶಿವರಾಜ್ ಕುಮಾರ್ ಅವ್ರಿಗೆ ನೀವು ಕೇಳಿಲ್ಲ? ಸರ್, ಯು ನೋ ವಾಟ್ ಐ ಮೀನ್. ಯಾ ನೆಪೋಟಿಸಮ್ ಅಂತ ಇದ್ದಿದ್ರೆ ರಾಜ್ಕುಮಾರ್ ಮಕ್ಕಳವ್ರಿಗೂ ಕೇಳಬೇಕಿತ್ತಲ್ಲ. ಸರ್, ನಾನು ಅವಾಗಿನ ಒಂದು ನಿಮಿಷ ಬರೋ ವಿಚಾರ ಅಲ್ಲ. ಅಂಬಾನಿ ಅವ್ರಿಗೂ ಕೇಳಬೇಕು, ಇದೇನಿದು ನಿಮ್ಮ ಮಕ್ಕಳಾಗಿದ್ದಕ್ಕೆ ನಿಮ್ಮ ಆಸ್ತಿ ಅಲ್ಲ ಅವ್ರಿಗೆ ಹೋಗ್ತಾ ಇದೆಯಲ್ಲ, ಬೇರೆಯವ್ರಿಗೂ ಕೊಡಿ, ಕೇಳಬೇಕು, ಪ್ರತಿಯೊಬ್ಬರಿಗೂ ಕೇಳಬೇಕು. ಇದು ತಪ್ಪು. ಬಾಂಬೆಲಿ ಯಾವುದೋ ಒಂದು ವರ್ಡ್ ಹುಟ್ಕೊಂಡ ತಕ್ಷಣ ಕರ್ನಾಟಕಕ್ಕೆ ಎಂಟ್ರಿ ಕೊಡಬೇಡಿ. ನಮ್ಮಲ್ಲಿ ರಾಜ್ಕುಮಾರ್ ಟೈಮಿಂದನೂ ಅಕಸ್ಮಾತ್ ಕುಟುಂಬದವರಿಗೆ ಆ ಯೋಗ್ಯತೆ, ಅರ್ಹತೆ, ಕಲೆ ಅನ್ನೋದು ಒಲ್ದು ಅಕಸ್ಮಾತ್ ಕನ್ನಡ ಜನ ಅವ್ರನ್ನ ಇಷ್ಟಪಟ್ಟರೆ ಇದು ಯಾರಪ್ಪನ ಜಾಗ ಬೇಕಾರಾಗ್ಬೋದು. ಇಲ್ಲಿ ಪಕ್ಕ ಕೂತ್ಕೊಂಡು ನಾವು ಮುಂಬೈನ ಒಂದು ವರ್ಡನ್ನು ಉಪಯೋಗಿಸೋದು ತಪ್ಪಾಗುತ್ತೆ. ಇವತ್ತಿಗೆ ಶಿವರಾಜ್ ಕುಮಾರ್ ಅವರು ಒಂದು ಮೇಲುನಟರು, ಅವ್ರನ್ನ ನೋಡಿ ಸ್ಫೂರ್ತಿ ಪಡೆದಿದ್ದೀವಿ. ಈಗ ಅವರು ಉದಾಹರಣೆ ತೊಗೊಂಡು ಎಷ್ಟೋ ಜನ ಬೆಳೀತಾ ಇದ್ದಾರೆ. ನಮ್ಮ ಮಧ್ಯೆ ಇಲ್ದಲೇ ಇರ್ಬೋದು ಅಪ್ಪು ಅವರು, ಅದ್ಭುತವಾದಂಥ ಪ್ರತಿಭೆ. ನೆಪೋಟಿಸಮ್ ಅಂತ ಅವ್ರಿಗೆ ಬರ್ಕೊಡ್ದು ಅವರಿಂದ ಒಂದು ಎಷ್ಟೋ ಜನ ಫ್ಯಾನ್ಸ್ ಆಗಿ ಅವರಿಂದ ಸ್ಫೂರ್ತಿಯಾಗಿ ಎಷ್ಟೋ ಕಲಾವಿದರು ಬೆಳೀತಾ ಇದ್ದಾರೆ. ನನ್ನ ಮನೆಯಲ್ಲಿ ಆ ಥರ ಒಂದು ರಾಜ್ಕುಮಾರ್ ಅವರಂತ ನನಗೆ ನನ್ನ ತಂದೆಯಾಗೂ ಬರೋ ಆಸ್ತಿ ಇಲ್ದಲೇ ಇರ್ಬೋದು. ನನ್ನ ಒಂದು ಆಸ್ತಿ ನನ್ನ ತಂದೆ ಇದ್ದಾರೆ, ಇವನಿಗೆ ಒಂದು ಮಾಮ ಇದ್ದಾನೆ. ಬಟ್ ನನ್ನ ಮನೆಯಲ್ಲಿ ಇವ್ರನ್ನ ಹೊರತುಪಡಿಸಿ ಇನ್ನೂ ನನ್ನ ಅಕ್ಕಂದ್ರಿಗೆ ತುಂಬ ಜನ ಮಕ್ಕಳಿದ್ದಾರೆ, ನನ್ನ ಕಸಿನ್ಸಿಗೆ ತುಂಬ ಜನ ಮಕ್ಕಳಿದ್ದಾರೆ. ಯಾರೂ ಚಿತ್ರರಂಗಕ್ಕೆ ಬಂದಿಲ್ಲ. ನನ್ನ ಮಗಳು ಚೆನ್ನಾಗಿ ಹಾಡು ಹೇಳ್ತಾರೆ, ಬಂದಿದ್ದಾರೆ. ಇವರಿಗೆ ನಟನೆ ಬಗ್ಗೆ ಸ್ಫೂರ್ತಿ ಇದೆ, ಬಂದಿದ್ದಾರೆ. ಅಷ್ಟೇ. ಶುದ್ಧವಾಗಿ ಹೇಳಬೇಕು ಅಂದರೆ ನೆಪೋಟಿಸಮ್ ಅನ್ನೋ ವರ್ಡ್ ತುಂಬ ವರ್ಷಗಳಿಂದ ನಮಗೆ ಸೂಟ್ ಆಗಲ್ಲ. ಆ್ಯಂಡ್ ಆ ವರ್ಡ್ ಇವತ್ತಿಗೂ ನಮ್ಮ ಮಂಡ್ಯ, ಕೋಲಾರ, ಹಾಸನ, ಚಿತ್ರದ, ದಾವಣಗೆರೆ ಅರ್ಥನೂ ಗೊತ್ತಿಲ್ಲ. ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಗೊತ್ತಿರೋದು ಒಂದೇ, ಕಲೆ ಇದೆಯಾ, ಬೆಳೀತಾರೆ. ದಟ್ಸ್ ಆಲ್. ವಿವೇಕ್ ಇಲ್ಲಿ ಸುದೀಪ್ ಸರ್, ವಿವೇಕ್ ಇದು ಯೂಶಲಿ ಅಂದರೆ ಇಲ್ಲಿ ಕತೆಗಳು ಅದು ಕಾಲಘಟ್ಟವನ್ನು ಮೀರಿ ಇರುವಂತಹ ಕತೆಗಳು. ಅಂದರೆ ಫಾರ್ ಎಕ್ಸಾಂಪಲ್ 90ರ ಕಾಲಘಟ್ಟ, 97ರ ಕಾಲಘಟ್ಟ, 2000. ಈಗ ನೀವು ಇದು ತುಂಬ ವರ್ಷದ ಹಿಂದೆ ಬರೆದಂಥ ಕತೆ ಅಂತ ಹೇಳಿದ್ರಿ. ಸೊ ಕತೆಗಳು ತನ್ನ ಗಟ್ಟಿ ಅಸ್ತಿತ್ವವನ್ನು ಕಳ್ಕೋಬಾರ್ದು ಅಂತಂದರೆ ಆ ಕತೆಗೆ ಪೂರಕವಾದಂತಹ ಪ್ರೊಡಕ್ಷನ್ ಹೌಸು, ಕಲಾವಿದರು ಮತ್ತು ನಿಮ್ಮ ಟೀಮ್ ಸಿಕ್ಕಾಗ ಅದು ತುಂಬ ಎಲಾಬ್ರೇಟಾಗಿ ಮಾಡೋಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಇಲ್ಲಿ ಪ್ರೂವ್ ಮಾಡಿದಿರಿ.
ಕತೆ ತನ್ನ ಅಸ್ತಿತ್ವವನ್ನು ಕಳ್ಕೋಬಾರ್ದು ಅಂದರೆ ರೈಟ್ರ್ ಹೇಗೆ ಕನೆಕ್ಟ್ ಆಗಿರಬೇಕು ಸಿನಿಮಾ ಜೊತೆಗೆ ಅಂತ ಆ್ಯಸ್ ಅ ರೈಟರ್ ಆಗಿ ಆ್ಯಸ್ ಅ ಡೈರೆಕ್ಟರ್ ಆಗಿ? ಇಲ್ಲ, ಆ ಥರದ್ದು ಭಯ ಒಬ್ಬ ರೈಟರ್ಗಿದ್ದರೆ, ರೈಟರ್ ಅಥವಾ ಡೈರೆಕ್ಟರ್ಗಿದ್ದರೆ ಸಿನಿಮಾ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಯ್ಯೋ ಈ ಕಥೆ ಅಸ್ತಿತ್ವ ಕಳ್ಕೊಂಬಿಡುತ್ತಾ? ನೋ, ಇಲ್ಲ. ನೀವು ಶುರು ಮಾಡ್ತೀರಾ ಅಷ್ಟೇ. ಒಂದು ಕಥೆ ಶುರು ಮಾಡಿದ ಮೇಲೆ ಆ ಸಿನಿಮಾ ಆಗಿ ತೆರೆಗೆ ಬರೋದಕ್ಕೆ 3-4 ವರ್ಷ ಆಗಿಬಿಡುತ್ತೆ. ಆ 4 ವರ್ಷ ನೀವು ಆ ಇಂಟ್ರೆಸ್ಟನ್ನ ಉಳಿಸ್ಕೊಳ್ಬೇಕು ಅಂತಂದರೆ ಆ ಕಥೆಯಲ್ಲಿ ಏನೋ ಒಂದು ತುಂಬ ಪರ್ಸ್ನಲಾಗಿ ನಿಮಗೆ ಕಾಡಿರಬೇಕು. ಪಾತ್ರ ಇರ್ಬೋದು, ಅಥವಾ ಒಂದು ಹಾಡಿರ್ಬೋದು, ಅದರ ಕ್ಲೈಮ್ಯಾಕ್ಸ್ ಇರ್ಬೋದು, ಏನೇ ಇರ್ಬೋದು. ಆದರೆ ಆ ಭಯ ಪ್ರಾಬಬ್ಲಿ ನನಗಿರಲಿಲ್ಲ. ಯಾಕೆಂದರೆ ಅಯ್ಯೋ ಇದು ಬೇಗ ಮಾಡಿಬಿಡ್ಬೇಕು, ಇದು ಅಸ್ತಿತ್ವ ಕಳ್ಕೊಂಡ್ಬಿಡುತ್ತೆ ಅಥವಾ ರಿಲೆವೆನ್ಸ್ ಹೋಗ್ಬಿಡುತ್ತೆ. ನೋ, ವಿ ಜಸ್ಟ್ ರೈಟ್ ಸ್ಟೋರೀಸ್, ವಿ ಜಸ್ಟ್ ಮೇಕ್ ಇಟ್ ಆ್ಯಸ್ ಬೆಸ್ಟ್ ಟು ಅವರ್ ನಾಲೆಡ್ಜ್. ಆ್ಯಂಡ್ ಆ ಥರದ್ದು ಯಾವುದೇ ಏನು ಟೆನ್ಷನ್ಗಳಿರಲಿಲ್ಲ. ಆ್ಯಂಡ್ ಈ ಕಥೆ ಈ ಚಿತ್ರಕಥೆ ನಾನು ಮತ್ತು ನಾಗಭೂಷಣ್ ದೇಶಪಾಂಡೆ ಒಟ್ಟಿಗೆ ಬರೆದಿದ್ದು. ಆ್ಯಂಡ್ ಆ ಒಂದು ಸಪೋರ್ಟ್ ಸಿಸ್ಟಮ್ ಇರುತ್ತಲ್ಲ, ಕೋ ರೈಟಿಂಗ್ ಇದ್ದಾಗ, ಅಂದರೆ ಕೋ ರೈಟರ್ದು ಒಂದು ಸಪೋರ್ಟ್ ಇರುತ್ತಲ್ಲ, ಸೊ ಅದು ಈ ಥರದ ಕನ್ಫ್ಯೂಷನ್ ಬರೋದಕ್ಕೆ ಬಿಡೋದಿಲ್ಲ. ಬಟ್ ನಿಮ್ಮ ಪ್ರಶ್ನೆ ವ್ಯಾಲಿಡ್ ಇದೆ. ಅದು ಯಾವಾಗ ವ್ಯಾಲಿಡ್ ಆಗುತ್ತೆ ಅಂತಂದರೆ, ಇಫ್ ಯು ಆರ್ ಮೇಕಿಂಗ್ ಅ ಫಿಲ್ಮ್ ಬೇಸ್ಡ್ ಆನ್ ಸಮಥಿಂಗ್. ಈಗ ಫಾರ್ ಎಕ್ಸಾಂಪಲ್ ಡಿಮಾನಿಟೈಸೇಷನ್ ಮೇಲೂ ಸಿನಿಮಾ ಮಾಡ್ತಿದ್ದೀರಾ, ಸೊ ಅದು ಆ ಟೈಮಲ್ಲೇ ಬರಬೇಕಾಗತ್ತೆ. ಅದಾದಮೇಲೆ ಬರೋಕ್ಕಾಗಲ್ಲ, ಆವಾಗ ಅದು ರೆಟ್ರೋಸ್ಪೆಕ್ಟಿವ್ ಫಿಲ್ಮ್ ಆಗುತ್ತೆ. ಸೊ ಈ ಫಿಲ್ಮ್ನಲ್ಲಿ ನಮ್ಗೆ ಆ ಥರದ್ದು ಯಾವುದೇ ಇಂಥ ಟೈಮಲ್ಲೇ ಮಾಡಿಬಿಡಬೇಕು, ಇನ್ನು 2 ವರ್ಷದಲ್ಲೇ ಮಾಡಬೇಕು ಅನ್ನೋ ಥರದ್ದು ಯಾವುದೇ ಟೈಮ್ ಲೈನ್ ಇರಲಿಲ್ಲ. ಸಿನಿಮಾಗೊಂದು ಟೈಮ್ ಲೈನ್ ಇದೆ, ಅದು ನಾವು ಸೆಟ್ ಮಾಡಿದ್ದೀವಿ. ಬಟ್ ದ ಸ್ಟೋರಿ ವಾಸ್ ರಿಲೆವೆಂಟ್ ವೆನ್ ವಿ ಥಾಟ್, ದ ಸ್ಟೋರಿ ವಾಸ್ ರಿಲೆವೆಂಟ್ ವೆನ್ ವಿ ಮೇಡ್, ಆ್ಯಂಡ್ ದ ಸ್ಟೋರಿ ಈಸ್ ಸ್ಟಿಲ್ ರಿಲೆವೆಂಟ್ ವೆನ್ ದ ಫಿಲ್ಮ್ ಇಸ್ ಇನ್ ದ ಥಿಯೇಟರ್ಸ್. ವಿವೇಕ್ ಸರ್, ಎಸ್ ಸರ್. ಈ ಕಥೆನ ಬರೆಯುವಾಗ ಫಸ್ಟ್ ಸಂಚಿತ್ ಅವ್ರಿಗೆ ಅಂತಾನೆ ಬರೆದಿದ್ದ, ಇಲ್ಲ ಬೇರೆ ಕ್ಯಾರೆಕ್ಟರ್ ಯಾರಾದರೂ ಯೋಚನೆ ಮಾಡಿ ಬರೆದಿದ್ದ? ಇಲ್ಲ, ಸಂಚಿತ್ ಅವ್ರಿಗೆ ಅಲ್ಲ ಇದು ಬರೆದಿದ್ದು. ನಾನು 2-3 ಸತಿ ನಾನು ಕ್ಲಿಯರ್ ಮಾಡಿದೆ. ನನಗೆ 3-4 ಜನ ಕೇಳಿದ್ರು ಕೂಡ, ಅಂದರೆ ಪಚ್ಚ ಅಂತ ಯಾಕೆ ಇಟ್ಟಿದ್ದೀರಾ ಹೆಸರನ್ನ, ಇದು ಕಿಚ್ಚಾಗೆ ರೈಮ್ ಆಗೋ ಥರ ಇಟ್ಟಿದ್ದ ಅಂತ. ಇಲ್ಲ, ಖಂಡಿತ ಇಲ್ಲ. 2020ರಲ್ಲಿ ಈ ಚಿತ್ರದ ನಾಯಕ ನಟನ ಹೆಸರು ಪ್ರಶಾಂತ ಅಲಿಯಾಸ್ ಪಚ್ಚ ಅಂತ ನಾವು ಇಟ್ಟಿದ್ದು. ಅದು ಡೆಸ್ಟಿನಿ, ಅದು ಎಲ್ಲ ಕಡೆ ಸುತ್ತಿ ಅದು ಕಿಚ್ಚ ಅಂದರೆ ಕಿಚ್ಚ ಸುದೀಪ್ ಅವರ ಸೋದರಳಿಯ ಪಚ್ಚ ಆಗಿದ್ದದು. ಅದು ಡೆಸ್ಟಿನಿ, ಅದು ಇಟ್ ಡಿಂಟ್ ಹ್ಯಾಪನ್ ಬೈ ಡಿಸೈನ್. ಎರಡನೇದಾಗಿ ಈ ಸಿನಿಮಾಗೆ ಒಂದು ಹೊಸ ಮುಖಾನೇ ಬೇಕು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಯಾಕೆಂದರೆ ಪಚ್ಚ ಅಷ್ಟು, ಅಂದರೆ ಏರಿಯಾದಲ್ಲಿ ಒಂದು DVD ಅಂಗಡಿ ಇಟ್ಕೊಂಡಿರೋ ಹುಡುಗ, ಮೈಸೂರಲ್ಲಿ ಓಡಾಡ್ಕೊಂಡಿರೋ ಹುಡುಗ. ವಿ ವಾಂಟೆಡ್ ಸಂಬಡಿ ವಿತ್ ನೋ ಬ್ಯಾಗೇಜ್, with no prior things to prove on screen. So we wanted a fresh and raw talent, and Sanchit really proved a lot. ಯಾಕೆ ಈ ಪ್ರಶ್ನೆ ಅಂದರೆ ಸರ್, ಯಾಕೆ ಅವ್ರಿಗೆ ಇಟ್ಟಿದ್ದು ಅಂತಂದರೆ, ಈ ಕಥೆಯನ್ನು ತಗೋಬೇಕು ಅಂದರೆ ಭಾಳ ಧೈರ್ಯ ಬೇಕು. ಯಾಕೆಂದರೆ ನಿಜವಾಗಿ ನಡೆದಿರುವಂಥ ಘಟನೆಗಳು ನಿಮಗೆ ಗೊತ್ತಿದೆ. ಅದು 2017ಕ್ಕೆ ಇದು ಕ್ಲೋಸ್ ಆಯಿತು, ಕ್ಲೋಸು ಕೂಡ ಮಾಡಿದ್ರು ಈ ಕೇಸನ್ನು. ಮೈಸೂರಲ್ಲಾದಂಥ ನಿಜವಾದ ಘಟನೆಗಳನ್ನು ಒಂದಷ್ಟು ಆಧಾರಿತವಾಗಿ ತಗೊಂಡಿದ್ದೀರಾ. ಸಂಚಿತ್ ಅವರಿಗೆ ಬರೆದಿದ್ದಿದ್ರೆ ನೀವು ಈ ಥರ ದೊಡ್ಡ ಮನೆಯಿಂದ, ಅಂದರೆ ದೊಡ್ಡ ಸ್ಟಾರ್ ಮನೆಯಿಂದ ಬರುವಂಥ ಹುಡುಗ ಈ ಗಾಂಜಾ ಅನ್ನೋ ಒಂದು ವಿಚಾರವನ್ನು ಹೇಳಲಿಕ್ಕೆ ಹೊರಟಾಗ ಅದು ನೆಗೆಟಿವ್ ಹೋಗ್ಬೋದು, ಪಾಸಿಟಿವ್ ಹೋಗ್ಬೋದು. ಎರಡು ಯೋಚನೆಗಳನ್ನು ತಲೆಯಲ್ಲಿ ಇಟ್ಕೊಂಡು ಬರ್ತಿರ್ಬೇಕಾಗತ್ತೆ. ಸೊ ಇದು ಮೈಸೂರಿಗರಿಗೆ ಅವಮಾನ ಆಗುವಂಥ ರೀತಿಲೂ ಇರಬಹುದು. ಯಾಕೆಂದರೆ ಸಾಂಸ್ಕೃತಿಕ ನಗರಿ ಅಂತ ಗೌರವ ಕೊಟ್ಟಾಗ ಮೈಸೂರಲ್ಲಿ ಮಾಲ್ ಇದೆ ಅನ್ನೋದನ್ನು ನಾವು ಹೇಳೋಕೆ ಹೊರಟಾಗ ತೊರೆ ಮೇಲೆ ಭಾಳ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನನ್ನ ಕಡೆಯಿಂದ ಏನಂದರೆ, ಒಂದೊಳ್ಳೆ ಸಿನಿಮಾವನ್ನು ಮಾಡಿದ್ದೀರಾ, ಸಿನಿಮಾದ ರೀತಿಯಲ್ಲಿ ನೋಡೋ ರೀತಿ ಮಾಡಿದ್ದೀರಾ, ಅಪ್ರಿಷಿಯೇಟ್ ಮಾಡ್ತೀವಿ. ಪಾರ್ಟ್ 2ನ ಆದಷ್ಟು ಬೇಗ ಕೊಡಿ ಅಂತ ಕೇಳ್ತೀವಿ. ಥ್ಯಾಂಕ್ ಯು ಸರ್. ಸುದೀಪ್ ಹಂತದಲ್ಲೂ ಸಂಚಿತ್ ಅವ್ರನ್ನ ಒಬ್ಬರನ್ನೇ ನೀವು ಮುಂದೆ ಬಿಟ್ಟಿದ್ರಿ. ಸೊ ಅದು ಖುಷಿ ಕೊಡ್ತಾ ಸರ್ ಅಂತ. ಯಾಕೆಂದರೆ ಬಹುಶಃ ಬೇರೆ ಸ್ಟಾರ್ ಯಾರು ಇದ್ದರೆ ಜೊತೆಗೆ ತಮ್ಮ ಕುಟುಂಬದವ್ರು ಬರ್ತಾರೆ ಅಂತಂದರೆ, ಈಗ ರಾಜ್ಯ ಪ್ರವಾಸ ಮಾಡೋರು ಆ ಸಂದರ್ಭದಲ್ಲಿ ಜೊತೆಗೆ ಪ್ರವಾಸ ಮಾಡ್ಬೋದಾಗಿತ್ತು. ಜೊತೆಗೆ ಅವ್ರ ಜೊತೆ ಹೋಗಿ ಒಂದು ಕೈ ಹಿಂಗೆ ಮೇಲೆ ಎತ್ತಿದ್ರೆ ಅದರ ಬೇರೆ ರೀತಿಯೇ ಇರ್ತೈತಿ. ಯಾಕೆ ಎಲ್ಲ ಹಂತದಲ್ಲಿ ಅವ್ರು ಒಬ್ಬರನ್ನೇ ಹೋಗ್ಬಿಟ್ರಿ ಅಂತ? ಅವನು ಡೇಟಿಗೂ ಒಬ್ಬನೇ ಹೋಗೋದು, ಕಲಿತಾರೆ. ಕಾರಣ ಇರಬೇಕಲ್ಲ ಸರ್ ಇದ್ರೆ. ನಾಟ್ ಲೈಕ್ ದಟ್ ಸರ್. ಇವಾಗ ಒಟ್ಟಿಗೆ ಹೋದರೆ ಎಲ್ಲ ಕಡೆ ನೆಪೋಟಿಸಮ್ ಅನ್ನೋ ವರ್ಡ್ ಬಂದ್ಬಿಡ್ಬೋದು. ಅದಕ್ಕೋಸ್ಕರನೇ ಕೇಳ್ತಾ ಇದ್ದೀನಿ ಸರ್. ಅದೇ ಏನಾಗುತ್ತೆ ಸರ್, ಈಗ ಶಾರದವ್ರು ಕೇಳಿದಾಗೆ, ನೀವಲ್ಲಿ ಕೆಲವ್ರು ಕೇಳಿದಾಗೆ ಸ್ಟ್ರಾಟಜಿ ಅಂತ ನಾವೇನು ಕೇಳಿದ್ರಿ ಶಾರದವ್ರೆ, ದಟ್ ನಾಟ್ ಅಲೋವಿಂಗ್ ದ್ಯಾಮ್ ಇನ್ ದ ಬಿಗಿನಿಂಗ್ ಇಸ್ ನಾಟ್ ಅ ಸ್ಟ್ರಾಟಜಿ ಮ್ಯಾನ್. ಇಲ್ಲಿ ಏನಾಗುತ್ತೆ, ನಾನು ಕಲ್ತಿರೋದು ಅಂದ್ಕೊಳ್ಳೋಣ. ಹೊಸೊಬ್ಬರು ಎಷ್ಟೋ ಜನ ಪ್ರತಿಭೆಗಳು ಸಿನಿಮಾ ಮಾಡಿದಾಗ, ಇದು ಕಲಾವಿದರು, ಎಸ್ಪೆಷಲಿ ಕಲಾವಿದರು ವೇದಿಕೆ ಮೇಲೆ ಕೂತ್ಕೊಂಡಾಗ ಅಥವಾ ನಿಮ್ಮಲ್ಲಿ ಇಂಟರ್ವ್ಯೂಸ್ಗೆ ಕೂತಾಗ ತುಂಬ ಹಲವಾರು ರಿಸ್ಟ್ರಿಕ್ಷನ್ಸ್ ಇರ್ತಾವೆ ಅವ್ರಿಗೆ. ಇದನ್ನು ಹೇಳಬೇಡಿ, ಅದನ್ನು ಮಾತಾಡಬೇಡಿ, ಕತೆ ಬಿಟ್ಕೊಡ್ಬೇಡಿ. ಆ್ಯಂಡ್ ಹ್ಯಾವ್ ಸೀನ್ ದಿ ಯಂಗ್ ಆ್ಯಕ್ಟರ್ಸ್ ಸ್ಟ್ರಗಲ್. ಯಾಕಂದ್ರೆ ಅವರಿಗೆ ಮೀಡಿಯಾ ಹೊಸದು,
ಪ್ರಶ್ನೆಗಳು ಹೊಸ್ತು, ಎಕ್ಸೈಟ್ಮೆಂಟಲ್ಲಿರ್ತಾರೆ ಮಾತಾಡೋದಕ್ಕೆ, ಬಟ್ ದೇ ಡೋಂಟ್ ನೋ ವಾಟ್ ಟು ಸೇ. ಅಂಥದ್ರಲ್ಲಿ ಐ ಥಾಟ್ ಇಟ್ ವಾಸ್ ಬೆಟರ್ ಸಿನಿಮಾ ನೋಡಿದ್ಮೇಲೆ ಅವ್ರನ್ನ ಎಕ್ಸ್ಪೋಸ್ ಮಾಡೋಣ, ಆಮೇಲೆ ಅವ್ರು ಹೋಗಲಿ ಮಾತಾಡಲಿ. ಬಿಕಾಸ್ ಅಟ್ಲೀಸ್ಟ್ ಸಿನಿಮಾ ನೋಡಿರ್ತಾರೆ, ಅವ್ರಿಗೆ ಏನು ಬೇಕಾದ್ರೂ ಫ್ರೀಡಮ್ ಇರುತ್ತೆ ಮಾತಾಡೋದಕ್ಕೆ. ಅದಾದಮೇಲೆ ಗುಡ್ ಬ್ಯಾಡ್ ಆಗಲಿ ಅವರಿಗೆ ಮತ್ತು ನಿಮಗೆ ಬಿಟ್ಟಿದ್ದು ಸರ್. ದಟ್ ಇಸ್ ನಾಟ್ ವಿ ಆರ್ ಟ್ರೈಂಗ್ ಟು ಕಂಟ್ರೋಲ್. ಬಟ್ ಅದಕ್ಕಿಂತ ಮುಂಚೆ ನಿರ್ಮಾಪಕರಾಗಿ ಕೂತಾಗ ಅವ್ರಿಗೆ ಅಟ್ಲೀಸ್ಟ್ ಒಂದಿಷ್ಟು ಮಾತಾಡಬಹುದು ಅನ್ನೋದೊಂದಿರುತ್ತೆ, ಆ್ಯಂಡ್ ದೇ ದೆಮ್ಸೆಲ್ವ್ಸ್ ನೋ ವಾಟ್ ಟು ಟಾಕ್. ಸೊ ಹಾಗಿರೋದ್ರಿಂದ ಇಟ್ ವಾಸ್ ಮೈ ಪರ್ಸ್ನಲ್ ಚಾಯ್ಸ್ ದಟ್ ಐ ಟೋಲ್ಡ್ ಆ್ಯಂಡ್ ರಿಕ್ವೆಸ್ಟೆಡ್ ದ ಟೀಮ್, ಆಲ್ ದ ಸ್ಟಾರ್ಕಾಸ್, ಜೈ ಇರ್ಬೋದು, ಕಾಜಲ್ ಅವ್ರು ಇರ್ಬೋದು, ದೇ ಆರ್ ಆಲ್ ವೆರಿ ವಲ್ನರಬಲ್ ರೈಟ್ ನಾವು. ಅವ್ರನ್ನ ಬಿಟ್ಟರೆ ದೇ ಡೋಂಟ್ ನೋ ಹೌ ಟು ಆನ್ಸರ್. ಸೊ ದೇ ಡೋಂಟ್ ನೋ ವಾಟ್ ಟು ಆನ್ಸರ್. ಸೊ ಐ ಥಾಟ್ ಇಟ್ ವಾಸ್ ದ ಬೆಸ್ಟ್ ದಟ್ ಸಿನಿಮಾ ನೋಡಿದ್ಮೇಲೆ ಅವ್ರನ್ನ ಎಕ್ಸ್ಪೋಸ್ ಮಾಡಿದಾಗ ಅವರ ಪ್ರತಿಭೆ ತಾವು ನೋಡಿರ್ತೀರಿ, ಸಿನಿಮಾ ನೋಡಿರ್ತೀರಿ, ಪ್ರಶ್ನೆಗಳು ಸರಿಯಾಗಿರ್ತವೆ. ಅದರ್ವೈಸ್ ಐ ಹ್ಯಾವ್ ಸೀನ್ ದಟ್ ದೇ ವಿಲ್ ಆಲ್ ಸ್ಟ್ರಗಲ್. ಸೊ ದಟ್ ಇಸ್ ಆಲ್ ಇಟ್ ಇಸ್. ಆ್ಯಂಡ್ ಈಗ ಅಫ್ಕೋರ್ಸ್ ಆ ಟೀಮಲ್ಲಿ ನಾವೆಲ್ಲ ಇದ್ದೀವಿ ಅಂದಾಗ, ಒಂದು ಸ್ಫೂರ್ತಿ ಕೊಟ್ಟಾಗ ಪ್ರತಿಯೊಬ್ಬರು, ಇವಾಗ ನಾನು ಇವ್ರನ್ನ ಮಾತ್ರ ಹೇಳ್ತಾ ಇಲ್ಲ, ಪ್ರಶಾಂತ್ ಅವ್ರನ್ನ ತಗೊಳ್ಳೋಣ. ಐ ಥಿಂಕ್ ಐ ಬಿಕೇಮ್ ಅ ಹ್ಯೂಜ್ ಅಡ್ಮೈರರ್ ಆಫ್ ಹಿಸ್ ವರ್ಕ್. ಐ ಥಿಂಕ್ ನಾನು ಅವ್ರ ಕೈ ಹಿಡಿದೆ, ಬರೀ ಸಂಚಿತಿಂದಲ್ಲ, ನೆನ್ನೆ ಅವ್ರಿಗೂ ಹೇಳಿದೆ ಬನ್ನಿ, ಬಿಕಾಸ್ ನಿಮ್ಮಂಥ ಕಲಾವಿದರು ಚಿತ್ರರಂಗಕ್ಕೆ ಬೇಕು. ನೀವು ನಂಬಲ್ಲ, ನಮ್ಮ ಮನೇಲಿ ಶೋಸ್ ಆದಾಗ ಪ್ರತಿಯೊಬ್ಬರು ಕೇಳಿದ್ರು, ಯಾರ್ರೀ ಅವರು, ಏನ್ರಿ ಮಾಡಿದಾರೆ ಅವರು ಅಂತ. ಇನ್ಫ್ಯಾಕ್ಟ್ ದಟ್ ಇಸ್ ವಾಟ್ ಐ ಫೆಲ್ಟ್ ವೆನ್ ಐ ಸಾ ದ ಫಿಲ್ಮ್. ಹಿಸ್ ಡಬ್ಬಿಂಗ್, ಹಿಸ್ ವೊಕ್ಯಾಬುಲರಿ. ಸೊ ಐ ವಾಸ್ ವೆರಿ ಹ್ಯಾಪಿ ಸರ್. ನಾನು ಅವನು ಸಂಚಿತ್ ಅಂತ ಕೈ ಎತ್ತಿಲ್ಲ, ಅವ್ರು ಪ್ರಶಾಂತ್ ಅಂತಲೂ ಕೈ ಎತ್ತಿದ್ದೀನಿ ನಾನು. ಇನ್ಫ್ಯಾಕ್ಟ್ ದಟ್ ಇಸ್ ವಾಟ್ ಇಟ್ ಶುಡ್ ಬಿ. ಡೋಂಟ್ ಯು ಥಿಂಕ್ ದಟ್ ವೆನ್ ಚಿತ್ರರಂಗದಲ್ಲಿ ನೀವು ಹೇಳಿದ ಹಾಗೆ ಕಲಾವಿದರು ಬೇಕು, ಒಂದು ಒಳ್ಳೆ ನಡಿಬೇಕು ಅಂದಾಗ, ಡೋಂಟ್ ಯು ಥಿಂಕ್ ಇಟ್ಸ್ ಪೀಪಲ್ ಲೈಕ್ ಅಸ್ ವಿ ಹ್ಯಾವ್ ಟು ಪುಷ್. ದಟ್ಸ್ ವಾಟ್ ಐ ಡಿಡ್. ಸರ್, ಯಾವ ಮಟ್ಟಿಗೆ ನಂಬಿಕೆಯನ್ನು ಉಳಿಸ್ಕೊಂಡಿದ್ದಾರೆ ಅಂತ? ಯಾಕೆಂದರೆ ನಿಮ್ಮ ಮೊದಲ ಸಿನಿಮಾಗೆ ಸೆಲೆಬ್ರೇಟ್ ಮಾಡೋಕ್ಕೆ ನಿಮಗೆ ಅಷ್ಟು ಟೈಮ್ ಸಿಕ್ಕಿದ್ದು ಗೊತ್ತಿಲ್ಲ, ಬಟ್ ಮಗನ ಸಿನಿಮಾಗೆ ಇಡೀ ಕುಟುಂಬವನ್ನು ತರಿಸ್ತೀರಿ, ಅಂದರೆ ಆ ಸಿನಿಮಾ ಕುಟುಂಬವನ್ನು, ಇಡೀ ಫ್ಯಾಮಿಲಿಯನ್ನು ಮಾಧ್ಯಮದವ್ರು ಕರೆಸ್ತೀರಿ, ತೋರಿಸ್ತೀರಿ, ಖುಷಿ ಪಡ್ತೀರಿ. ಐ ಡಿಂಟ್ ಅಂಡರ್ಸ್ಟ್ಯಾಂಡ್ ಯು ಕ್ವಶನ್, ಸ್ವಲ್ಪ ಸ್ಲೋ ಆಗಿ ಕೇಳಿ ಸರ್. ಅಂದರೆ ನಿಮ್ಮ ಮೊದಲ ಸಿನಿಮಾ ರಿಲೀಸ್ ಆದ ಸಂದರ್ಭದಲ್ಲಿ ನೀವು ಸೆಲೆಬ್ರೇಟ್ ಮಾಡೋಕ್ಕೆ ಎಷ್ಟು ಟೈಮ್ ಸಿಕ್ಕಿತೋ ಗೊತ್ತಿಲ್ಲ, ಬಟ್ ನಿಮ್ಮ ಮಗನ ಸಿನಿಮಾ ರಿಲೀಸ್ಗೆ ಇಡೀ ಸಿನಿಮಾ ಫ್ಯಾಮಿಲಿ ಇದೆಯಲ್ಲ, ಇಂಡಸ್ಟ್ರಿಗೆ ಎಲ್ಲನೂ ಸಿನಿಮಾ ತೋರಿಸ್ತೀರಿ, ಮೀಡಿಯಾದವ್ರಿಗೆ ತೋರಿಸ್ತೀರಿ, ಆ ಥರ ಸೆಲೆಬ್ರೇಟ್ ಮಾಡಿದ್ರಲ್ಲ, ಎಷ್ಟು ಖುಷಿ ಆಯಿತು. ನಿಮ್ಮ ನಂಬಿಕೆ ಉಳಿಸ್ಕೊಂಡಿದ್ದೀರಾ ಸಂಚಿತ್? ಸಂಪಾದಿಸಿದ್ದೀನಲ್ಲ ಸರ್, ಈಗ 30 ವರ್ಷದಲ್ಲಿ ಇಂಡಸ್ಟ್ರಿ ಒಳಗೆ ನಾನು ಇದ್ಬಿಟ್ಟು ಏನು ಸಂಪಾದಿಸಿದ್ದೀನಿ ಅಂದರೆ ಅವ್ರಗಳ ಪ್ರೀತಿ, ನಿಮ್ಗಳ ಪ್ರೀತಿ. ಅವ್ರು ಮಾತ್ರ ಅಲ್ಲ, ನಿಮ್ಮ ಮಾಧ್ಯಮದಿಂದನೂ ಪ್ರತಿಯೊಬ್ಬರು ಎಡಿಟರ್ಸ್ ಎಲ್ಲರೂ ನಮ್ಮ ಮನೆಗೆ ಅವತ್ತು ಒಂದು CM ಅನೌನ್ಸ್ಮೆಂಟ್ ಕ್ರೈಸಿಸ್ಗಿತ್ತು, ಅದರಲ್ಲಿ ನಿಮ್ಮ ಚಾನಲ್ಗಳಿಗೆ ಎವ್ರಿಬಡಿ ನೋ ಹೌ ಇಂಪಾರ್ಟೆಂಟ್ ಇಟ್ ಇಸ್. ಬಟ್ ಅಂಥದ್ರಲ್ಲಿ ಪ್ರತಿಯೊಬ್ಬರು ಬಂದು ಒಂದು ಗೌರವ ಕೊಟ್ಟರು ಅಂದರೆ ನಾನು ಅವ್ರ ಹತ್ರ ನಾನು ಸಂಪಾದಿಸಿರೋದು ಅದು. ಅದನ್ನು ನಾನು ನನಗೂ ಬಳಸ್ಕೊಂಡಿಲ್ಲ ಯಾವತ್ತು. ದೀಸ್ ಪೀಪಲ್ ನೀಡ್ ಇಟ್ ಆ್ಯಂಡ್ ಐ ಥಿಂಕ್ ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ವಿ ಆಲ್ ಹ್ಯಾಡ್ ಎ ಗ್ರೇಟ್ ಟೈಮ್. ಆ ಸಿನಿಮಾ ತೋರಿಸಿ ನಾವು ಅಗೇನ್ ಅದನ್ನು ನಾನು ಪ್ರಾಪಗ್ಯಾಂಡ ಮಾಡಿ ಎಲ್ಲೋ ಮಲ್ಟಿಪ್ಲೆಕ್ಸಲ್ಲಿ ಹೋಗಿ ಒಬ್ಬೊಬ್ಬರ ಹತ್ರ. ಆ್ಯಂಡ್ ಇಫ್ ಯು ನೋಟಿಸ್ ಸರ್, ನಾನು ಯಾರ ಹತ್ರನೂ ಬೈಟ್ಸ್ ಕೇಳಿಲ್ಲ ಈ ಸಿನಿಮಾದಾಗಲಿ. ತಪ್ಪು ಅಂತ ನಾನು ಹೇಳ್ತಲ್ಲ, ಐ ಡಿಂಟ್ ವಾಂಟ್ ಸರ್. ಸೊ ಐ ಜಸ್ಟ್ ವಾಂಟೆಡ್ ಟು, ದಿಸ್ ಇಸ್ ಮೈ ವೇ ಆಫ್ ಎಕ್ಸ್ಪ್ರೆಸ್ಸಿಂಗ್ ಮೈ ಥ್ಯಾಂಕ್ಸ್ ಆ್ಯಸ್ ವೆಲ್ ಆಸ್ ಸೀಕಿಂಗ್ ದೇರ್ ಆಲ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ವಿಶಸ್. ಆ್ಯಂಡ್ ವಿ ಎಂಜಾಯ್ಡ್. ಆ ಸಿನಿಮಾ ನೋಡಿದ್ವಿ, ಎಲ್ಲರೂ ಬಂದರು, ಪ್ರತಿಯೊಬ್ಬರು ಗೌರವಿಸಿದ್ರು. ಐ ಥಿಂಕ್ ಇಟ್ ವಾಸ್ ಅ ವಂಡರ್ಫುಲ್ ಟೈಮ್ ಆ್ಯಂಡ್ ಇಟ್ಸ್ ಅ ಬೆಸ್ಟ್ ಥಿಂಗ್ ದಟ್ ಕ್ಯಾನ್ ಹ್ಯಾಪನ್. ಸರ್, ಸಂಚಿತ್, ನಿಮಗೆ ಮೊದಲಿಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸ್ವಾಗತ ಸರ್. ಒಂದು ಒಳ್ಳೆ ಆ್ಯಕ್ಟಿಂಗ್ ಮಾಡಿದ್ದೀರಾ. ಆದರೆ ಪ್ರಶ್ನೆ ಇರೋದು ಸುದೀಪ್ ಸರ್ಗೆ. ಸರ್, ಅದೇನು ಸಸ್ಪೆನ್ಸ್ ಸರ್ ಅದು? ಹಂಗೆ ನಿಮ್ಮನ್ನ ವೆಲ್ಕಮ್ ಮಾಡಬೇಕಾಗಿತ್ತು, ವೆಲ್ಕಮ್ ಮಾಡಾಯ್ತು ಸರ್. ನಾನು ಒಂದು 2 ಸೆಕೆಂಡ್ ಹುಡುಕಿ ಹೇಳಿ ಸರ್, ಇಷ್ಟೊತ್ತು ಸಂಚಿತ್ ಬಗ್ಗೆ ಮಾತಾಡಿದ್ದೀರಾ. ಸಂಚಿತ್ ಬಗ್ಗೆ ತುಂಬ ಸಲ ಮಾತಾಡಿದ್ದೀರಾ, ನಾವು ಕೇಳಿದ್ದೀವಿ. ಪಚ್ಚನ ಬಗ್ಗೆ ಒಂದೆರಡು ಮಾತು, ಜೊತೆಗೆ ಆ ಥಿಯೇಟ್ರಲ್ಲಿ ಒಂದು ಸೀಟ್ ಖಾಲಿ ಬಿಟ್ಟು ಸಿನಿಮಾ ನೋಡೋದ್ರ ಬಗ್ಗೆ ಒಂದೆರಡು ಮಾತು ಸರ್. ಸೀಟು ನಮ್ಮ ತಾಯಿಗೆ ಬಿಟ್ಟಿದೆ ಸರ್. ಅದು ಸಂಪೂರ್ಣವಾಗಿ ಪ್ರಿಯ ಅವ್ರು ಮಾಡಿದ್ದು. ನಾನು ಆವಾಗ ಇನ್ನೂ ಒಳಗೆ ಬಂದಿರಲಿಲ್ಲ. ನಾನು ಬಂದಾಗ ಒಂದು ಖಾಲಿ ಸೀಟ್ ಇತ್ತು. ಇನ್ಫ್ಯಾಕ್ಟ್ ಫಸ್ಟ್ ಅದು ನನಗೆ ಅಂತ ಅಂದ್ಕೊಂಡೆ, ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಐ ವಾಸ್ ನಾಟ್ ಅ ಪಾರ್ಟ್ ಆಫ್ ದಿಸ್ ಎಂಟೈರ್ ಥಿಂಗ್, ದಿಸ್ ಜೆಸ್ಚರ್. ನಾನು ಅಲ್ಲೋ ಕೂತ್ಕೊಳ್ಳೋಕೆ ಹೋದಾಗ ದಯವಿಟ್ಟು ಕೂತ್ಕೊಬೇಡ ಅಂದರು ನನಗೆ. ದೆನ್ ದೇ ಟರ್ನ್ಡ್ ಅರೌಂಡ್ ಅಂಡ್ ಸೆಡ್ ಇದು ಅಮ್ಮನಿಗೆ ಅಂತ. ಸಮಥಿಂಗ್ ವೆರಿ ಇಟ್ ಟಚ್ಡ್ ಅಸ್. ನನಗಂತೂ ತುಂಬಾ ಗೊತ್ತಿಲ್ಲ. ಇಫ್ ಯು ನೋಟಿಸ್ ಥ್ರೂ ದ ಫಿಲ್ಮಲ್ಲಿ ಯಾರು ಅದ್ರ ಮೇಲೆ ಕೂತ್ಕೊಂಡಿಲ್ಲ. ಸೊ ಅದು ಅವನ್ನ ಆ ಪಾತ್ರದಲ್ಲಿ ನೋಡಬೇಕು, ಸಿನಿಮಾದಲ್ಲಿ ನೋಡಬೇಕು ಅಂತ ನಮ್ಮ ತಾಯಿದು ದೊಡ್ಡ ಕನಸು. ಸೊ ಐ ಥಿಂಕ್ ದಟ್ ವಾಸ್ ಕಂಪ್ಲೀಟ್ಲಿ ಪ್ರಿಯ ಅವರ ಜೆಸ್ಚರ್ ಅದು. ಅದು ಬಿಟ್ಟು ನೆಕ್ಸ್ಟ್ ಏನು ಕೇಳಿದ್ದು ನೀವು?
ಪಚ್ಚ ಐ ಥಿಂಕ್ ಒಂದು ನಾನು ಸಿನಿಮಾದಿಂದ ಸ್ಟಾರ್ಟ್ ಮಾಡ್ತೀನಿ. ನನಗೆ ಐ ಹ್ಯಾವ್ ಅವ್ರು ಯಾವಾಗಲೂ ಕತೆ ಕೇಳಬೇಕಾದ್ರೆ ಪ್ರಿಯಾ ಅವರು ಇವರೆಲ್ಲರೂ ನಾನು ಯಾವಾಗಲೂ ಅವ್ರಿಗೆ ಹೇಳ್ತಾ ಇದ್ದೆ, ಇದು ಒಂದು ಟಿಪಿಕಲ್ ಕ್ರಿಂಜ್ ಸಬ್ಜೆಕ್ಟಿಗೆ ಹೋಗಬೇಡಿ. ಟಿಪಿಕಲ್ ಇವಾಗ ನಮ್ಮನೆಯಿಂದ ಬಂದಿದ್ದು ಅಂದ ತಕ್ಷಣ ಒಂದು ದೊಡ್ಡ ಸಿನಿಮಾ, ಎಲ್ಲ ದೊಡ್ಡದು, ನಮಗೆ ಗೊತ್ತಿರೋ ಎಲ್ಲ ಬೆಸ್ಟ್ ಬೆಸ್ಟ್ ಎಲ್ಲ ಬೆಸ್ಟ್ ಹಾಕಿ ಮಾಡಿ. ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ಸಿಂಪಲಾಗಿ ಹೋಗಲಿ, ಒಂದು ಚಪ್ಪಲ್ ಹಾಕೊಂಡು ಹೋಗಲಿ ಪಾತ್ರ. ಕ್ರಿಂಜ್ ಸಬ್ಜೆಕ್ಟ್ ಹುಡುಕಬೇಡಿ. ಯಾರು ಮಾಡದೇ ಇರೋ ಸಿನಿಮಾನ ಮಾಡೋಕ್ಕೆ ಧೈರ್ಯ ಮಾಡೋವನ್ನ ಈ ಪ್ರಪಂಚದಲ್ಲಿ ಗೆಲ್ಲೋದು. ಇಲ್ಲಿ ನೀವು ಹೇಳ್ಬೋದು ಶಾರದವ್ರು ಅವಲೇ ತುಂಬ ಎಂಫಸೈಸ್ ಮಾಡಿದ್ರಿ ಗಾಂಜಾ ಅಂತ. ಈಗ ಹೇಳ್ತೀನಿ ಕೇಳಿ, ನಾವು ರೌಡಿಸಮ್ ಪಿಕ್ಚರ್ ಮಾಡ್ತೀವಿ, ಅದರಲ್ಲಿ ನಮ್ಮ ಹೀರೋ ಮಚ್ಚೆತ್ಕೊಂಡು ಎಲ್ರಿಗೂ ಹೊಡಿತಾ ಇರ್ತಾನೆ. ಆವಾಗ ನಮ್ಮ ಪ್ರಶ್ನೆಯಲ್ಲಿ ಅಂದರೆ ಮಚ್ಚು ಗನ್ಕಿನ್ನ ಬೆಟ್ರಾ, ಅಥವಾ ಮಚ್ಚನ ಪ್ರಮೋಟ್ ಮಾಡ್ತಾ ಇದ್ದೀವ, ಅಥವಾ ಮಚ್ಚಾನ್ ಪ್ರಮೋಟ್ ಮಾಡ್ತಾ ಇದ್ದೀವ? ಇದು ಬರಲ್ಲ. ಲಾಸ್ಟಲ್ಲಿ ನೋಡೋಕ್ಕೆ ಹೋದರೆ ನಮ್ಮ ಹೀರೋಗೊಂದು ಕೈ ಹೋಗಿರುತ್ತೆ, ಇಲ್ಲ ಕಾಲು ಹೋಗಿರುತ್ತೆ. ಏನು ಹೇಳಕ್ಕೆ ಹೋಗ್ತೀವಿ ಅಂದರೆ ಮಚ್ಚು ಗನ್ನು ಎರಡೂ ಬೇಡಪ್ಪ ಅಂತ ವೀಕ್ಷಕರಿಗೆ ಹೇಳಿರ್ತೀವಿ. ಇನ್ನೊಂದೇನೆಂದರೆ ಪ್ರತಿ ಸಿನಿಮಾದಲ್ಲೂ ನಾವು ಬೇರೆ ಹೀರೋಯಿನ್ನ ಪ್ರೀತಿಸ್ತೀವಿ. ಹಾಗೆ ನೋಡೋಕ್ಕೆ ಹೋದರೆ ಪ್ರತಿ ಸಿನಿಮಾದಲ್ಲೂ ಒಂದೇ ಹೀರೋಯಿನ್ನ ಪ್ರೀತಿಸಿ ಅವಳನ್ನೇ ಮದುವೆ ಆಗಿ ನಾವು ಸಮಾಜಕ್ಕೆ ಒಳ್ಳೇದು ಹೇಳಬೇಕು. ಆ್ಯಂಡ್ ಆ ಹುಡುಗಿನೂ ನನ್ನನ್ನೇ ಪ್ರೀತಿಸ್ಬೇಕಾಗತ್ತೆ ಪ್ರತಿ ಪಿಕ್ಚರಲ್ಲಿ. ಸೊ ಜನ ಇದನ್ನೆಲ್ಲ ಸೀರಿಯಸ್ ಆಗಿ ತಗೊಂಬಿಟ್ರೆ ಮನೇಲಿ ಗಲಾಟೆ ಆಗಿ ಹೋಗ್ತವೆ. ಸೊ ಸಿನಿಮಾ ಈಸ್ ಎಂಟರ್ಟೈನ್ಮೆಂಟ್. ಆ ರೌಡಿಸಮ್ ಮಧ್ಯದಲ್ಲಿ ಏನು ಹೇಳಕ್ಕೆ ಹೊರಟ್ವಿ, ಈ ಪ್ರಪಂಚದ ಮಧ್ಯದಲ್ಲಿ ಏನು ಹೇಳಕ್ಕೆ ಹೊರಟ್ವಿ, ಲಾಸ್ಟಲ್ಲಿ ಏನೇನು ಕಳ್ಕೊಂಡ, ಜನ ಅದನ್ನು ತುಂಬ ಚೆನ್ನಾಗಿ ನೋಡ್ತಾರೆ, ಕಲಿತಾರೆ. ಆ್ಯಂಡ್ ಸಿನಿಮಾನ ಎಂಟರ್ಟೈನ್ಮೆಂಟ್ ಅಂತ ಅಂದ್ಕೊಂಡು ಜನಕ್ಕೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ನಾವು ಫಾರ್ ಎಕ್ಸಾಂಪಲ್ ನಾವು ಸಿನಿಮಾ ಬಿಟ್ಟಾಕಿ ಸೀರೀಸ್ ನೋಡೋಕ್ಕೆ ಹೋದ್ರೆ ಅಲ್ಲಿ ಎಂತೆಂಥದ್ದಿದೆ. ಅಲ್ಲಿ ನಮ್ಗಿನ ಥಿಯೇಟ್ರ್ಗಿಂತ ಜಾಸ್ತಿ ಅಲ್ಲಿ ಕೂತ್ಕೊಂಡು ನೋಡ್ತಾ ಇರ್ತಾರೆ. ದಟ್ ಡಸಂಟ್ ಮೀನ್ ಇಟ್ ಇನ್ಫ್ಲುಯೆನ್ಸಸ್, ಇಟ್ಸ್ ಅನ್ ಎಂಟರ್ಟೈನ್ಮೆಂಟ್, ದಟ್ಸ್ ಆಲ್ ಇಟ್ ಇಸ್. ಆ್ಯಂಡ್ ಇದರಲ್ಲಿ ಕೂಡ ಲಾಸ್ಟಲ್ಲಿ ನೋಡೋಕ್ಕೆ ಹೋದರೆ ಇವ್ರದ್ದೊಂದು ಸೀನ್ ಇದೆ, ಅದ್ಭುತವಾಗಿ ಹೇಳ್ತಾರೆ ಕಾಜಲ್ ಅವ್ರದ್ದು ಅವ್ರ ಮಧ್ಯದಲ್ಲಿ. ಈಗಲೂ ನಾವೊಂದು ಜೀವನ ಕಟ್ಕೋಬೋದು. ಜೈಲಿಗೆ ಹೋಗಿ ಬಂದೆ ಪಚ್ಚ, ಶ್ಯಾಮ ಸತ್ತೇ ಹೋದ. ದೋಸ್ 3 ಲೈನ್ಸ್ ಮ್ಯಾಟರ್ಸ್ ಅ ಲಾಟ್. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಆ ಒಂದು ಪರಿಸರದಲ್ಲಿ ಬೆಳೆದಂಥ ಮಕ್ಕಳು ಅವ್ರು 3 ರಾಷ್ಟ್ರತಿ ಹೇಳ್ತಾರೆ ಮರ್ಯಾದೆ. ಸೊ ದಟ್ ಇಸ್ ಆಲ್ ಇಟ್ ಇಸ್. ಬೈ ದಿ ಎಂಡ್ ವಾಟ್ ಡಸ್ ಪಚ್ಚ ಗೇನ್? ಹಿ ಲೂಸಸ್ ಹಿಸ್ ಲೈಫ್. 14 ವರ್ಷ ಒಳಗೆ ಹೋಗ್ಬಿಟ್ಟು ಬರ್ತಾನೆ. ದಟ್ ಇಸ್ ಆಲ್ ದ ಮ್ಯಾಟರ್ ಇಸ್. ಸೊ ಇಟ್ಸ್ ನಾಟ್ ದಟ್ ವಿ ಪ್ರಮೋಟ್ ಎನಿಥಿಂಗ್. ಇಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ, ವೆಲ್ ಪುಟ್ ಇನ್ ಅ ವೆರಿ ಗುಡ್ ಪೊಸಿಷನಿಂಗ್. ಅಫ್ಕೋರ್ಸ್ ಅಲ್ಲಿತ್ತು, ಇದ್ದಿದ್ದನ್ನು ತೆಗೆದಿದ್ದಾರೆ ಅಷ್ಟೇ. ಸಂಚಿತ್, ಇಲ್ಲಿ ಈ ಕಡೆ ಹಲವು ವರ್ಷಗಳ ಸ್ಟ್ರಗಲ್ ಇತ್ತು ನಿಮಗೆ ಇಂಡಸ್ಟ್ರಿಗೆ ಬರಬೇಕು ಅನ್ನುವಂಥದ್ದು. ಹಾಗಾಗಿ ಈಗ ಒಂದು ಸ್ಟೆಪ್ಸ್ ಇಟ್ಟಿದ್ರೆ ಒಂದು ಸಕ್ಸಸ್ ಕಡೆ ಹೋಗ್ತಾ ಇದೆ ಆ ಹೆಜ್ಜೆ. ಮುಂದಿನ ವಿಷನ್ ಹೇಗಿದೆ ನಿಮಗೆ ಅಂತ ಸಿನಿಮಾ ಇಂಡಸ್ಟ್ರಿ ಈಗಿನ ಟ್ರೆಂಡ್ಗೆ ತಕ್ಕನಾಗಿ ಹೇಳೋದಾದ್ರೆ? ವಿಷನ್ ಅನ್ನೋದು ಐ ವಾಂಟ್ ಟು ಲೀವ್ ಅ ಮಾರ್ಕ್, ಐ ವಾಂಟ್ ಟು ಮೇಕ್ ಅ ಮಾರ್ಕ್. ಸೊ ನನಗೀಗ ಫಸ್ಟ್ ಇರೋದೇ ನೆಕ್ಸ್ಟ್ ಏನು ಮಾಡ್ತೀನಿ ಅನ್ನೋದು. ಓವರ್ ಆಲ್ ವಿಷನ್ ಬಂದ್ಬಿಟ್ಟು ನನಗೆ ಗೊತ್ತಿಲ್ಲ. ಇನ್ ಸಿಂಪಲ್ ವರ್ಡ್ಸ್, ಐ ಜಸ್ಟ್ ನೀಡ್ ಟು ಸ್ಟೇ ಹಿಯರ್. ನನಗಿದ್ದು ಬಿಟ್ಟು ನನಗೆ ಸಿನಿಮಾ ಬಿಟ್ಟು ನನಗೆ ಬೇರೆ ಏನೂ ಗೊತ್ತಿಲ್ಲ. ಆ್ಯಂಡ್ ಮೈ ಓನ್ಲಿ ವಿಷನ್ ಇಸ್ ಐ ನೀಡ್ ಟು ಸ್ಟೇ. ಕಾರ್ತಿಕ್, ಈ ಸಿನಿಮಾ ಸಾಮಾನ್ಯ ಈಗಿನ ಪರಿಸ್ಥಿತಿ ನೋಡಿದಾಗ ತುಂಬ ಸ್ಟ್ರಗಲಿಂಗ್ ಆಗಿ ಹೋಗ್ತಾ ಇದೆ ಇಂಡಸ್ಟ್ರಿ. ಸೊ ಹಾಗಾಗಿ ಹೊಸ ಹುಡುಗನ ಇಂಟ್ರೊಡ್ಯೂಸ್ ಮಾಡೋದು ಜೊತೆಗೆ ಒಂದು ಬ್ಯಾಕ್ ಬೋನಾಗಿ ನಿಮ್ಮ ಒಂದು KRJ ಪ್ರೊಡಕ್ಷನ್ ಇದೆ, ಮತ್ತು ಸುಪ್ರಿಯಾನ್ವಿ ಅನ್ನೋಂಥ ಪ್ರೊಡಕ್ಷನ್ ಇದೆ, ಮತ್ತು ಸುದೀಪ್ ಅನ್ನುವಂಥ ಹೆಸರಿದೆ. ಸೊ ಹಾಗಾಗಿ ಈ ಪ್ಲ್ಯಾನಿಂಗ್ ಎಲ್ಲ ಹೇಗಾಯಿತು ಮತ್ತು ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಇವತ್ತಿನ ಹೇಗೆ ಸ್ಥಿತಿ ಇದೆ ಅನ್ನುವಂಥದ್ದು? ಏನು ಅಂದರೆ ಈ ಬಿಸ್ನೆಸ್ ವೈಸ್ ಪ್ಲಾನಿಂಗ್ ಎಲ್ಲ ಹೇಗೆ ಮಾಡ್ಕೊಂಡ್ರಿ ಸಿನಿಮಾನ? ಬಿಸ್ನೆಸ್ ಹೌದು, ಹೇಗೆ ಮಾಡ್ಕೊಂಡಿದ್ರಿ? ಅಂದರೆ ಹೊಸ ಹುಡುಗನ ಇಂಟ್ರೊಡ್ಯೂಸ್ ಮಾಡಬೇಕು ಮತ್ತು ಬಿಸ್ನೆಸ್ ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಆ ಪ್ಲಾನಿಂಗ್ ಹೇಗೆ ಮಾಡಿದ್ರಿ? ಯಾಕಂದರೆ ಈ ಪ್ಲಾನಿಂಗ್ ಮಾಡುವಾಗ ಒಂದು ಕಡೆ KRJ ಅಂತ ದೊಡ್ಡ ಹೆಸರಿದೆ, ಮತ್ತು ಸುಪ್ರಿಯಾನ್ವಿ ಅಂತ ಒಂದು ಹೆಸರಿದೆ, ಜೊತೆಗೆ ಸುದೀಪ್ ಅವರ ಸಪೋರ್ಟ್ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಈ ಮೂರನ್ನ ಇಟ್ಕೊಂಡು ಬಿಸ್ನೆಸ್ ವೈಸ್ ಪ್ಲಾನಿಂಗ್ ಹೇಗೆ ಮಾಡ್ಕೊಂಡ್ರಿ? ಎಲ್ಲ ಸಿನಿಮಾಗೆ ಹೇಗೆ ಮಾಡಬೇಕು ಅದು ಮಾಡಿದ್ವಿ. ಬಿಸ್ನೆಸ್ಸು ಫಸ್ಟು ಸಿನಿಮಾಗೆ ಏನೇನು ಬೇಕಿತ್ತು, ಏನೋ ಇದು ಹೊಸೊಬ್ರು ಚಿತ್ರ, ಸೊ ಇಷ್ಟೇ ಹಾಕಬೇಕು ಅಷ್ಟೇ ಹಾಕಬೇಕು ಅಂತ ಇಲ್ಲದೆ ಕತೆಗೆ ಎಷ್ಟು ಡಿಮಾಂಡ್, ಅಂದರೆ ಕತೆ ಏನು ಡಿಮಾಂಡ್ ಮಾಡ್ತೋ ಅಷ್ಟನ್ನು ನಾವು ಇದು ಮಾಡಿದ್ವಿ. ಬಿಸ್ನೆಸ್ ವೈಸ್ ಒಳ್ಳೆ ಆಡಿಯೋ ಒಳ್ಳೆ ನಂಬರ್ಗೆ ಹೋಯ್ತು. OTT ಮತ್ತು ಇದು ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ವೆರಿ ಈ ರೀಸೆಂಟ್ಲಿ ಬಿಫೋರ್ ರಿಲೀಸ್ ಹೋಗಿರೋದು ತುಂಬ ಕಮ್ಮಿ ಅದಲ್ಲ, ಅದೂ ಹೋಯ್ತು. ಅದು ಎಲ್ಲ ಮೀನ್ಸ್ ಸರ್
ಒಂದು ಪ್ರೆಸೆನ್ಸು ಎಲ್ಲ ಜೊತೆಗೆ ಸೇರಿದಾಗಿರುತ್ತೆ. ಥಿಯೇಟ್ರಲ್ಲೂ ಚೆನ್ನಾಗಿ ಆಗ್ತಿದೆ ಸರ್. ಹೇಗಾಗ್ತಿದೆ ಅಂದರೆ ರೆಸ್ಪಾನ್ಸು, ರಿವ್ಯೂಸ್ ಕಾಯ್ತಿದ್ದಾರೆ. ರಿವ್ಯೂಸ್ ಬಂದಾದಮೇಲೆ ಈವ್ನಿಂಗ್ ಶೋಸ್ ತುಂಬ ಚೆನ್ನಾಗಾಯಿತು. ಇವತ್ತು ಬಂದಿರೋದು ಇವತ್ತಿನ ಮಾರ್ನಿಂಗ್ ಶೋಸ್ ನೆನ್ನೆ ಮಾರ್ನಿಂಗ್ ಶೋಸ್ಗಿಂತ ಚೆನ್ನಾಯಿತು. ಸೊ ದ ಟ್ರೆಂಡ್ ಇಸ್ ಗೆಟಿಂಗ್ ಬಿಗರ್ ಅಂತ. ಚಾಮರಾಜನಗರದಲ್ಲಿ ಸಮಸ್ಯೆ ಆಗಿದೆ ಅಂತಲ್ಲ, ಏನು ಸರ್ ಥಿಯೇಟ್ರು? ನೆನ್ನೆ ಒಂದು ಶೋ, ಲಾಸ್ಟ್ ಶೋ 7:30 ಶೋಲಿ ಸ್ವಲ್ಪ ಟಿಕೆಟ್ಸ್ ಕಮ್ಮಿ ಕೌಂಟ್ ಕೊಟ್ಟಿದ್ರು. ಅದನ್ನು ಹಿಡ್ದಾಕಿ ಅದನ್ನು ರಿಪೋರ್ಟ್ ಮಾಡಿದ್ದೀವಿ ಪೊಲೀಸ್ಗೂ, ಅಲ್ಲಿರೋ ಲೋಕಲ್ ಪೊಲೀಸ್ಗೂ. ಆ್ಯಂಡ್ ಆಬ್ವಿಯಸ್ಲಿ ಅದು ಫಸ್ಟ್ ಟೈಮ್ ನಮ್ಮ ಡಿಸ್ಟ್ರಿಬ್ಯೂಷನಲ್ಲಿ ಅಷ್ಟು ಒಂದು ಇದಾಗಿರೋದು. ಒಂದು 40-50 ಸೀಟ್ಸ್ ಕಮ್ಮಿ ತೋರಿಸಿದ್ರು. ಸೊ ಇಟ್ ಇಸ್ ಬೀನ್ ರಿಪೋರ್ಟೆಡ್ ಆ್ಯಂಡ್ ಅದನ್ನು ಏನಾಗಿದೆ ಅದು ಓನರ್ ಕೈಲಿ ನಾವು ಅದನ್ನು ಕಾಂಪನ್ಸೇಷನ್ ಮಾಡಿಸ್ತೀವಿ. ಸುದೀಪ್ ಸರ್, ಮಾರ್ಕ್ ಸಿನಿಮಾ ಟೈಮಲ್ಲಿ ಸರ್ ಈ ಕಡೆ ಮಾರ್ಕ್ ಸಿನಿಮಾ ಟೈಮಲ್ಲಿ ಪೈರಸಿ ಬಗ್ಗೆ ಮಾತಾಡ್ರಿ, ಯುದ್ಧ ಅಂತ. ಹೌದು. ಸೊ ಈ ಸಿನಿಮಾದ ಟೈಮ್ಲಲ್ಲಿ ನೋಡಿದ್ರೆ 2001 ಅಂತ ಬಂದಾಗ ನೀವು ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದಂಥ ಸಂದರ್ಭ, ಅಂದರೆ ಹುಚ್ಚ ಆಗಲಿ ಸ್ಪರ್ಶ ಆಗಲಿ ಸಿನಿಮಾ ರಿಲೀಸ್ ಆದಂಥ ಸಂದರ್ಭ. ಆಗಲೂ ಕೂಡ ಈ ಸಿನಿಮಾದಲ್ಲಿ DVD ಮಾಡೋದಿದೆಯಲ್ಲ, ಪೈರಸಿ ಮಾಡೋದು, ಅದೆಲ್ಲ ನಡೀತಾ ಮೊದಲು ಸಿನಿಮಾದಿಂದ ಸ್ಟಾರ್ಟ್ ಆಗಿತ್ತು ಸರ್ ಆ ಪೈರಸಿ ಅನ್ನೋ ಕಾಟ ತಮಗೆ ಅಂತ? ಏನು ಪ್ರಾಬ್ಲಮ್ ಇಲ್ಲ ಸರ್. ಇವಾಗ ಏನಿದೆ, ಅವರು ಪೈರಸಿ ಮಾಡ್ತಾರೆ ಸಿನಿಮಾದಲ್ಲಿ. H2O ಒಳಗೆ ಹೋದ್ರು ನೋಡಿ, ಕರೆಕ್ಟಾ? H2O ಪೈರಸಿ ಮಾಡೋದಕ್ಕೆ ಒಳಗೆ ಹೋಗ್ತಾರೆ ಅವರು, ಕರೆಕ್ಟಾ? ಹೆಂಗೆ ಹಿಡಿತೀವಲ್ಲೂ ಬಿಡೋಲ್ಲ ನಾವು, ನಮ್ಮವನಾದ್ರೆ ಏನಂತೆ, ಆ ಥರ ಬರಲ್ಲ. ಆಮೇಲೆ ನೀವೊಂದು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಸರ್. ಚಾಮರಾಜನಗರದ ಕೇಳ್ತಾ ಇದ್ರಿ ನೀವು. ಇಲ್ಲಿ ಏನಾಗುತ್ತೆ, ಇವರು ಫಸ್ಟ್ ಟೈಮ್ ಇವರು ಅಂತ ಹೇಳಿದ್ರು, ಕರೆಕ್ಟು. ಮಾಡೋರು ಅವರವರ ವೃತ್ತಿಗಳನ್ನು ಶ್ರದ್ಧೆಯಿಂದ ನಿಯತ್ತಿನಿಂದ ಮಾಡಿದ್ರೆ ಫಸ್ಟ್ ಟೈಮ್ 50-60 ಟಿಕೆಟ್ ಹಿಡಿದಿದ್ದೀವಿ, ಸಿಕ್ಕಾಪಟ್ಟೆ ಹಿಡಿತೀವಿ. ಇಲ್ಲಿ ಏನಾಗುತ್ತೆ, ಒಬ್ಬ ಡಿಸ್ಟ್ರಿಬ್ಯೂಟ್ರು ಮನೇಲಿ ಕೂತಿರ್ತಾನೆ ಅಂದ ತಕ್ಷಣ, ಇನ್ನೊಂದಿದೆ ಅಂದ ತಕ್ಷಣ ಇದು ನಡೆಯೋದು ತಪ್ಪಾಗುತ್ತೆ. ಒಬ್ಬೊಬ್ಬ ನಿರ್ಮಾಪಕನಿಗೂ ಆ 50 ಸೀಟ್ ಇರ್ಬೋದು, 70 ಸೀಟ್ ಇರ್ಬೋದು, ಬಹಳ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಈ 50-60 ಸೀಟ್ ಕಮ್ಮಿ ಅಂದ್ಬಿಟ್ಟೆ ಥಿಯೇಟ್ರಿಂದ ಲಾಸ್ಟಲ್ಲಿ ಟರ್ಮಿನೇಟ್ ಆಗಿರುತ್ತೆ ಸಿನಿಮಾಗಳು. ನಿನ್ನೆ ಇದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನನ್ನ ಅಭಿಮಾನಿಗಳಿಗೆ, ನನ್ನ ಫ್ಯಾನ್ಸಿಗೆ, ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಎಲ್ಲ ಕಡೆ ಬಿಟ್ಟಿದ್ದೀವಿ ಅವ್ರನ್ನ ಚೆಕ್ ಮಾಡೋದಕ್ಕೆ. ಅಫ್ಕೋರ್ಸ್ ನಮಗೆ ನಮ್ಮ RPಗಳ ಮೇಲೆ, ನಮ್ಮ ಪ್ರತಿಯೊಬ್ಬರ ಮೇಲೆ ಆಭಾರವಾದಂಥ ಗೌರವ ಇದೆ. ಬಟ್ ಕೆಲವ್ರು ಮಾಡೋದ್ರಿಂದ ಎಲ್ಲ RPಗಳ ಮೇಲೂ ಒಂದು ಕೆಟ್ಟ ಹೆಸರು ಬರ್ಬೋದು, ಇಲ್ಲ ಅಭಿಪ್ರಾಯಗಳು ಬದಲಾಗ್ಬೋದು. ಬಟ್ ಇದನ್ನು ನಾವು ಹಿಡಿತೀವಿ, ಬಿಡೋಲ್ಲ. ಇದು ಸ್ಟಾರ್ಟ್ ಆಗಿದೆ. ಇವ್ರು ಹೇಳಿದಷ್ಟು ಲಿಬರಲ್ ಆಗಿ ಏನು ತೊಗೊಂಡಿಲ್ಲ. ಅವ್ರ ಹತ್ರ ಅಪಾಲಜಿ ಲೆಟರ್ದ ಹಿಡಿದು ಕಂಪ್ಲೇಂಟ್ ಆಗಿ ಕಾಂಪನ್ಸೇಷನ್ ಜೋರಾಗಿ ನಾವು ಮಾಡ್ಕೊಂಡ್ವಿ. ಕಾರಣ ಏನಂತಂದರೆ ಇದು ಎಲ್ಲ ಕಡೆ ಕೂಡ್ದು. ನಾವು ರೆಂಟ್ಗಳು ಕಟ್ತೀವಿ, ಪ್ರತಿಯೊಬ್ಬರು ಮಾಡ್ತಾರೆ ಅಂದಾಗ ಇದು ನನ್ನ ಬಗ್ಗೆ ಬಿಟ್ಟಾಕಿ ನಮಗಿದು ಮ್ಯಾಟ್ರ್ ಆಗ್ದಲ್ಲೇ ಇರ್ಬೋದು ಸರ್. ಎಷ್ಟೋ ನಿರ್ಮಾಪಕರುಗಳಿಗೆ ಇದು ತೊಂದರೆ ಆಗುತ್ತೆ. ಆ್ಯಂಡ್ ನನಗೆ ಒಂದಂತೂ ಅರ್ಥ ಆಗಿದೆ, ಈ ಪ್ರಪಂಚದಲ್ಲಿ ಭಯ ಇಲ್ಲದೆ ಯಾವುದು ನಟಿಗೆ ನಡೆಯೋಲ್ಲ. ಅದು ಹಿಡಿತೀವಿ. ಇನ್ಮೇಲೆ ಯಾವುದೇ ಥಿಯೇಟ್ರಲ್ಲಾದರೂ ಹಿಡಿತೀವಿ, ಬಿಡೋಲ್ಲ ಅದನ್ನು. ಅದು ಎಲ್ಲ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ ಆಗಿದೆ. ನೆನ್ನೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ ಪಾಪ ಅವರು ನಮ್ಮ ಗೆಸ್ಟ್ಗಳು ಬರ್ತಾರಲ್ಲಿ ಅಂತ. ಸೊ ಇದ್ದಾರೆ. ಅಟ್ಲೀಸ್ಟ್ ಈಗ ಪ್ರತಿಯೊಬ್ಬರು ಹಿರಿಯರಾದಂಥ ಅದ್ಭುತ ನಿಮ್ಮ ಎಲ್ಲ ಮಾಧ್ಯಮ ಮಿತ್ರರನ್ನ ಮನೆಗೆ ಕರೆದು ನೋಡಿಕೊಂಡು ಅವರ ಆಶೀರ್ವಾದ ಪಡೆಯೋ ಶಕ್ತಿ ನಮಗಿದೆ ಅಂದರೆ ಥಿಯೇಟ್ರಲ್ಲಿ 50 ಸೀಟ್ ಹಿಡಿಯೋ ಕೆಪಾಸಿಟಿ ಇಲ್ವಾ ನಮಗೆ? ಅಲ್ವೇ? ಮಾಡ್ತೀವಿ ತಗೊಳ್ಳಿ. ಇವತ್ತಿನ ಅದು ಬೇರೆ ಅಲ್ಲ. ಇಂಡಸ್ಟ್ರಿಗೆ ಒಳ್ಳೇದಾಗಬೇಕು ಸರ್. ಇಂಡಸ್ಟ್ರಿಗೆ ಒಳ್ಳೇದಾಗಬೇಕು ಅಂದರೆ ಇದೆಲ್ಲ ನಡಿಬಾರ್ದು. ಈ ಹುಚ್ಚಲ್ಲಿ ಮೀನು ಹಿಡಿಯೋ ಕೆಲಸಗಳಂತಾರಲ್ಲ, ಮಾಡಿಕೊಡು ಸರ್. ಸಂಚಿತ್ ಸರ್, ನಾನಾಗಲೇ ನಿಲ್ಲಿಸಿದ್ದೆ ಶುರು. ಈಗ ಮತ್ತೆ ಲಾಸ್ಟ್ ಕ್ವಶನ್ ಇದೆ ನನ್ನ ಕಡೆಯಿಂದ, ಬೇರೆಯವ್ರಿಗೆ ಗೊತ್ತಿಲ್ಲ. ಇನ್ನೊಂದು ಪ್ರೆಸ್ ಮೀಟ್ ಇದೆ ಅಂತ ನೀವು ಕೇಳಿ ಪ್ಲೀಸ್. ನೀವು ತುಂಬ ಚಿಕ್ಕ ವಯಸ್ಸಿಂದ ಸುದೀಪ್ ಸರ್ ಅವರ ಒಂದು ಸಿನಿಮಾ ಜರ್ನಿಯನ್ನು ನೋಡಿದ್ದೀರಾ. ಶುರುವಾದದ್ದು ಕನ್ನಡದಲ್ಲೇ ಆದರೂ ಕೂಡ ಮುಂದುವರೆದು ತುಂಬ ಕಡೆ ಹೋಗಿದ್ದಾರೆ. ಒಂದು ಕನ್ನಡ, ತಮಿಳು, ತೆಲುಗು, ಹಿಂದಿ. ನಿಮ್ಮ ಟಾರ್ಗೆಟ್ ಯಾವುದು? ನನ್ನ ಟಾರ್ಗೆಟ್ ಯಾವುದಾ? ಜನ ಪಿಕ್ಚರ್ ನೋಡಬೇಕು ಸರ್. ನನಗೆ ಅಷ್ಟೇ ಇರೋದು ಟಾರ್ಗೆಟ್. ಅದು ಯಾವುದೇ ಭಾಷೆ ಆಗಿರಲಿ. ಬಟ್ ಇಲ್ಲಿ ಅಷ್ಟೇ ಇರೋದು ನನಗೆ. ನೋಡೋಣ, ಅದು ಟೈಮೇ ಹೇಳುತ್ತೆ. ಎಲ್ಲೆಲ್ಲಿ ನನ್ನ ಕೆಲಸ ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೋ ಅದನ್ನ ಬರೀ ಟೈಮ್, ಓನ್ಲಿ ಟೈಮ್ ಕ್ಯಾನ್ ಟೆಲ್. ಸಂಚಿತ್ ಸರ್, ಸಂಚಿತ್ ಸರ್, ಸರ್ ಸಂಚಿತ್ ಸರ್. ಎಸ್ ಮ್ಯಾಮ್. ಇದು ಪಚ್ಚ ಸಿನಿಮಾದಲ್ಲಿ ಹುಚ್ಚ ಸಿನಿಮಾ ಯಾವುದಾದ್ರೂ ಮೂಮೆಂಟಲ್ಲಿ ನೆನಪಾಗಿದ್ದುಂಟಾ ಅಂತ? ಯಾವುದಾದ್ರೂ
ಹುಚ್ಚ ಸಿನಿಮಾ ನೆನಪಾಗಿದ್ದು ಈ ಪಚ್ಚ ಸಿನಿಮಾದಲ್ಲಿ ಹುಚ್ಚ ಸಿನಿಮಾ ಯಾವುದಾದ್ರೂ ಮೂಮೆಂಟಲ್ಲಿ ನೆನಪಾಗಿದ್ದು ಉಂಟಾ ಅದು ಅಂತ? ನಾನು ನಿಮಗೆ ಕೇಳಬೇಕಾಗಿರೋದು, ನಿಮಗೇನಾದರೂ ನೆನಪಾಯ್ತಾ ಅಂತ. ಸರ್ ಅಲ್ಲ, ನೀವು ಮಾಡೋ ಮೂಮೆಂಟಲ್ಲಿ ಯಾವಾಗಲೂ ನೆನಪಾಗಿದ್ದುಂಟಾ ಅಂತ, ಯಾವುದಾದ್ರೂ ಸೀನ್ಸ್ ಎಲ್ಲ ಬಂದಾಗ ನೆನಪಾಗಿದ್ದುಂಟಾ ಅಂತ ಸರ್? ಯಾಕಂದರೆ ಸುದೀಪ್ ಸರ್ನ ನೆನಪು ಮಾಡ್ಕೊಂಡಿದ್ದೀರಾ ಅನ್ನೋದಂತ. ಇಲ್ಲ, ನನಗೆ ಅಲ್ಲಿ ಕೇಳಿಸ್ತಾ ಇರೋದು ಬರೀ ನಮ್ಮ ಡೈರೆಕ್ಟರ್ದು ಸ್ವರ ಆ್ಯಂಡ್ ಹಿಸ್ ಇನ್ಸ್ಟ್ರಕ್ಷನ್ಸ್ ಓನ್ಲಿ. ಸುದೀಪ್ ಸರ್, ಒಂದು ಸೆಕೆಂಡ್. ಸುದೀಪ್ ಸರ್, ಹಲೋ ಹಲೋ. ಈಗ ನೀವು ಇಂಡಸ್ಟ್ರಿಗೆ ಬರಬೇಕಾದ್ರೆ ಹೀರೋಯಿನ್ಸ್ನ ಸ್ಪರ್ಶ ಮಾಡ್ಕೊಂಡು ಬಂದ್ರಿ, ಅಂದರೆ ರೊಮ್ಯಾಂಟಿಕ್ಕು ಲವ್ ಸ್ಟೋರಿಗಳನ್ನ ಮಾಡ್ಕೊಂಡು ಬಂದ್ರಿ. ಸೊ ಯಾಕೆ ನಿಮ್ಮ ಅಳಿಯನನ್ನು ಮಾಸ್ ಸಿನಿಮಾ ಮೂಲಕ ಪರಿಚಯ ಮಾಡಿಸಿದ್ರಿ ಅಂತ? ನನಗಿದು ಮಾಸ್ ಅಂತ ನೋಡಿಲ್ಲ, ನಾನು ನಿಜ ಹೇಳ್ಬೇಕಂದ್ರೆ ಐ ಫೌಂಡ್ ಇಟ್ ಅ ಡಿಫ್ರೆಂಟ್ ಸ್ಟೋರಿ. ಸಿ, ಈ ಥರ ಕತೆ ಮಾಡೋದಕ್ಕೂ ಧೈರ್ಯ ಬೇಡವೆ? ಈಗ ನೀವು ಕೇಳಿದ್ರಲ್ಲಿ, ಕೆಲವ್ರು ಕೇಳಿದ್ರಲ್ಲಿ ತಪ್ಪೇನಿಲ್ಲ, ತುಂಬ ಚೆನ್ನಾಗಿ ಕೇಳಿದ್ರಿ. ಈ ಥರ ಕತೆ ಓಕೆನಾ? ಈ ಥರ ಒಂದು ಇಟ್ಸ್ ಅ ವೆರಿ ಡೆಲಿಕೇಟ್ ಸ್ಟೋರಿ, ಕರೆಕ್ಟ್? ತಾವು ಕೇಳಿದಾಗೆ ಇವ್ರು ಕೇಳಿದಾಗೆ ಕೆಲವು ಕಡೆ ಪ್ರಶ್ನೆಗಳಿದ್ದೇಳ್ಬೋದು ಹಾಗೆ ಅಂತ. ಬಟ್ ನೀವು ಹೇಳಿ ನನಗೆ, ಯಾರು ಒಂದು ಡಿಫ್ರೆಂಟಾಗಿ ಥಿಂಕ್ ಮಾಡ್ತಾ ಇಲ್ಲ ಅಂತಂದರೆ ಹೌ ವಿಲ್ ಯು ಗೆಟ್ ಬೆಟರ್ ಫಿಲ್ಮ್ಸ್? ಹೂ ವಿಲ್ ಡೇರ್? ಅಗೇನ್ ಒಂದು ಸೊಸೈಟಿಗೆ ಮೆಸೇಜ್ ಕೊಡಬೇಕು, ಎಲ್ಲ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ನಾವು ಒಂದು ಕ್ರಿಂಜ್ ಸ್ಟೋರಿಗೆ ಕೈ ಹಾಕಿ ನಾವು ಒಂದು ಟಿಪಿಕಲ್ ಇದೇ ಥರ ಹೋದೆ, ಇಫ್ ಐ ಆಮ್ ಜಸ್ಟ್ ಡೂಯಿಂಗ್ ದ ಟಿಪಿಕಲ್ಸ್, ಹೂ ವಿಲ್ ಡೇರ್? ಹೌ ವಿಲ್ ಆರ್ ಇಂಡಸ್ಟ್ರಿ ಚೇಂಜ್? ನನಗೇನೋ ಭಯ ಇರಲಿಲ್ಲ. ಅವ್ರನ್ನ ನಿಲ್ಲಿಸಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ, ಆ್ಯಸ್ ಇಟ್ ಈಸ್ ಯಾವ್ದಾರು ಒಂದು ಒಳ್ಳೆ ಇದೇ ಥರ ಮಾಡಿ ಬರೀ ಒಂದು ಹೀರೋಯಿಸಮು ಅದು ನಾನು ಮಾಡಲಿಲ್ಲ. ಐ ಟೋಲ್ಡ್ ದೆಮ್, ಆ್ಯಕ್ಚುಲಿ ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಐ ಜಸ್ಟ್ ಟೋಲ್ಡ್ ದೆಮ್, ಗೋ ವಿತ್ ವಾಟ್ ಯು ಫೀಲ್, ಗೋ ವಿತ್ ಯೋರ್ ಹಾರ್ಟ್. ಆ್ಯಂಡ್ ಟ್ರಸ್ಟ್ ಮೀ, ನಮ್ಮ ಇಲ್ಲಿ ಕೂತಿರೋ ಎಲ್ಲರಿಗೂ ಇನ್ಕ್ಲೂಡಿಂಗ್ ಪ್ರಿಯಾ ಆ್ಯಂಡ್ KRG and all, ಐ ಥಿಂಕ್ ನಾವು ಆ ಬೆನಿಫಿಟ್ ಕೊಡಲೇಬೇಕು. ದಟ್ ದೇ ಡೇರ್ಡ್, ಸಂಚಿತ್ ಡೇರ್ಡ್, ಕಾರ್ತಿಕ್ ಆ್ಯಂಡ್ ಯೋಗಿ ಡೇರ್ಡ್, ಪ್ರಿಯಾ ಡೇರ್ಡ್, ಆ್ಯಂಡ್ ಆಲ್ ದ ಆ್ಯಕ್ಟರ್ಸ್ ಹೂ ಡಿಡ್ ದೇ ಡೇರ್ಡ್. ಸೊ ನನ್ನ ಪ್ರಕಾರ ದಟ್ಸ್ ಅ ಬೆಸ್ಟ್ ಸ್ಟೆಪ್ ಟು ಟೇಕ್. ವಿ ಆಲ್ವೇಸ್ ಹ್ಯಾವ್ ಬೆಟರ್ ಸ್ಟೋರೀಸ್ ಟು ಸೇ, ಡೋಂಟ್ ವಿ? ನಮಗೆ ಅದು ಬೇಕಿತ್ತು, ಅದನ್ನು ನಾವು ಮಾಡಿದ್ದೀವಿ. ಸರ್, ಜೊತೆಗೆ ಪ್ಯಾನ್ ಇಂಡಿಯಾದಲ್ಲಿ ಮೂಲಕ ನೀವು ಆಮೇಲೆ ನೀವು ಹೀರೋಯಿನ್ ವಿಚಾರಗಳು ಹೇಳಿದ್ರಿ, ಇನ್ನು ಬಿಗಿನಿಂಗು ಕೆರಿಯರು ಅಲ್ವೇ? ಇಲ್ಲ ಸರ್, ಸ್ಟಾರ್ಟ್ ಮಾಡ್ತಾರೆ ಬಿಡಿ. ಇಂಟ್ರೊಡ್ಯೂಸ್ ಮಾಡಿಸ್ಬೇಕಿದ್ರೆ ಎಲ್ಲರನ್ನೂ ಲವ್ ಸ್ಟೋರಿ ಮೂಲಕನೇ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಸೊ ಅದಕ್ಕೆ ಕೇಳಿದೆ. ಸಿಂಪಲ್ ನೋಡಿ, ನಿಮ್ಮ ಬಾಯಲ್ಲೇ ಬಂತು. ಪ್ರತಿಯೊಬ್ಬರು ಅದೇ ಥರ ಬರ್ತಾರೆ ಅಂದಾಗ, ಈಗ ನೀವು ಎಂತೆಂಥದ್ದು ಅದ್ಭುತವಾದಂಥ ದೊಡ್ಡ ದೊಡ್ಡ ಸಿನಿಮಾಗಳಿಂದ ಇಂಟ್ರೊಡ್ಯೂಸ್ ಆಗಿರೋದು ನೋಡಿದ್ರಿ. ಐ ಡಿಂಟ್ ವಾಂಟ್ ಮೈ ಪರ್ಸನ್ ಟು ಬಿ ಲೈಕ್ ದಟ್. ನನ್ನ ಫ್ಯಾಮಿಲಿಯಿಂದ ಬಂದಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ, ನಾನೊಂದು ಎಕ್ಸ್ಪೀರಿಯನ್ಸ್ ಇದ್ದೀನಿ ಅನ್ನೋ ಕಾರಣಕ್ಕೆ, ಒಬ್ಬ ನಿರ್ಮಾಣ ಮಾಡೋದಕ್ಕೆ ಜನ ಇದ್ದಾರೆ ಅನ್ನೋ ಕಾರಣಕ್ಕೆ ನೀನು ಇದೇ ಥರ ಮಾಡು. ನಾವು ಸೇಫ್ಟಿ ನಾವು ನೋಡಲಿಲ್ಲ, ನಾವು ನೋಡಿದ್ದು ಕಾಂಟೆಂಟ್ ಆ್ಯಂಡ್ ಡೇರಿಂಗ್. ಮಾಡಿ, ಏನೀಗ ಮಾಡಲಿ, ಒಳ್ಳೆಯದಾಗಲಿ. ಇವತ್ತು ಬಂದಿರೋದ್ರಲ್ಲಿ ನೀವು ಏನೇ ಹೇಳಿದ್ರು ಭಾಳ ಅದ್ಭುತವಾಗಿ ವಿವೇಕ್ ಹ್ಯಾಸ್ ನರೇಟೆಡ್. ಆ್ಯಂಡ್ ಅದನ್ನು ನಾವು 1.5 ಗಂಟೆ ಏನಕ್ಕೆ ಅಂದರೆ, ಈಗ 2 ಗಂಟೆ ತನಕ ಮಾಡೋಕ್ಕೆ ಹೋದರೆ ನಾವು ಈ ಬಿಸ್ನೆಸ್ ಆಗಲಿ ಇನ್ನೊಂದಾಗಲಿ ಇದನ್ನು ಎಲಾಬ್ರೇಟ್ ಮಾಡಬೇಕಾಗುತ್ತೆ, ಗ್ಲೋರಿಫೈ ಮಾಡಬೇಕಾಗುತ್ತೆ. ವಿ ಹ್ಯಾವ್ ನಾಟ್ ಗ್ಲೋರಿಫೈಡ್ ಇಟ್. ದ ಟೀಮ್ ಹ್ಯಾಸ್ ನಾಟ್ ಗ್ಲೋರಿಫೈಡ್ ಎನಿಥಿಂಗ್ ಆಫ್ ದಟ್ ಸಾರ್ಟ್. ಆ್ಯಂಡ್ ದೇ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿ ತೆಗೆದಿದ್ದಾರೆ. ದಿಸ್ ಅ ಲಾಟ್ ಆಫ್ ವೆರಿ ಗುಡ್ ಮೆಸೇಜ್ ಬೈ ದಿ ಎಂಡ್ ಆಫ್ ಇಟ್. ಆ್ಯಂಡ್ ಐ ಥಿಂಕ್ ದಟ್ಸ್ ವಾಟ್ ದ ಹೋಲ್ ಟೀಮ್ ಡಿಸರ್ವ್ಸ್ ಅನ್ ಅಪ್ಲಾಡ್ ಬಿಕಾಸ್ ದೇ ಡೇರ್ಡ್. ಮಾತೆತ್ತಿದ್ರೆ ಸಾಕು, ಈಗ ಪ್ಯಾನ್ ಇಂಡಿಯಾ ಅಂತ ಹೇಳ್ತಾರೆ. ಸೊ ಎಷ್ಟೋ ಕನ್ನಡ ಸಿನಿಮಾಗಳು ಪ್ಯಾನ್ ಇಂಡಿಯಾ ಅಂತ ಹೇಳ್ಬಿಟ್ಟು ತೆಲುಗು ತಮಿಳು ಎಲ್ಲೂ ರಿಲೀಸೇ ಆಗಿರೋದಿಲ್ಲ. ಸೊ ನೀವು ನಿಮ್ಮ ಅಳಿಯನನ್ನು ಇಂಟ್ರೊಡ್ಯೂಸ್ ಮಾಡಿಸ್ಬೋದಾಗಿತ್ತು ಪ್ಯಾನ್ ಇಂಡಿಯಾ ವೈಸ್, ಯಾಕೆ ಆ ಡಿಸಿಷನ್ ತಗೊಂಡ್ಲಿಲ್ಲ ಅಂತ ಹೇಳಿ? ನಾನು ಪ್ಯಾನ್ ಕರ್ನಾಟಕ ಕಾನ್ಸಂಟ್ರೇಟ್ ಮಾಡಿದೆ. ಪ್ಯಾನ್ ಕರ್ನಾಟಕ ಫಸ್ಟ್. ನಾವು ನಮ್ಮ ಊರು, ನಮ್ಮ ರಾಜ್ಯ, ನಮ್ಮ ಊರು, ನಮ್ಮ ಹೃದಯಗಳನ್ನ ಫಸ್ಟ್. ಯಾಕಂದ್ರೆ ಅವ್ರು ಇಲ್ಲಿನವ್ರನ್ನ ತಾನೇ ಸ್ಪರ್ಶ ಮಾಡಬೇಕು. ಹೌದು. ಸೊ ಆ ಸ್ಪರ್ಶನೆಗೆ ಅವ್ರು ರೆಡಿ ಮಾಡ್ತಾ ಇದೀವಿ ಫಸ್ಟ್. ಇಲ್ಲಿ ಗ್ರೋತ್ ಅನ್ನೋದು ನನಗೆ 2 ರೀತಿಯಲ್ಲಿ ಹೇಳ್ತೀನಿ ಕೇಳಿ. ಅವ್ರು ಇವಾಗೆಲ್ಲ ಬೆಳೆಯೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಲಿ, ದೊಡ್ಡವರಾಗೋದ್ರ ಬಗ್ಗೆ ಅಲ್ಲ. ದೊಡ್ಡವರಾಗೋದಕ್ಕೆ ಟೈಮ್ ಆಗುತ್ತೆ. ಓಕೆ ಸರ್, ಜೂನಿಯರ್ ಕಿಚ್ಚ ಅನ್ನೋ ಒಂದು ಟೈಟಲ್ಲು ಎಷ್ಟು ಡಿಸರ್ವ್ ಇದ್ದಾರೆ ಅವರು ಅದಕ್ಕೆ? ಅದು ಬರಲ್ಲಮ್ಮ. ಅದು ನಾನು ಅಪ್ಪನ ಹೆಸರು ಸುದೀಪ್ ಸಂಜೀವ್ ಅಂತ ಇಟ್ಕೊಂಡಂಗೆ ಅವನು ಸಂಚಿತ್ ಕಿಚ್ಚ ಅಂತ ಇಟ್ಕೊಂಡೇನಷ್ಟೇ, ಬೇರೆ ಇಲ್ಲ. ಜೂನಿಯರ್ ಅಂತ ಯಾಕೆ ಹೇಳಿದೆ ಅಂದರೆ ಜನಕ್ಕೆ ಡೌಟ್ ಆಗೋದು ಬೇಡ, ನಾನು ಅವನು ಅಂದ್ಬಿಟ್ಟು ಪಕ್ಕದಲ್ಲಿ ಜೂನಿಯರ್ ಆಯಿತು. ಸುದೀಪ್ ಸರ್ ನೋಡಿ, ಅಲ್ಲೂ ನಾವು ನಮ್ದನ್ನು ಬಿಟ್ಕೊಟ್ಟಿಲ್ಲ. ನೀನು ಯಾವತ್ತಿದ್ರು ಮಗನೇ ಅಂದ್ಬಿಟ್ಟು ಪಕ್ಕ ಜೂನಿಯರ್ ಹಾಕಿರೋದು. ಫೈನಲ್ ಕ್ವಶನ್. ಈಗ ಥಿಯೇಟರ್ ಹತ್ರ ಒಂದು ಪೋಸ್ಟರ್ ಹಾಕಿದ್ರು ದೊಡ್ಡದು, ಇಡೀ ಇಂಡಸ್ಟ್ರಿ ಅವರು ಎಲ್ಲರೂ ಸಂಚಿತ್ ಸಂಜೀವ್ ಅವ್ರನ್ನ ವೆಲ್ಕಮ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಇವ್ರೆ ಒಂಚೂರು ನಿಮ್ಮ ತಲೆ ಅಡ್ಡ ಬರ್ತಾ ಇದೆ ಸರ್. ಸರ್ ಸರ್ ಚೂರು ಈ ಕಡೆ ಹೋಗ್ಬಿಡಿ. ಅಲ್ಲಲ್ಲ, ಓಕೆ. ಒಂದು ಪೋಸ್ಟರ್ ಹಾಕಿದ್ರು, ಸಂಚಿತ್ ಅವ್ರನ್ನ ಎಲ್ಲರೂ ವೆಲ್ಕಮ್ ಮಾಡ್ತಿದ್ದಾರೆ, ಸ್ಯಾಂಡಲ್ವುಡ್ ದಿಗ್ಗಜರು ಎಲ್ಲರೂ ಅಂತ ಹೇಳ್ಬಿಟ್ಟು. ಅವ್ರ ಆಶೀರ್ವಾದ ಒಂದಿಗೆ ಅಂತ, ಆಶೀರ್ವಾದ ಅಂತ ಹೇಳ್ಬಿಟ್ಟು. ಸೊ ಅಲ್ಲೂ ಕೂಡ ನೀವು ಮತ್ತೆ ದರ್ಶನ್ ಸರ್ ಜೊತೆಲೇ ಇದ್ರಿ.
ಕಿಚ್ಚ ದಚ್ಚು ಅಂತ ಹೇಳ್ಬಿಟ್ಟು. ಯಾಕಂದರೆ ನಮ್ಗೆ ಖುಷಿ ಆಯಿತು ಆ್ಯಕ್ಚುಲಿ. ಸೊ ಯಾಕಪ್ಪ ಎಲ್ಲ ಪ್ರೆಸ್ ಮೀಟಲ್ಲೂ ಅದನ್ನೇ ಪ್ರಶ್ನೆ ತೊಗೊಂಬರ್ತಾರೆ ಅಂತ ಸಾರಿ ಅದಕ್ಕೆ. ಬಿಕಾಸ್ ನಾನು ಯಾಕೆ ಕೇಳ್ತಾ ಇದ್ದೀನಿ ಅಂದರೆ ಇಬ್ಬರೂ ಜೊತೆಲೇ ಹಾಕಿದ್ರು, ಒಳ್ಳೆ ಗುಡ್ ಸೈನ್ ಅಲ್ವಾ ಅಂತ ಅನ್ನಿಸ್ತು. ಜೊತೆಗೆ ಈ ಸ್ಟಾರ್ ವಾರ್ ಅನ್ನೋದು ಸ್ಯಾಂಡಲ್ವುಡಲ್ಲಿ ಜಾಸ್ತಿ ಇದೆ ಕಂಪೇರ್ಡ್ ಟು ಅದರ್ ಇಂಡಸ್ಟ್ರೀಸು. ಸೊ ಅದೆಲ್ಲ ಸ್ಟಾರ್ ವಾರ್ ಇಲ್ಲದೆ ಎಲ್ಲರೂ ಚೆನ್ನಾಗಿದ್ದರೆ ಸಿನಿಮಾಗಳು ಚೆನ್ನಾಗಿ ಆಗುತ್ತೆ, ಎಲ್ಲ ಫ್ಯಾನ್ಸು ಬಂದು ಸಿನಿಮಾ ನೋಡ್ತಾರೆ. ಈ ಥರದ್ದೊಂದು ಪಾಸಿಟಿವ್ ಸೈನ್ ಬೇಕು ಅಂತಲೂ ಅನ್ನಿಸ್ತು, ಅದನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ. ಸೊ ನಿಮ್ಗೆ ಒಂದು ಪೋಸ್ಟರ್ ನೋಡಿದಾಗ ಎಲ್ಲರೂ ಒಟ್ಟಿಗೆ ನೋಡಿದಾಗ ಏನು ಅನ್ನಿಸ್ತು ಅನ್ನೋದು? ಅದು ನಾನೇ ಮಾಡಿಸಿದ್ದು, ನಂದೇ ಐಡಿಯಾ. ಏನಕ್ಕಂದರೆ ಹುಚ್ಚ ಸಿನಿಮಾ ರಿಲೀಸ್ ಆದಾಗ ಕಟ್ಔಟ್ ಅನ್ನೋದು ಒಂದು ಪದ್ಧತಿ, ಒಂದು ಫಾರ್ಮ್ಯಾಲಿಟಿ ಇತ್ತು. ಆವಾಗ ಕಟ್ಔಟ್ ಹಾಕಿಸಿದಾಗ ನಾನು ನೋಡಿದ್ದೇನೆಂದರೆ ಮೊದಲನೇ ವಾರ ಯಾವ ಕಟ್ಔಟಿಗೂ ಒಂದು ಹಾರನೂ ಬಿದ್ದಿರಲಿಲ್ಲ. ಕಾರಣ ಏನಂದರೆ ವಿ ಆರ್ ನೋ ಬಡಿ, ದಟ್ ಇಸ್ ಆಲ್ಸೋ ರೈಟ್. ಐ ಟೋಲ್ಡ್ ಹಿಮ್, ನೀನು ಕಟ್ಔಟ್ ಹಾಕ್ಸಿದ್ರೆ ಇವಾಗ ಅದಕ್ಕೆ ಖಾಲಿ ಬಿಡೋಕ್ಕಾಗಲ್ಲ. ಹಾರ ಹಾಕ್ಸಿದ್ರೆ ಯಾರು ಹಾಕ್ಸಿದ್ರು ಅಂತ ಬರುತ್ತೆ, ಒಂದೇ ಬಿದ್ದರೆ ಅವಮಾನ ಆಗುತ್ತೆ, ತುಂಬಿಸಿದ್ರೆ ನಾವೇ ಅಂತ ಗೊತ್ತಾಗುತ್ತೆ. ನಿನ್ನ ಕಟ್ಔಟ್ ಒಂದು ದಿವಸ ನಿನಗೆ ಹುಟ್ಕೊಳ್ಳೋ ಅಭಿಮಾನಿಗಳು ಕಟ್ಟಲಿ. ಈಗ ಸದ್ಯಕ್ಕೆ ಆಶೀರ್ವಾದದ ಬಂದಿಗೆ ಹೋಗು, ಕನ್ನಡ ಚಿತ್ರರಂಗ ಬೆಳೆಯೋದಕ್ಕೆ ಇವರು ಎಲ್ಲರೂ ಇದ್ದಾರೆ, ಇವ್ರನ್ನ ಬಿಟ್ಟು ಇನ್ನೂ ಇದ್ದಾರೆ. ಐ ಥಿಂಕ್ ದ ಬೆಸ್ಟ್ ಗಾರ್ಲ್ಯಾಂಡ್ ಇಸ್ ದೇರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಐ ಥಾಟ್ ದಿಸ್ ದ ಹೋಲ್ ಟೀಮ್ ನೀಡ್ಸ್. ಆ್ಯಂಡ್ ಅವ್ರ ಆಶೀರ್ವಾದ ಅಂತ ನನಗೆ ಅನ್ನಿಸ್ತು. ಅವತ್ತು ಇವ್ರಿಗೆ ಕೇಳಿದೆ, ಇವರೆಲ್ಲರೂ ಒಪ್ಕೊಂಡ್ರು ಕರೆಕ್ಟ್ ಅಂತ. ಇಟ್ಸ್ ನಾಟ್ ದಟ್ ಐ ಇಂಪೋಸ್ಟ್ ಮ್ಯಾಮ್, ನಾನು ಐ ಆಲ್ವೇಸ್ ಆಸ್ಕ್. ಅದು ಅವ್ರಿಗೆ ಕರೆಕ್ಟ್ ಅನ್ನಿಸ್ತು. ಅವ್ರು ಮಾಡಿದ್ಮೇಲೆ ನನಗೆ ತುಂಬ ತೃಪ್ತಿ ಆಯಿತು. ಐ ಥಿಂಕ್ ಇಟ್ ವಾಸ್ ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ಗಾರ್ಲ್ಯಾಂಡ್ ಎನಿ ಟೀಮ್ ಕ್ಯಾನ್ ಗೆಟ್, ಸಚ್ ವಂಡರ್ಫುಲ್ ಲೆಗಸೀಸ್. ಅದು ನಂಗೆ ಖುಷಿ ಆಯಿತು. ಈಗ ನೀವೇನು ಹೇಳ್ತಾ ಇದ್ದೀರಿ ಸ್ಟಾರ್ ವಾರ್ ಅನ್ನೋದು, ಯು ಟೆಲ್ ಮೀ ಹೌ ಡು ಯು ಎಂಡ್ ಇಟ್? ಗಿವ್ ಮಿ ಅನ್ ಐಡಿಯಾ ಸಮ್ ಡೇ ಆ್ಯಂಡ್ ವಿಲ್ ಎಂಡ್ ಇಟ್. ಸುದೀಪ್ ಸರ್, ಪ್ರಿಯಾ ಅವರು ಇಂಟರ್ವ್ಯೂಲಿ ಹೇಳಿದರು, ಐ ಡೋಂಟ್ ವಾಂಟ್ ಟು ಡಿಸಪಾಯಿಂಟ್ ಸುದೀಪ್ ಆ್ಯಂಡ್ ಹಿಸ್ ಫ್ಯಾನ್ಸ್ ಅಂತ. ಹೌ ಪ್ರೌಡ್ ಆರ್ ಯು ಅಬೌಟ್ ಪ್ರಿಯಾಸ್ ಫಸ್ಟ್ ಪ್ರೊಡಕ್ಷನ್? Women's perspective, women director, women producer, sorry. No, I don't look at it like that. I only look at producers. Okay. So, women ಅನ್ನೋದು ನಿಮಗೆ ಬಿಟ್ಟಿರೋದು, that how confident you are about yourself, because as men we don't look down upon anyone. I think ಅವರು ಬರೋದ್ರಲ್ಲಿ ಅವರು ರಾಜ್ಯ ದೇಶನೇ ಹೆಣ್ಮಕ್ಳು ಆಳಿದ್ದಾರೆ ಅಂದಮೇಲೆ ಸಿನಿಮಾ ಮಾಡೋದ್ರಲ್ಲಿ ಏನು ಭಾಳ ಚಿಕ್ಕ ವಿಚಾರ, ಅದೆಲ್ಲ ದೊಡ್ಡದು. See, I personally feel ability is more important and then comes the gender. ಅವರಿಗೊಂದು ಇದೆ, ಆಸೆ ಇತ್ತು, ಮಾಡಿದ್ದಾರೆ. ಆ್ಯಂಡ್ ಆ್ಯಸ್ ಅ ಪ್ರೊಡಕ್ಷನ್ ಹೌಸ್ ನಾನು ನಿಮಗೆ ಆವಾಗಲೇ ಹೇಳಿದೆ, ಐ ಆಮ್ ಸೋ ಡ್ಯಾಮ್ ಹ್ಯಾಪಿ ದೇ ಡೇರ್ಡ್ ವಿತ್ ದಿಸ್ ಕಾಂಟೆಂಟ್. ಇಲ್ಲ ಇನ್ನೊಂದು ಲವ್ ಸ್ಟೋರಿ ಇನ್ನೊಂದು ಮಾಡ್ಕೊಂಡು ಹೋಗ್ಬೋದು. ಅಗೇನ್ ಬೈ ಸೇಯಿಂಗ್ ದ್ಯಾಟ್ ಐ ಡೋಂಟ್ ಕಂಡೆಮ್ ಇಟ್. ಯಾರ್ಯಾರಿಗೆ ಏನೇನು ಮಾಡೋಕ್ಕೆ ಇಷ್ಟ ಇದೆ ಅದನ್ನೇ ಮಾಡಬೇಕು ಅವರು, ಇನ್ನೊಬ್ರು ಹೇಳಿದ್ದನ್ನು ಮಾಡಿಕೊಡ್ದು. ಇವ್ರಿಗೆ ಏನು ಅನಿಸುತ್ತೋ ಇವ್ರು ಮಾಡಿದ್ದಾರೆ, ಕಾನ್ಸಿಕ್ವೆನ್ಸಸ್ ದೇ ವಿಲ್ ಫೇಸ್, ಲೆಸನ್ಸ್ ವಿ ವಿಲ್ ಲರ್ನ್, ರಿಸಲ್ಟ್ಸ್ ವಿ ವಿಲ್ ಎಂಜಾಯ್. The last question, sir. How important Sanchit entering cinema for you? How emotional also? ವೆರಿ ಕಾಂಪಿಟೇಟಿವ್ ಯಾರು. ಇಲ್ಲಿವರೆಗೂ ನಾನು ಒಬ್ಬನೇ ಎಲ್ಲ ಅಂದ್ಕೊಂಡಿದ್ದೆ. ನನ್ನ ಮನೆಯಲ್ಲಿ ಯಾವುದೇ ಪ್ರೊಡ್ಯೂಸರ್ ಡೈರೆಕ್ಟ್ರ್ ಬಂದರು ಯಾರಿಗೆ ಅಂತ ನೋಡ್ಬೇಕು ಫಸ್ಟ್. ಈಗ ನನಗೆ ಬಂದಿದ್ದಾರ ಅವ್ರಿಗೆ ಬಂದಿದ್ದಾರ ಅದನ್ನು ನೋಡ್ಬೇಕಾಗಿತ್ತು. ಈಗ ಇಲ್ಲಿವರೆಗೂ ಸರ್ ಯಾರೋ ಡೈರೆಕ್ಟ್ರ್ ಬಂದಿದ್ದಾರೆ ಅಂದರೆ ಕಾನ್ಫಿಡೆಂಟಾಗಿ ಕರ್ಕೊಂಬ ಮೇಲೆ ಅನ್ಬೋದಿತ್ತು. ಈಗ ಕೇಳಬೇಕು ಯಾವ ಫ್ಲೋರ್ಗೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ I loved him on screen and I think he looks fabulous. Vivek and team ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ಆ್ಯಂಡ್ ಇಟ್ಸ್ ಆಲ್ವೇಸ್ ನೈಸ್. ಸೊ ಈಗ ನನ್ನ ಸಿನಿಮಾದಲ್ಲಿ ನನ್ನ ಕಾಂಪೌಂಡಲ್ಲಿ ಒಂದೇ ಒಂದು ಒಳ್ಳೆ ವಿಚಾರ ಏನಂದರೆ, ಅಕಸ್ಮಾತ್ ಯಾವ್ದಾರ ಸಿನಿಮಾ ನನಗೆ ಬಂದು ನಾನು ಮಾಡಲ್ಲ ಅಂದರೆ ಅವ್ರು ಒಂದು ಫ್ಲೋರ್ ಡೌನ್ ಹೋದರೆ ಇನ್ನೊಬ್ಬ ಸಿಗ್ತಾರೆ. ಸೊ ಸಿನಿಮಾ ಆದಷ್ಟು ಮನೆಯಲ್ಲೇ ಇರುತ್ತೆ ಅನ್ನೋ ಒಂದು ನಂಬಿಕೆ. ಬಟ್ ವರ್ಷ ಇಲ್ಲಮ್ಮ, ಅವನಿಗೆ ಬಂದಿರೋ ಕತೆ ಅವ್ರು ಮಾಡಲ್ಲ ಅಂದರೆ ಮೇಲ್ಗಡೆ ಬರುತ್ತೆ ಅಂತ ಗ್ಯಾರಂಟಿ ನನಗಿಲ್ಲ. ಸ್ಪರ್ಶದ ವಿಚಾರ ಇದು. ಸೊ ಇಟ್ ಈಸ್ ಲೈಕ್ ದ್ಯಾಟ್. ಆಫ್ ಕೋರ್ಸ್ ಎಸ್, ವೈ ನಾಟ್. ಅವರ ಅಪ್ಪಂದು. ಸರ್, ಹೇಗೆ ಎಂಡ್ ಮಾಡೋದು ಅಂತ ಕೇಳಿದ್ರಲ್ಲ, ಹೇಗೆ ಎಂಡ್ ಮಾಡೋದು ಸ್ಟಾರ್ ವಾರ್ ಅಂತ ಕೇಳಿದ್ರಲ್ಲ.
ಸೊ ಈಗ ಮ್ಯಾಂಗೋ ಪಚ್ಚ ಸಿನಿಮಾ ಬಂದಿದೆ, ನಾನು ಯಾರ್ದು ಪೋಸ್ಟೇ ನೋಡಲಿಲ್ಲ ಮ್ಯಾಂಗೋ ಪಚ್ಚ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅದೇ ತೆಲುಗುನಲ್ಲಿ ಮ್ಯಾಂಗೋ ಪಚ್ಚ ಸಿನಿಮಾ ಬಂದಿದೆ, ಚೆನ್ನಾಗಿದೆ ಸಿನಿಮಾ. ಸೊ ಹೊಸ ಹೀರೋ ಇಂಟ್ರೊಡಕ್ಷನ್ ಆಗ್ತಿದ್ದಾರೆ. ನಾನು ಯಾವ ಸ್ಟಾರ್ ಹೀರೋಗಳಾಗಿರ್ಬೋದು, ಸ್ಟಾರ್ಸ್ ಆಗಿರ್ಬೋದು, ಈ ಸಿನಿಮಾ ಬಗ್ಗೆ ಇನ್ನೂ ನೋಡಿದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಯಾರ್ದು ನಾನು ಪೋಸ್ಟ್ ನೋಡಲಿಲ್ಲ, ಚೆನ್ನಾಗಿದೆ ಸಿನಿಮಾ ಹೋಗಿ ನೋಡಿ ಅಂತ ವಿಶ್ಶು ಮಾಡಿದ್ದಾರೆ ಎಲ್ಲರೂ. ಸೊ ಅದೇ ತೆಲುಗು ಇಂಡಸ್ಟ್ರಿನಲ್ಲಿ ಮತ್ತು ತಮಿಳ್ ಇಂಡಸ್ಟ್ರಿನಲ್ಲಿ ನೋಡೋದಾದರೆ ಯಾರ್ದಾದ್ರೂ ಹೊಸಬ್ರದ್ದು ಒಂದು ಚಿಕ್ಕ ಸಿನಿಮಾ ಬಂದಿದ್ದರೆ ಅದು ಚೆನ್ನಾಗಿದ್ದರೆ ಅವ್ರು ಖಂಡಿತ ಸಪೋರ್ಟ್ ಮಾಡ್ತಾರೆ. ಅಲ್ಲು ಅರ್ಜುನ್ ಮಾಡ್ತಾರೆ, ರಾಮ್ ಚರಣ್ ಮಾಡ್ತಾರೆ. ನಾನು ಇಲ್ಲಿ ಕನ್ನಡದಲ್ಲಿ ನೋಡಿದಾಗ ಒಂದು ಬೆರಳೆಣಿಕೆ ಅಷ್ಟು ಜನ ಮಾತ್ರ ಮಾಡಿರ್ತಾರೆ. ನೀವು ಮಾಡಿದ್ದೀರ ಕೆಲವೊಂದು ಸಿನಿಮಾಗಳಿಗೆ ತುಂಬಾ ಸಪೋರ್ಟು, ಒಂದು ಪೋಸ್ಟ್ ಅಷ್ಟೇ ಎಕ್ಸ್ಪೆಕ್ಟ್ ಮಾಡೋದು ಟ್ವಿಟರಲ್ಲಿ. ಸೊ ಅದನ್ನು ನಾನು ಕನ್ನಡ ಚಿತ್ರರಂಗದಲ್ಲಿ ತುಂಬ ಕಮ್ಮಿ ನೋಡ್ತಾ ಇದ್ದೀನಿ. ಈವನ್ ದುರಂಧರ್ ಅಂತ ನೋಡಿದಾಗ ಸೌತ್ ಇಂಡಿಯಾದಲ್ಲಿ ಎಲ್ಲ ಆ್ಯಕ್ಟ್ರಸ್ಗಳು ಸಪೋರ್ಟ್ ಮಾಡಿದ್ದಾರೆ ದುರಂಧರ್ ಸಿನಿಮಾಗೆ, ಬಾಲಿವುಡ್ ಬಿಟ್ಟಾಕ್ಬಿಡಿ. ಬಟ್ ಇಲ್ಲಿ ಯಾರೂ ಹಾಕಿಲ್ಲ ಆ ಒಂದು ಪಿಕ್ಚರ್ ಬಗ್ಗೆ ಅಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಸೊ ಇದು ಬೇರೆ ಭಾಷೆಗೆ ಬಿಟ್ಟಾಕಿ ಕನ್ನಡದಲ್ಲಿ ಬೇಕಾಗಿದೆ ತುಂಬಾ ಅಂತ. ದೇವಸ್ಥಾನಕ್ಕೆ ಹೋಗಿದ್ದೀರಾ? ಯಾವಾಗಲೂ ಹೋಗ್ತಾ ಇರ್ತೀನಿ ಸರ್. ದೇವರ ಆಶೀರ್ವಾದನ ಟ್ವೀಟ್ ಮಾಡ್ತಾರಾ? ಇಲ್ಲ, ಬಟ್ ಅಷ್ಟೇ. ಹೌದು, ನಾನು ಆಶೀರ್ವಾದ ಮಾಡಿದಾರೆ ಅಂತ ಗೊತ್ತಾಗತ್ತೆ. ಎಲ್ಲ ದೇವ್ರುಗಳು ಆಶೀರ್ವಾದ ಮಾಡೋದನ್ನು ಹೇಳ್ಬಿಟ್ಟು ಮಾಡಿದ್ದೀನಿ ಮಗನೇ ಹೋಗ್ನು ಅಂತ ಎಲ್ಲೂ ಪ್ರಿಂಟ್ ಆಗಲ್ಲ. ತಂದೆ ತಾಯಿ ಆಶೀರ್ವಾದ ಇವತ್ತವರೆಗೆ ಟ್ವೀಟ್ ಆಗಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಬಂದಿಲ್ಲ. ಈ ಸೋಷಿಯಲ್ ಮೀಡಿಯಾ ಬಂದಮೇಲೆ ಇದೆಲ್ಲ ನಡೀತಾ ಇದೆ. ಯಾಕೆ ಮಾಡಿಲ್ಲ ಅಂತ ಇಟ್ಸ್ ಜಸ್ಟ್ ಎ ಫಾರ್ಮ್ಯಾಲಿಟಿ, ಡೋಂಟ್ ವರಿ ಅಬೌಟ್ ಇಟ್. ಅವ್ನು ನೋಡಿ ಅವನು ಬೆಳೀತಾರೆ ಅಂದರೆ ನಮ್ಮ ಮನೆಗೆ ಬಂದಂಥ ಪ್ರತಿಯೊಬ್ಬರು ಕಲಾವಿದರು ಯಾರೇ ಇರ್ಬೋದು ಆಶೀರ್ವಾದ ಮಾಡೋಗಿದ್ದಾರೆ. ದಟ್ಸ್ ದ ಬೆಸ್ಟ್ ಥಿಂಗ್. ಅದು ಯಾವುದು ಟ್ವೀಟಲ್ಲಿ ಇದರಲ್ಲಿ ಬರೋಕ್ಕಾಗಲ್ಲ. ವೆನ್ ಗಾಡ್ ಹಿಮ್ಸೆಲ್ಫ್ ಯು ಬಿಲೀವ್ ಸೋ ಮಚ್, ಬ್ಲೆಸ್ಸಿಂಗ್ಸ್ ಕೆನಾಟ್ ಕಮ್ ಆನ್ ಸೋಷಿಯಲ್ ಮೀಡಿಯಾ. ದಿಸ್ ಇಸ್ ವೆರಿ ಸ್ಮಾಲ್ ಥಿಂಗ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.